ಆತ್ಮೀಯ ಸ್ಪರ್ಧಾರ್ಥಿಗಳೇ, ತುಂಬ ವಿಶೇಷವಾದಂಥ ಒಂದು ದಿನ. ಇವತ್ತಿನ ದಿವಸ ನಾವೊಂದು ವಿಶೇಷವಾದ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಏನು ಸರ್ ಆ ವಿಶೇಷವಾದ ಕಾನ್ಸೆಪ್ಟು? ಸ್ವಲ್ಪ ಗಮನಿಸ್ತಾ ಬರುವ. ಸೊ ವಿಶ್ವವನ್ನು ನೀವು ನೋಡಿರಕ್ಕೆ ಚಾನ್ಸೇ ಇಲ್ಲ ಬಿಡಿ, ಯಾಕಂದ್ರೆ ವಿಶ್ವ ಅಷ್ಟು ದೊಡ್ಡದಾಗಿದೆ. ಈ ವಿಶ್ವದ ಒಳಗಡೆ ಏನಿದೆ ಸರ್ ಅಂದ್ರೆ ಗ್ಯಾಲಾಕ್ಸಿಗಳು ಇದಾವೆ. ವಿಶ್ವದ ಒಳಗಡೆ ಗ್ಯಾಲಾಕ್ಸಿಗಳಿದಾವ. ಈ ಗ್ಯಾಲಾಕ್ಸಿಗಳ ಗುಂಪನ್ನ ವಿಶ್ವ ಅಂತ ಕರಿತಾ ಹೋಗ್ತೀವಿ. ಈ ಗ್ಯಾಲಾಕ್ಸಿಗಳು ಅಂದ್ರೆ ಏನು ಸರ? ಗ್ಯಾಲಾಕ್ಸಿಗಳು ಅಂದ್ರೆ ನಕ್ಷತ್ರ ಪುಂಜಗಳು ಅಥವಾ ನಕ್ಷತ್ರಗಳ ಗುಂಪು ಅಂತ ಅರ್ಥ, ನಕ್ಷತ್ರಗಳ ಸಮೂಹ ಅಂತ ಅರ್ಥ. ಈ ನಕ್ಷತ್ರಗಳ ಕಂಟ್ರೋಲ್ ನಲ್ಲಿ ಏನಿದಾವ ಸರ್ ಅಂದ್ರೆ ಗ್ರಹಗಳಿದಾವ. ಈ ನಕ್ಷತ್ರಗಳ ಗುಂಪುಗಳಲ್ಲಿ ಗ್ರಹಗಳಿದಾವ. ಈ ಗ್ರಹದ ಒಳಗಡೆ ಏನಿದೆ ಸರ್ ಅಂದ್ರೆ ಪರಿಸರ ಇದೆ, ಎನ್ವಿರಾನ್ಮೆಂಟ್ ಇದೆ. ಈ ಪರಿಸರದ ಒಳಗಡೆ ಬಯೋಮ್ಸ್ಗಳಿದಾವ. ಈ ಬಯೋಮ್ಸ್ ನ ಒಳಗಡೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಇದೆ. ಅಥವಾ ಈ ಬಯೋಮ್ಸ್ ನ ಒಳಗಡೆ ಜೀವ ವ್ಯವಸ್ಥೆ ಇದೆ. ಸೊ ಇದ್ರ ಒಳಗಡೆ ಜೀವಿ ಸಮುದಾಯ ಇದೆ, ಕಮ್ಯುನಿಟಿ ಅಂತ ಕರಿತಾ ಹೋಗ್ತೀವಿ. ಜೀವಿ ಸಮುದಾಯ ಇದೆ. ಈ ಜೀವಿ ಸಮುದಾಯದ ಒಳಗಡೆ ಜೀವ ಸಂದಣಿ ಇದೆ. ಇದೇನ್ ಸರ, ಏನ್ ಹೇಳಕತ್ತೀರಾ? ಎಲ್ಲ ಹೇಳ್ತಾ ಹೋಗ್ತೇನೆ ಅಂತ ಅದೇನಂತೇಳಿ ಜೀವ ಸಂದಣಿ ಇದೆ. ಸೊ ಈ ಜೀವ ಸಂದಣಿಯ ಒಳಗಡೆ ಇನ್ನೂ ಕೆಳಗಡೆ ಬರೋದಾದ್ರೆ ಪ್ರಭೇದಗಳಿದಾವ. ಅಥವಾ ನಾನು ಅದನ್ನ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಜೀವ ಅಂತ ಕರಿತಾ ಹೋಗ್ತೀನಿ. ಜೀವ ಇದೆ. ರೀಸನ್ ಓಕೆ. ಈ ಜೀವನ ಇನ್ನೂ ಡೀಪ್ ಆಗಿ ಅಧ್ಯಯನ ಮಾಡ್ತಾ ಹೋದ್ರೆ ನೋಡ್ರಿ, ವಿಶ್ವದಲ್ಲಿ ಗ್ಯಾಲಾಕ್ಸಿಗಳಿದಾವ, ಗ್ಯಾಲಾಕ್ಸಿಯಲ್ಲಿ ಸ್ಟಾರ್ಸ್ಗಳಿದಾವ, ಸ್ಟಾರ್ಸ್ಗಳಲ್ಲಿ ಸ್ಟಾರ್ಸ್ ಸುತ್ತಲೂ ಗ್ರಹಗಳು ಸುತ್ತಾಗ್ತಾ ಇದಾವ. ಗ್ರಹಗಳಲ್ಲಿ ಎನ್ವಿರಾನ್ಮೆಂಟ್ ಇದೆ. ಎನ್ವಿರಾನ್ಮೆಂಟ್ ಎಲ್ಲಾ ಗ್ರಹಗಳಲ್ಲಿ ಇಲ್ಲ, ಬಟ್ ಎಲ್ಲಾ ಗ್ರಹಗಳು ತನ್ನದೇ ಆದಂತ ಎನ್ವಿರಾನ್ಮೆಂಟ್ ಅನ್ನು ಹೊಂದಿರ್ತಾವ. ನಾನು ಎಲ್ಲಾ ಗ್ರಹಗಳಲ್ಲಿ ಎನ್ವಿರಾನ್ಮೆಂಟ್ ಇದೆ ಅಂತ ಹೇಳಕತ್ತೀನಿ, ಬಟ್ ಭೂಮಿ ತರ ಐತಿ ಅಥವಾ ಮನುಷ್ಯ ವಾಸ ಮಾಡಕ ಯೋಗ್ಯ ಐತಿ ಅಂತ ಹೇಳ್ತಾ ಇಲ್ಲ. ಸೊ ಆ ಎನ್ವಿರಾನ್ಮೆಂಟ್ ಅಲ್ಲಿ ಬಯೋಮ್ಸ್ಗಳಿದಾವ. ಅದ್ರ ಕೆಳಗಡೆ ಬಯೋಡೈವರ್ಸಿಟಿ, ಜೀವ ವ್ಯವಸ್ಥೆ ಇದೆ. ಅದ್ರ ಕೆಳಗಡೆ ಬಯೋ ಕಮ್ಯುನಿಟಿ, ಜೀವ ಸಮುದಾಯ ಇದೆ. ಜೀವ ಸಮುದಾಯದ ಕೆಳಗಡೆ ಜೀವ ಸಂದಣಿ ಇದೆ. ಅದ್ರ ಕೆಳಗಡೆ ಜೀವ ಇದೆ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ಬೇಕಂತ ಹೋಗ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರೆ, ಈ ಜೀವಕ್ಕೆ ಸಂಬಂಧಪಟ್ಟಂತೆ ಆ ಜೀವವನ್ನ ಅಥವಾ ಒಂದು ಪ್ರಭೇದವನ್ನ ಇನ್ನೂ ಸ್ವಲ್ಪ ನಾವು ಡೀಪ್ ಆಗಿ ಅಧ್ಯಯನ ಮಾಡೋದಾದ್ರ, ಈ ಪ್ರಭೇದಗಳನ್ನ ಇನ್ನೂ ಡೀಪ್ ಆಗಿ ಅಧ್ಯಯನ ಮಾಡೋದಾದ್ರ ಹೆಂಗಾಗಿದಾವ ಸರ್ ಈ ಪ್ರಭೇದಗಳು? ಈ ಪ್ರಭೇದ ಅನ್ನೋದು ಹೆಂಗಾಗಿದಾವ ಸರ ಅಂತಂದ್ರ, ಈ ಪ್ರಭೇದಗಳು ಅಂಗವ್ಯವಸ್ಥೆಯಿಂದ ರಚನೆ ಆಗಿದಾವ. ಆರ್ಗನ್ ಸಿಸ್ಟಮ್ ಅಂಗವ್ಯವಸ್ಥೆಯಿಂದ ರಚನೆ ಆಗಿದಾವ. ಅಂಗವ್ಯವಸ್ಥೆ ಸರ್, ಅಂಗವ್ಯವಸ್ಥೆ ಅಂದ್ರೆ ಏನು ಸರ? ಹಾಗಾದ್ರೆ ಜೀರ್ಣಾಂಗ ವ್ಯವಸ್ಥೆ, ಹಾಗಾದ್ರೆ ವಿಸರ್ಜನಾಂಗ ವ್ಯವಸ್ಥೆ, ನರ ಅಂಗ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ. ನೋಡಿ ಇವೆಲ್ಲ ಸಿಸ್ಟಮ್ಗಳಿದಾವ. ರಕ್ತ ಪರಿಚಲನಾ ವ್ಯವಸ್ಥೆ ಅಂದ್ರೆ ಬರೀ ರಕ್ತ ಅಷ್ಟೇ ಅಲ್ಲ, ಹೃದಯ, ಕಿಡ್ನಿ, ಹಾಗಾದ್ರೆ ರಕ್ತನಾಳಗಳು, ಅದೆಲ್ಲ ಸೇರಿ ರಕ್ತ ಪರಿಚಲನಾ ವ್ಯವಸ್ಥೆ. ಸೊ ಅದನ್ನ ನಾವು ಆರ್ಗನ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆರ್ಗನ್ ಸಿಸ್ಟಮ್, ಹಾಗಾದ್ರೆ ಮಾನವ ಅನ್ನೋದು ಒಂದು ಪ್ರಭೇದ ಆದ್ರೆ, ಹೋಮೋಸಫಿಯನ್ ಅನ್ನೋದು ಒಂದು ಪ್ರಭೇದ ಆದ್ರೆ, ಆ ಹೋಮೋಸಫಿಯನ್ ಒಳಗಡೆ ಹಾಗಾದ್ರೆ ಏನಿದೆ? ರೆಸ್ಪಿರೇಟರಿ ಸಿಸ್ಟಮ್ ಇದೆ, ಡೈಜೆಷನ್ ಸಿಸ್ಟಮ್ ಇದೆ, ನರ್ವ್ ಸಿಸ್ಟಮ್ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಇದೆ. ದಿಸ್ ಇಸ್ ದ ಸಿಸ್ಟಮ್. ಹಾಗಾದ್ರೆ ಆ ಸಿಸ್ಟಮ್ಗಳು ಸೇರ್ಕೊಂಡು ಏನಾಗಿದೆ? ಒಂದು ಜೀವ ಆಗಿದೆ. ಹಾಗಾದ್ರೆ ಈ ಅಂಗ ವ್ಯವಸ್ಥೆ ಹೆಂಗಾಯ್ತು ಸರ? ಈ ಅಂಗ ವ್ಯವಸ್ಥೆ ಅನ್ನೋದು ಅಂಗಗಳಿಂದ ಆಗಿದೆ. ಇಟ್ಸ್ ಮೇಡ್ ಬೈ ಆರ್ಗನ್ಸ್. ಅಂಗಗಳಿಂದ ಆಗಿದೆ, ಆರ್ಗನ್ಸ್ ಇಂದ ಆಗಿದೆ. ಆರ್ಗನ್ಸ್ಗಳು ಸೇರ್ಕೊಂಡು ಅಂಗ ವ್ಯವಸ್ಥೆ ಆಗಿದೆ. ಒಂದು ನಿರ್ದಿಷ್ಟವಾದ ಕಾರ್ಯವನ್ನು ನಿರ್ವಹಿಸುವ ಅಂಗಗಳ ಗುಂಪಿಗೆ ಅಂಗ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ಒಂದು ನಿರ್ದಿಷ್ಟವಾದ ಒಂದು ಪರ್ಟಿಕ್ಯುಲರ್ ಅಂತ ಕೆಲಸ ಇದೆ. ಫಾರ್ ಎಕ್ಸಾಂಪಲ್ ಆಗಿ ನೋಡ್ರಿ, ನಮ್ಮ ನಾಲಿಗೆ ಒಂದು ಅಂಗ, ಅನ್ನನಾಳ ಒಂದು ಅಂಗ ಇದೆ, ಜಠರ ಒಂದು ಅಂಗ ಇದೆ, ಸಣ್ಣ ಕರಳು ಒಂದು ಅಂಗ ಇದೆ, ದೊಡ್ಡ ಕರಳು ಒಂದು ಅಂಗ ಇದೆ, ಗುದದ್ವಾರ ಒಂದು ಅಂಗ ಇದೆ. ಆದ್ರೆ ಇದ್ರದ್ದು ಫಂಕ್ಷನ್ ಏನಪ್ಪಾ ಅಂದ್ರೆ, ಆದರೆ ಜೀರ್ಣಾಂಗ ವ್ಯವಸ್ಥೆ. ಇದನ್ನು ಪೂರ್ತಿ ಸೇರಿಸಿದ್ರೆ ನಾವು ಜೀರ್ಣಾಂಗ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಾಲಿಗೆ ಜೀರ್ಣಾಂಗ ವ್ಯವಸ್ಥೆಯ ಒಂದು ಅಂಗ, ಅಂದ್ರೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಅಂಗಗಳ ಗುಂಪನ್ನ ಅಂಗ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ಈ ಅಂಗ ವ್ಯವಸ್ಥೆಗಳ ಗುಂಪನ್ನ ನಾವೇನಂತ ಕರಿತಾ ಹೋಗ್ತೀವಿ? ಪ್ರಭೇದ ಅಂತ ಕರಿತಾ ಹೋಗ್ತೀವಿ. ಓಕೆ ಸರ್, ಅಂಗಗಳು ಅಂದ್ರೆ ಏನು? ಮತ್ತೆ ಅಂಗ ವ್ಯವಸ್ಥೆ ಅಂದ್ರೆ ಗೊತ್ತಾಯ್ತು. ಅಂಗಗಳು ಅಂದ್ರೆ ಏನು? ಅಂಗ ಅಂತ ಬರ್ಕೋಬೇಕು, ಮತ್ತೆ ಮಂಗ ಅಂತ ಬರ್ಕಂಗಿದ್ದೀರಾ? ಈ ಅಂಗಗಳು ಅಂದ್ರೆ ಏನು ಸರ? ಈ ಅಂಗಗಳು ಅಂದ್ರೆ ಅಂಗಾಂಶಗಳ ಗುಂಪು ಅಂತ ಅರ್ಥ. ಅಂಗಾಂಶಗಳ ಗುಂಪನ್ನ ನಾವೇನಂತ ಕರಿತಾ ಹೋಗ್ತೀವಿ ಗೊತ್ತಾ? ಅಂಗಾಂಶಗಳ ಗುಂಪನ್ನ ಅಂಗ ಅಂತ ಕರಿತಾ ಹೋಗ್ತೀವಿ. ಅಂಗಾಂಶಗಳು ಸೇರ್ಕೊಂಡು ಹಲವಾರು ಅಂಗಾಂಶಗಳು, ಟಿಶ್ಯೂಸ್ ಅಂತ ಕರಿತಾ ಹೋಗ್ತೀವಿ. ಆದ್ರೆ ಈ ಟಿಶ್ಯೂಸ್ಗಳು ಸೇರ್ಕೊಂಡು ಆದ್ರೆ ಏನಾಗಿದಾವ? ಆರ್ಗನ್ಸ್ ಆಗಿದಾವ. ಟಿಶ್ಯೂಸ್ಗಳು ಸೇರ್ಕೊಂಡು ಆರ್ಗನ್ಸ್ ಆಗಿದಾವ. ಆರ್ಗನ್ಸ್ಗಳು ಸೇರ್ಕೊಂಡು ಆರ್ಗನ್ ಸಿಸ್ಟಮ್ ಆಗಿದ. ಆರ್ಗನ್ ಸಿಸ್ಟಮ್ಗಳು ಸೇರ್ಕೊಂಡು ಏನಾಗಿದಾವ? ಸ್ಪೀಸೀಸ್ಗಳು ಆಗಿದಾವ. ಜಾನ್ ರೇ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಪ್ರಭೇದ ಅನ್ನುವ ಪದದ ಪರಿಕಲ್ಪನೆಯನ್ನು ಕೊಡ್ತಾ ಹೋಗ್ತಾರೆ. ಪ್ರಭೇದ ಎಂಬ ಪದದ ಪರಿಕಲ್ಪನೆ ಕೊಟ್ಟವ್ರು ಯಾರು ಅಂದ್ರೆ ಜಾನ್ ರೇ ಅಂತೇಳಿ. ಯಾರು ಲೇ ಅಲ್ಲ, ಜಾನ್ ರೇ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಪ್ರಭೇದ ಅನ್ನುವ ಪರಿಕಲ್ಪನೆ ಕೊಡ್ತಾನ. ಸರ್ ಪ್ರಭೇದ ಅಂದ್ರೆ ಏನು ಸರ? ಅಂಗ ವ್ಯವಸ್ಥೆಗಳು ಎಲ್ಲವೂ ಸೇರ್ಕೊಂಡು ಒಂದು ಜೀವಿ ಆಗ್ತಾವಲ್ವಾ, ಅದು ಪ್ರಭೇದ. ಹಾಗಾದ್ರೆ ಆ ಅಂಗ ವ್ಯವಸ್ಥೆ ಅಂದ್ರೆ ಇಟ್ಸ್ ಎ ಗ್ರೂಪ್ ಆಫ್ ಆರ್ಗನ್ ಸೇರ್ಕೊಂಡು ಆರ್ಗನ್ ಸಿಸ್ಟಮ್ ಆಗ್ತಾವ. ಹಾಗಾದ್ರೆ ಆರ್ಗನ್ ಅಂತಂದ್ರೆ ಅಂಗಾಂಶಗಳ ಗುಂಪು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೋಡ್ರಿ, ನಮ್ಮಲ್ಲಿ ಏನಿದೆ? ನಾಲಿಗೆ ಇದೆ ಅಂತ ಹೇಳ್ತಾ ಹೋದೆ. ನಾಲಿಗೆ ಒಂದು ಅಂಗ ಅಂತ ಹೇಳ್ತಾ ಹೋದೆ. ನಾಲಿಗೆ ಅನ್ನೋದು ಒಂದು ಅಂಗ. ಹಾಗಾದ್ರೆ ನಾಲಿಗೆ ಅನ್ನೋದು ಒಂದು ಅಂಗ ಆದ್ರೆ ನಾಲಿಗೆ ಒಳಗಡೆ ಬ್ಲಡ್ ಇದೆ. ಬ್ಲಡ್ ಅನ್ನೋದು ಒಂದು ಅಂಗಾಂಶ.
ನಾಲಿಗೆ ಒಳಗಡೆ ಬ್ಲಡ್ ಅಷ್ಟೇ ಇದನ ಇಲ್ಲ, ಕೆಲವೊಂದಿಷ್ಟು ಗ್ರಂಥಿಗಳಿದಾವ, ಅವು ಕೂಡ ಅಂಗಾಂಶನೇ. ಸಲೈವ ಉತ್ಪಾದನೆ ಆಗ್ಬೇಕಂದ್ರೆ ಸಲೈವ ಗ್ಲ್ಯಾಂಡ್ಸ್ ಇರಬೇಕು, ಅವೊಂದು ಅಂಗಾಂಶ. ಹಾಗಾದ್ರೆ ನಮ್ಮ ಕೈ ಇದೆ ಅಂತ ಅನ್ಕೊಳ್ಳುವ, ಕೈ ಒಂದು ಅಂಗ ಅದು. ಸೊ ಕೈ ಅನ್ನೋದು ಒಂದು ಅಂಗ ಅನ್ನೋದಾದ್ರೆ ಇದ್ರೊಳಗಡೆ ಬೋನ್ಸ್ ಇದೆ, ಬೋನ್ಸ್ ಒಂದು ಅಂಗಾಂಶ. ಆ ಬೋನ್ಸ್ ಇದೆ, ಚರ್ಮ ಇದೆ, ಚರ್ಮ ಒಂದು ಅಂಗಾಂಶ. ಅದ್ರೊಳಗಡೆ ಬ್ಲಡ್ ಇದೆ, ಬ್ಲಡ್ ಒಂದು ಅಂಗಾಂಶ. ನೋಡ್ರಿ, ಬ್ಲಡ್ ಅನ್ನೋದು ಒಂದು ಅಂಗಾಂಶ, ಇಟ್ಸ್ ಎ ಕನೆಕ್ಟಿವ್ ಟಿಶ್ಯೂ. ಹಾಗಾದ್ರೆ ಬೋನ್ಸ್ ಅನ್ನೋದು ಒಂದು ಅಂಗಾಂಶ, ಚರ್ಮ ಅನ್ನೋದು ಒಂದು ಅಂಗಾಂಶ. ಈ ಅಂಗಾಂಶಗಳು ಸೇರ್ಕೊಂಡು ಏನಾಗಿದಾವ, ಆರ್ಗನ್ ಆಗಿದಾವ. ದಿಸ್ ದ ಟಿಶ್ಯೂಸ್ ಹಾಗಾದ್ರೆ ಆರ್ಗನ್ಸ್ ಆಗ್ತಾವ. ಆರ್ಗನ್ ಸಿಸ್ಟಮ್ ಆಗಿದೆ. ಆರ್ಗನ್ ಸಿಸ್ಟಮ್ಗಳು ಕಲೆಕ್ಟಿವ್ ಆಗಿ ಏನಾಗಿದಾವ, ಒಂದು ಸ್ಪೀಸಿಸ್ ಆಗಿದೆ. ಮಾನವ ಅನ್ನೋ ಒಂದು ರಚನೆ ಆಗ್ಬೇಕಂದ್ರೆ ಕೇವಲ ನಮ್ಮ ಹತ್ರ ಒಂದೇ ಆರ್ಗನ್ ಸಿಸ್ಟಮ್ ಇಲ್ಲ. ಹಾಗಾದ್ರೆ ಡೈಜೆಷನ್ ಸಿಸ್ಟಮ್ ಇದೆ, ರೆಸ್ಪಿರೇಟರಿ ಸಿಸ್ಟಮ್ ಇದೆ, ನರ್ವ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ಗಳು ಸೇರ್ಕೊಂಡು ಏನಾಗಿದಾವ ಅಂದ್ರೆ ಹಾಗಾದ್ರೆ ಆ ಪ್ರಭೇದಗಳಾಗಿದಾವ. ಈಗ ಈ ಅಂಗಾಂಶಗಳು ಹೆಂಗಾದವು ಸರ? ಹೌದು, ಟಿಶ್ಯೂಸ್ ಆರ್ ಫಾರ್ಮ್. ಟಿಶ್ಯೂಸ್ ಹೆಂಗಾದವು ಅಂತಂದ್ರೆ ಹಾಗಾದ್ರೆ ಜೀವಕೋಶದಿಂದ ರಚನೆ ಆಗ್ತಾ ಹೋಗ್ತವೆ. ಟಿಶ್ಯೂಸ್ ಹೆಂಗಾದವು ಅಂತಂದ್ರೆ ಜೀವಕೋಶದಿಂದ ರಚನೆ ಆಗ್ತಾ ಹೋದ. ಟಿಶ್ಯೂಸ್ ಹೆಂಗ್ ರಚನೆ ಆದವು ಸರ್ ಅಂತಂದ್ರೆ ಜೀವಕೋಶದಿಂದ ಏನಾಗ್ತಾ ಹೋಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಹಾಗಾದ್ರೆ ಈ ಜೀವಕೋಶಗಳು ಏನಾರ ವ್ಯತ್ಯಾಸ ಆಯ್ತಂದ್ರೆ ಅಂಗಾಂಶಕ್ಕೆ ವ್ಯತ್ಯಾಸ ಆಗ್ತೈತಿ. ಅಂಗಾಂಶಕ್ಕೆ ಸಮಸ್ಯೆ ಆಯ್ತಂದ್ರೆ ಅಂಗಗಳಿಗೆ ಸಮಸ್ಯೆ ಆಗ್ತೈತಿ. ಅಂಗಗಳಿಗೆ ಸಮಸ್ಯೆ ಆಯ್ತಂದ್ರೆ ಅಂಗ ವ್ಯವಸ್ಥೆಗೆ ಸಮಸ್ಯೆ ಆಗ್ತೈತಿ. ಅಂಗ ವ್ಯವಸ್ಥೆಗೆ ಸಮಸ್ಯೆ ಆಯ್ತಂದ್ರೆ ಪ್ರಭೇದಕ್ಕೆ ಸಮಸ್ಯೆ ಆಗ್ತೈತಿ. ಸರ್ ಹಂಗಾರೆ ಈ ಜೀವಕೋಶನ ಮೂಲನ ಇದೇ ಮೂಲ ಸರ್. ಈ ಜೀವಕೋಶ ಯಾರ ಕಂಟ್ರೋಲ್ ಮಾಡ್ತಾರ? ಡೆಫಿನೆಟ್ಲಿ ಕಂಟ್ರೋಲ್ ಮಾಡ್ತಾರ. ಯಾರಾಗರೆ? ನ್ಯೂಕ್ಲಿಯಸ್. ಆಗರೆ ಇದನ್ನ ಕೋಶ ಕೇಂದ್ರ ಕಂಟ್ರೋಲ್ ಮಾಡ್ತೈತಿ. ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡ್ತಾ ಇದ್ದ. ಹಾಗಾದ್ರೆ ಸೆಲ್ ಕಂಟ್ರೋಲರ್ ಯಾರಪ್ಪ? ಮಾಸ್ಟರ್ ಆಫ್ ಸೆಲ್ ಯಾರಂತಂದ್ರ ನ್ಯೂಕ್ಲಿಯಸ್. ಹಾಗಾದ್ರೆ ಈ ನ್ಯೂಕ್ಲಿಯಸ್ ಯಾರು ಕಂಟ್ರೋಲ್ ಮಾಡ್ತಾರ ಸರ ಅಂತಂದ್ರೆ ನ್ಯೂಕ್ಲಿಯಸ್ ಹೆಂಗ್ ಬಂತು ಸರ ಅಂದ್ರ ಆ ನ್ಯೂಕ್ಲಿಯಸ್ ಒಳಗಡೆ ಒಂದು ಕ್ರೊಮ್ಯಾಟಿನ್ ಅಂತಕ್ಕಂಥ ಎಳೆ ಇದೆ. ಕ್ರೊಮ್ಯಾಟಿನ್ ಎಳೆ ಇದೆ. ಈ ಕ್ರೊಮ್ಯಾಟಿನ್ ಎಳೆ ಏನಾಗ್ತದೆ ಗೊತ್ತಾ? ಕ್ರೋಮೋಜೋನ್ಸ್ಗಳಾಗಿ ಕೂಡ ಕನ್ವರ್ಟ್ ಆಗ್ತದೆ. ಎಸ್, ಕ್ರೊಮ್ಯಾಟಿನ್ ಎಳೆ ನಾರ್ಮಲ್ ಟೈಮಲ್ಲಿ ಕ್ರೊಮ್ಯಾಟಿನ್ ಎಳೆ ಅದು ಡಿವಿಷನ್ ಆಗ್ಬೇಕಾದ್ರೆ ಏನಾಗ್ತೈತಿ? ಕ್ರೋಮೋಜೋನ್ಸ್ ಆಗ್ತೈತಿ. ಕ್ರೋಮೋಜೋನ್ಸ್ ವರ್ಣತಂತು ಅಂತ ಕರಿತಾ ಹೋಗ್ತೀವಿ. ಕ್ರೋಮೋಜೋನ್ಸ್ ಅಂದ್ರ ವರ್ಣತಂತು ಅಂತ ಅರ್ಥ. ಕ್ರೋಮೋಜೋನ್ಸ್ ಅಂದ್ರೆ ವರ್ಣತಂತು. ಈ ವರ್ಣತಂತುಗಳಲ್ಲಿ ಏನೈತಿ ಸರ್ ಅಂದ್ರೆ DNA ಇದೆ. ಸೊ DNA ಒಳಗಡೆ ಏನಿದೆ ಸರ್ ಅಂತಂದ್ರ DNA ಒಳಗಡೆ ಜೀನ್ಸ್ಗಳಿದಾವ ಸರ್. ಆ ಜೀನ್ಸ್ ಎದರಿಂದ ಆಗೈತಿ ಸರ್ ಅಂದ್ರ ಇಸ್ಟೋ ಪ್ರೋಟೀನ್ ಇಂದ ಆಗಿದೆ. ಪ್ರೋಟೀನ್ ಸರಿ. ಪ್ರೋಟೀನ್ ಯಾವ್ದ್ರಿಂದ ಆಗೈತಿ ಸರ್ ಅಂತಂದ್ರೆ ಅಮೈನೋ ಆಸಿಡ್ ಇಂದ ಆಗಿದೆ. ಅಮೈನೋ ಆಮ್ಲದಿಂದ ಆಗಿದೆ. ಇದನ್ನೆಲ್ಲ ಅಧ್ಯಯನ ಮಾಡ್ತೀವಲ್ವಾ, ಇದೇ ಜೀವಶಾಸ್ತ್ರ. ಸೊ ಜೀವಶಾಸ್ತ್ರದ ಏನು ಅಧ್ಯಯನ ಮಾಡ್ತೀವಿ ಅಂದ್ರೆ ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಎಲ್ಲಿ ತನಕ ಅಧ್ಯಯನ ಮಾಡ್ತೀವಿ ಅಂದ್ರೆ ಇಲ್ಲಿ ತನಕ ಅಧ್ಯಯನ ಮಾಡ್ತೀವಿ. ಅಮೈನೋ ಆಸಿಡ್ ಆದ್ರೆ ಕೆಮಿಸ್ಟ್ರಿ ಆಗ್ಬಿಡ್ತು. ನಾನು ಯಾಕೆ ಇಷ್ಟು ಪಾಯಿಂಟ್ ಹೇಳ್ಕೊಂತ ಬಂತಂದ್ರೆ ಸ್ವಲ್ಪ ಇಲ್ಲಿ ಗಮನಿಸ್ತಾ ಬನ್ನಿ. ಇದನ್ನು ನಾವು ಫಿಸಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ, ಇದನ್ನ ನಾವು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ, ಎಕಾಲಜಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ, ಇದನ್ನ ನಾವು ಬಯಾಲಜಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಬಯಾಲಜಿಯಲ್ಲಿ ಸ್ಟಡಿ ಮಾಡ್ತೀವಿ. ನೋಡ್ರಿ, ಒಂದು ವಿಷಯ ಮತ್ತೊಂದು ವಿಷಯಕ್ಕೆ ಹೆಂಗ್ ಲಿಂಕ್ ಇದೆ ಅಂತೇಳಿ, ಒಂದು ವಿಷಯ ಮತ್ತೊಂದು ವಿಷಯಕ್ಕೆ ಹೆಂಗ್ ಲಿಂಕ್ ಇದೆ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ನೋಡ್ರಿ, ಹಾಗಾದ್ರೆ ಅಮೈನೋ ಆಮ್ಲಗಳು ಸೇರ್ಕೊಂಡು ಪ್ರೋಟೀನ್ ಆಯ್ತು. ಇದಕ್ಕೆ H ಪ್ರೋಟೀನ್ ಅಂತ ಕರಿತಾ ಹೋಗ್ತಾರ, ಇಸ್ಟೋ ಪ್ರೋಟೀನ್ ಅಂತ ಕರಿತಾ ಹೋಗ್ತಾರ. H ಪ್ರೋಟೀನ್ಗಳು ಜೀನ್ಸ್ಗಳಾದವು. ಅವರ ಜೀನ್ಸ್ಗಳು ಯಾವ ಪ್ರೋಟೀನ್ ಇಂದ ರೆಡಿ ಆಗಿದಾವೆ? H ಪ್ರೋಟೀನ್. ಹಾಗಾದ್ರೆ ಜೀನ್ಸ್ಗಳಂದ್ರೆ ಏನು ಸರ? ವಂಶವಾಹಿ ಗುಣಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಏನಿರ್ತಾವ, ಆ ವಂಶವಾಹಿ ಗುಣಲಕ್ಷಣಗಳು ಎಲ್ಲಿ ಸ್ಟೋರ್ ಆಗಿರ್ತಾವ ಅಂದ್ರೆ ಜೀನ್ಸ್ ಅಲ್ಲಿ ಸ್ಟೋರ್ ಆಗಿರ್ತಾವ. ನಾವು ಅದನ್ನ ಚೇಂಜ್ ಮಾಡಕ್ಕೆ ಜೀನ್ಸ್ ಎಡಿಟಿಂಗ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಜೀನ್ಸ್ ಅಲ್ಲಿ ಏನು ವಿಷಯ ಐತಲ್ವಾ, ಅವರ ಜೀನ್ಸ್ ಬಹಳ ಜನರಿಗೆ DNA-ಗೂ ಜೀನ್ಸ್ಗೂ ವ್ಯತ್ಯಾಸ ಗೊತ್ತಿರಲ್ಲ. DNA ಒಳಗಡೆ ಏನಿದೆ ಅಂದ್ರೆ ಜೀನ್ಸ್ ಇದೆ. ಹಾಗಾದ್ರೆ ಅಂತ DNA-ಗಳು ಸೇರ್ಕೊಂಡು ಕ್ರೋಮೋಜೋನ್ಸ್ ಆಗ್ತವೆ. ಅಂತ DNA-ಗಳು ಸೇರ್ಕೊಂಡು ಕ್ರೋಮೋಜೋನ್ಸ್ ಆಗ್ತವೆ. 46 ಕ್ರೋಮೋಜೋನ್ಸ್ ಇದಾವ. ಮುಂದೆ ಮಾತಾಡೋದನ್ನೆಲ್ಲ 44 XX, ಹಾಗಾದ್ರೆ ಡೌನ್ ಸಿಂಡ್ರೋಮ್ ಅದೆಲ್ಲ ಮಾತಾಡೋದಂತ. ಹಾಗಾದ್ರೆ ಕ್ರೋಮೋಜೋನ್ಸ್, ಹಾಗಾದ್ರೆ DNA-ಗಳು ಸೇರ್ಕೊಂಡು ಕ್ರೋಮೋಜೋನ್ಸ್ ಆಗ್ತಾವ. ಕ್ರೋಮೋಜೋನ್ಸ್ ಎಲ್ಲಿರ್ತಾವ ಸರ್ ಅಂತಂದ್ರ ನ್ಯೂಕ್ಲಿಯಸ್ ಅಲ್ಲಿ ಇರ್ತಾವ. ನ್ಯೂಕ್ಲಿಯಸ್ ಎಲ್ಲೈತಿ ಸರ್ ಅಂದ್ರ ಕೋಶ ಕೇಂದ್ರದಲ್ಲಿದ. ನ್ಯೂಕ್ಲಿಯಸ್ ಎಲ್ಲಿದೆ ಅಂದ್ರೆ ಜೀವಕೋಶದಲ್ಲಿದ. ಜೀವಕೋಶಗಳು ಸೇರ್ಕೊಂಡು ಜೀವಕೋಶಗಳು ಎಲ್ಲಿದಾವ ಸರ್ ಅಂದ್ರ ಅಂಗಾಂಶಗಳ ಒಳಗಡೆ ಜೀವಕೋಶಗಳಿದಾವ. ಅಂಗಾಂಶಗಳು ಎಲ್ಲಿದಾವ ಸರ್ ಅಂದ್ರ ಅಂಗಗಳ ಒಳಗಡೆ ಇದಾವ. ಅಂಗಗಳು ಎಲ್ಲಿದಾವ ಸರ್ ಅಂದ್ರ ಅಂಗ ವ್ಯವಸ್ಥೆಯ ಒಳಗಡೆ ಇದಾವ. ಅಂದ್ರ ಅಂಗವ್ಯವಸ್ಥೆಗಳು ಎಲ್ಲಿದಾವ ಅಂದ್ರೆ ಪ್ರಭೇದದ ಒಳಗಡೆ ಇದಾವ. ಸೊ ನಾನು ಈ ಸೈಕಲ್, ಈ ಚೈನ್ ನಿಮ್ಗೆ ಗೊತ್ತಿರಬೇಕು. ನಾನು ಇವತ್ತೇನು ಪಾಠ ಮಾಡ್ತೀನಿ ಅಂತಂದ್ರೆ ಸಾಮಾನ್ಯವಾಗಿ ಜೀವಶಾಸ್ತ್ರವನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಜೀವಕೋಶ, ಆಮೇಲೆ ಅಂಗಾಂಶಗಳು, ಆಮೇಲೆ ಅಂಗಗಳು, ಆಮೇಲೆ ಅಂಗವ್ಯವಸ್ಥೆ, ಆಮೇಲೆ ಪ್ರಭೇದಗಳು ಅಂತ. ಸೊ ನಾನು ಇವತ್ತು ಒಂದು ವಿಶೇಷವಾದ ಪಾಠ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾವುದಂದ್ರೆ ಜೀವಕೋಶ ಅಧ್ಯಯನ ಮಾಡೋಣ. ಬಹಳ ಈಸಿ ಆಗಿದೆ. ನಾನು ತುಂಬಾ ಸಿಂಪಲ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಜೀವಕೋಶ ಹೆಂಗೆ ಅನ್ನೋದ್ರ ಬಗ್ಗೆ.
ಹಾಗಾದ್ರೆ ನಾವು ಇವತ್ತು ಈ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡೋಣ. ಯಾಕೆ ನಾನು ಅಂಗಾಂಶ ತಗೊಂಡ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್, ಮತ್ತೆ ಕ್ವಶನ್ಸ್ ಬಂದೇ ಬರ್ತಕ್ಕಂಥ ಚಾಪ್ಟರ್. ಜೀವಕೋಶಗಳು ಬಹಳ ಸಿಂಪಲ್ ಆಗಿದೆ, ಈಸಿ ಆಗಿದೆ. ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಅಂತ ಬಹಳ ಸಿಂಪಲ್ ಆಗಿ. ಹಾಗಾದ್ರೆ ಇದನ್ನ ಸ್ವಲ್ಪ ನಾವೇನ್ ಮಾಡುವ, ಅಂಗಾಂಶಗಳನ್ನ ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗುವ. ಈ ಅಂಗಾಂಶಗಳು ಬಹಳ ಇದಾವೆ ಕಣ್ರಿ. ಅದ್ರ ಒಳಗಡೆ ಒಂದು ಸಂಯೋಜಕ ಅಂಗಾಂಶವನ್ನು ಅಧ್ಯಯನ ಮಾಡ್ತಾ ಹೋಗುವ. ಯಾವುದು ಸರ್ ಆ ಸಂಯೋಜಕ ಅಂಗಾಂಶ ಅಂತಂದ್ರೆ, ಆ ಸಂಯೋಜಕ ಅಂಗಾಂಶ ಯಾವುದು ಸರ್ ಅಂತಂದ್ರೆ ದಟ್ ಈಸ್ ದ ಬ್ಲಡ್ ಅಂತೇಳಿ. ಸೊ ನಮ್ಮ ಟಾಪಿಕ್ಗೆ ನಾವು ಈಗ ಎಂಟ್ರಿ ಆಗಿದ್ದೀವಿ, ರಕ್ತ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ರಕ್ತದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುವ. ಹಾಗಾದ್ರೆ ರಕ್ತ ಅನ್ನೋ ಕಾನ್ಸೆಪ್ಟ್ ಯಾವ್ದ್ರಲ್ಲಿ ಐತೆ ಅಂತ ನಿಮ್ಗೆ ಗೊತ್ತಿರಬೇಕು. ಈ ಸ್ಲೈಡ್ ಗೊತ್ತಿಲ್ಲದೆ ಇದ್ರೆ ನಿಮಗೆ ಜೀವಶಾಸ್ತ್ರ ಓದ್ದಂಗೆ ಆಗ್ತೈತೆ ಹೊರತು ಓದಕ್ಕೆ ಅರ್ಥ ಆಗಲ್ಲ. ಸರ್ ನಾನು ಇಲ್ಲೆಲ್ಲೋ ಸರ್ ಜೀರ್ಣಾಂಗ, ನಾನು ಉಸಿರಾಟ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡಬೇಕು, ಇಲ್ಲಿದ್ದೀರಾ ಅಂತ ಅರ್ಥ. ನಿಮ್ಮ ಪಾಠ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಮುಗಿಬೇಕು, ಅವಾಗ ಬಯಾಲಜಿ ಮುಗೀತು ಅಂತ ಅರ್ಥ. ಸರ್ ರೋಗಗಳು ಅಂತ ಪಾಠ ಬರ್ತೈತಲ್ವಾ, ಇದರಲ್ಲಿ ಯಾವುದಕ್ಕೂ ಬಂದಿರ್ತದೆ ಕಣ್ರಿ ರೋಗಗಳು ಅಂತಂದ್ರೆ. ಸರ್ ನನಗಾದ್ರೆ DNA ಬಗ್ಗೆ ಇಲ್ಲಿ ಅಧ್ಯಯನ ಮಾಡಿರ್ತೀವಿ. DNA ಎದರಿಂದ ಆಗಿದಾವ, ಜೀನ್ಸ್ಗಳು ಸೇರ್ಕೊಂಡು DNA ಆಗಿದಾವ. 6 ಫೀಟ್ ಇರ್ತೈತೆ ಒಂದೊಂದು DNA. ಒಂದು DNA ಎಳೆ ಎಷ್ಟಿರ್ತೈತೆ ಅಂದ್ರೆ 6 ಫೀಟ್, 6 ಅಡಿಯಷ್ಟು ಉದ್ದ ಇರ್ತೈತೆ ಕಣ್ರಿ. ಇದನ್ನೆಲ್ಲ ಪೂರ್ತಿಯಾಗಿ ನಾನು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಂತ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಅದರಲ್ಲಿ. ಸೊ ಇವತ್ತು ಫಸ್ಟ್ ವಿಡಿಯೋ ಇದು, ಹಿಂಗಾಗಿ ಇವತ್ತು ಏನು ಅಧ್ಯಯನ ಮಾಡ್ತಾ ಹೋಗೋ ಅಂದ್ರೆ ರಕ್ತವನ್ನು ತಗೊಂಡಿದ್ದೀನಿ. ಯಾಕೆ ರಕ್ತನೇ ತಗೊಂಡಿದ್ದೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಕೇವಲ ಪರೀಕ್ಷೆಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಟಾಪಿಕ್ ಯಾವ್ದಂದ್ರೆ ಬ್ಲಡ್ ಅಂತ. ಸ್ವಲ್ಪ ಮಾತಾಡ್ತಾ ಹೋಗುವ. ಸೊ ಬ್ಲಡ್ ಅಂದ ತಕ್ಷಣನೇ ನಿಮ್ಮ ಮೈಂಡಿಗೆ ಬರ್ತಾ ಇದೆ ಸರ್ ವೈಟ್ ಬ್ಲಡ್ ಸೆಲ್ಸು, RBC, WBC, ಪ್ಲೇಟ್ಲೆಟ್ಸು. ಸೊ ವಿ ವಿಲ್ ಡಿಸ್ಕಸ್, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ ಅಂತ. ನಾವು ಸ್ವಲ್ಪ ರಿವರ್ಸ್ ಸೈಕಲ್ ಆಗಿ ಅಧ್ಯಯನ ಮಾಡ್ಕೊಂತ ಬಂದ್ಬಿಡೋಣ. ಅಂದ್ರೆ ಫಸ್ಟ್ ನಾವೇನು ಅಧ್ಯಯನ ಮಾಡೋಣ ಅಂದ್ರೆ ಬ್ಲಡ್ ಅನ್ನೋ ಕಾನ್ಸೆಪ್ಟ್ ಹೆಂಗ್ ಬಂತು, ಆ ಬ್ಲಡ್ನ ಟೈಪ್ಸ್ ಎಷ್ಟಿದಾವ ಅದನ್ನೆಲ್ಲ ಡೀಟೇಲ್ ಆಗಿ ಅಧ್ಯಯನ ಮಾಡ್ಕೊಂಡು ಆಮೇಲೆ RBC, WBC ಅಧ್ಯಯನ ಮಾಡೋಣ ಅಂತ. ಓಕೆ, ಹಾಗಾದ್ರೆ ಫಸ್ಟ್ ಬಂದ್ಬಿಡ್ತೀನಿ. ಈಗ ಫಸ್ಟ್ ಮಾತಾಡ್ತಾ ಹೋಗುವ. ಹಾಗಾದ್ರೆ ನಾವು ಒಂದು ಸ್ವಲ್ಪ ಬ್ಲಡ್ ಅನ್ನ ತಗೊಳ್ಳುವ. ಸೊ ಬ್ಲಡ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಬ್ಲಡ್ ಬಗ್ಗೆ, ಆಗ ರಕ್ತದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುವ. ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ರಕ್ತ ಮತ್ತು ರೋಗ ನಿರೋಧಕ ಶಕ್ತಿ ಅಂತೇಳಿ, ರೋಗ ನಿರೋಧಕ ವ್ಯವಸ್ಥೆ, ಬ್ಲಡ್ ಅಂಡ್ ಇಮ್ಯುನಿಟಿ ಸಿಸ್ಟಮ್ ಅಂತೇಳಿ. ಸೊ WBC, RBC ಅಂದ್ರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ ಅಂತ. ಈಗ ಜಸ್ಟ್ ರಕ್ತ ಮತ್ತು ರೋಗ ನಿರೋಧಕ ವ್ಯವಸ್ಥೆಗೆ ಏನು ಸಂಬಂಧ ಐತೆ ಅನ್ನೋದನ್ನ ಅಧ್ಯಯನ ಮಾಡ್ತಾ ಬರೋಣ. ಹಾಗಾದ್ರೆ ರಕ್ತ ಅಂದ್ರೆ ನಿಮಗೊಂದು ಗೊತ್ತಿದೆ, ಇದು ಒಂದು ಸಂಯೋಜಕ ಅಂಗಾಂಶ. ಎಂತ ಸಂಯೋಜಕ ಅಂಗಾಂಶ ಅಂದ್ರೆ ದ್ರವ ಸಂಯೋಜಕ ಅಂಗಾಂಶ. ಇದೊಂದು ದ್ರವ ಸಂಯೋಜಕ ಅಂಗಾಂಶ. ಹಾಗಾದ್ರೆ ಇದು ಒಂದು ಕನೆಕ್ಟಿವ್ ಟಿಶ್ಯೂ. ಇಟ್ ಇಸ್ ಎ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ. ಹಾಗಾದ್ರೆ ದ್ರವ ಸಂಯೋಜಕ ಅಂಗಾಂಶಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತಾ ಹೋಗ್ತವೆ. ಸಾಗರ ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ ಅಂತ ಡಿಫ್ರೆಂಟ್ ಬರ್ತಾ ಹೋಗ್ತವೆ. ಅದನ್ನ ನಾವು ಈ ಚಾಪ್ಟರ್ ಅಂಗಾಂಶಗಳ ಅಧ್ಯಯನ ಮಾಡೋದಂತ. ಅದರಲ್ಲಿ ಒಂದು ದ್ರವ ಸಂಯೋಜಕ ಅಂಗಾಂಶ ಅಂತ ಇದೆ. ಆ ದ್ರವ ಸಂಯೋಜಕ ಅಂಗಾಂಶಕ್ಕೆ ಉದಾಹರಣೆ ಯಾವುದು ಸರ್ ಅಂದ್ರೆ ಹಾಗಾದ್ರೆ ಬ್ಲಡ್, ರಕ್ತ ಅಂತ. ಹಾಗಾದ್ರೆ ಈ ರಕ್ತ ಐತಲ್ವಾ, ಹಾಗಾದ್ರೆ ಈ ರಕ್ತ ಎಷ್ಟಿರುತ್ತೆ ಸರ ಮಾನವನ ದೇಹದಲ್ಲಿ? ಹಾಗಾದ್ರೆ ಮಾನವನ ದೇಹದಲ್ಲಿ ಸಾಮಾನ್ಯವಾಗಿ ಅವನ ತೂಕದ 7ರಿಂದ 8% ಇರ್ತೈತೆ ಕಣ್ರಿ. 7ರಿಂದ 8% ತೂಕದ ಅವನ ತೂಕ ಎಷ್ಟಲ್ವಾ, ಅವನ ತೂಕದ 7ರಿಂದ 8%. ಅವನ ತೂಕ ನಾನಿವಾಗ, ಹಾಗಾದ್ರೆ ನೀವು ಒಂದು 100 kg ಇದ್ರೆ ಅಂದ್ರೆ ಒಂದು 7-8 kg ಅಷ್ಟು ರಕ್ತ ಇರ್ತದೆ. ಹಾಗಾದ್ರೆ ಇಲ್ಲ ಸರ್ ನಾವು ಒಂದು 50 kg ಇದಾವೆ ಅಂತಂದ್ರೆ ಒಂದು 3.5-4 kg ಅಷ್ಟು ಏನಿರ್ತೈತಪ್ಪ ಅಂದ್ರೆ ಬ್ಲಡ್ ಇರ್ತೈತಿ. ಸರಾಸರಿಯಾಗಿ 6ರಿಂದ 7 ಲೀಟರ್ನಷ್ಟು ರಕ್ತ ಇರ್ತೈತಿ. 6ರಿಂದ 7 ಲೀಟರ್ ಸರಾಸರಿಯಾಗಿ. ಅಂದ್ರೆ ಇದೊಂದು ಆರೋಗ್ಯವಂತ ವ್ಯಕ್ತಿಯ ರಕ್ತ. ಇಷ್ಟೇ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ನಾವು, ಇಷ್ಟೇ ಇರಬೇಕು ಬ್ಲಡ್ ಅಂತೇಳಿ. 6ರಿಂದ 7 ಲೀಟರ್ನಷ್ಟು ಏನಿರ್ತೈತಪ್ಪ ಅಂದ್ರೆ ರಕ್ತ ಇರ್ತೈತಿ. ಹಾಗಾದ್ರೆ ಈ ಒಂದು ರಕ್ತ ಐತಲ್ವಾ, ಈಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಂಟ್ರಿ ಆಗುವ ಇವೆಲ್ಲ ಬೇಸಿಕ್ ನಿಮ್ಗೆ ಗೊತ್ತಾಗಿರ್ಬೇಕಾಗಿರೋದು. ಹಾಗಾದ್ರೆ ಈ ರಕ್ತ ಇದಲ್ವಾ, ಈ ರಕ್ತ ಆಸಿಡೋ ಬೇಸೋ ಅನ್ನೋದು ಮೊದಲನೇ ಪ್ರಶ್ನೆ. ರಕ್ತ ಇದಲ್ವಾ, ಇದು ಒಂದು ಸಂಯೋಜಕ ಅಂಗಾಂಶ ಗೊತ್ತಾಯ್ತು. ಹಾಗಾದ್ರೆ ನಾಳೆ ನಿಮ್ಮ KA ಪ್ರಶ್ನೆ ಪತ್ರಿಕೆಯಲ್ಲಿ ಅವ್ನು ಪ್ರಶ್ನೆ ಕೇಳ್ತಾನೆ, ಏನಾಗಾರೆ ರಕ್ತ ಒಂದು ಅಸಿಡಿಕ್ ಆಗಿರ್ತೈತೋ, ಹಾಗಾದ್ರೆ ರಕ್ತ ಒಂದು ಹಾಗಾದ್ರೆ ಬೇಸ್ ಆಗಿರ್ತೈತೋ, ಪ್ರತ್ಯಾಮ್ಲೀಯ ಲಕ್ಷಣವನ್ನು ಹೊಂದೈತೋ ಅಥವಾ ಆಮ್ಲೀಯ ಲಕ್ಷಣವನ್ನು ಹೊಂದೈತೋ. ಸೊ ಆಸಿಡ್ ಅಂಡ್ ಬೇಸ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತಾ. ಹಾಗಾದ್ರೆ pH ವ್ಯಾಲ್ಯೂ 7ಗಿಂತ ಜಾಸ್ತಿ ಇತ್ತು ಅಂದ್ರೆ ಬೇಸು ಪ್ರತ್ಯಾಮ್ಲ, ಕಡಿಮೆ ಇತ್ತಂದ್ರೆ ಅದು ಆಮ್ಲ ಆಗಿರ್ತೈತಿ. ಹಾಗಾದ್ರೆ ರಕ್ತದ pH ಅನ್ನ ನಾನು ನಿಮ್ಗೆ ಹೇಳ್ಬಿಟ್ರೆ ಅದು ಆಸಿಡ್ ಬೇಸ್ ಅಂತ ಗೊತ್ತಾಗ್ಬಿಡ್ತೈತಿ. ರಕ್ತದ pH ಎಷ್ಟಿರ್ತೈತೆ ಅಂದ್ರೆ, ರಕ್ತದ pH ಎಷ್ಟಿರ್ತೈತಪ್ಪ ಅಂದ್ರೆ 7.35 ಇಂದ 7.45 pH ಅನ್ನ ಹೊಂದಿರ್ತೈತಿ. 7.35 ಇಂದ 7.45 pH ಅನ್ನ ಹೊಂದಿರ್ತೈತಿ. ಈಗ ನಿಮ್ಗೆ ಗೊತ್ತಾಗಿದ ಪವರ್ ಆಫ್ ಹೈಡ್ರೋಜನ್ 7ಗಿಂತ ಜಾಸ್ತಿ ಇದೆ ಅಂತಂದ್ರೆ, ಪವರ್ ಆಫ್ ಹೈಡ್ರೋಜನ್ 7ಗಿಂತ ಜಾಸ್ತಿ ಇದೆ ಅಂದ್ರೆ 100% ಇದು ಪ್ರತ್ಯಾಮ್ಲ. ಹಾಗಾದ್ರೆ ಇನ್ನೂ ಒಂದು ಟ್ವಿಸ್ಟ್ ಕೊಡ್ಬೋದು, ಏನಂತ ಗೊತ್ತಾ. ಹಾಗಾದ್ರೆ ಇದು ಅತ್ಯಂತ ಪ್ರಬಲವಾದ ಪ್ರತ್ಯಾಮ್ಲವಾಗಿದೆ, ಹಾಗಾದ್ರೆ ದುರ್ಬಲವಾದ ಪ್ರತ್ಯಾಮ್ಲವಾಗಿದೆ ಅಂತ ಕೊಟ್ಟುಬಿಡ್ತಾನೆ. ಹಾಗಾದ್ರೆ ಇದು ಪ್ರಬಲವಾದ ಪ್ರತ್ಯಾಮ್ಲ ಅಲ್ಲ. 7ಕ್ಕಿಂತ ಜಾಸ್ತಿ ಆದಂಗ ಪ್ರತ್ಯಾಮ್ಲದ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತೈತಿ. ನೋಡ್ರಿ, ಆಮ್ಲ ಬಂದ್ರೆ ಕಡಿಮೆ ಆದ್ರೆ ತೀವ್ರತೆ ಜಾಸ್ತಿ, ಪ್ರತ್ಯಾಮ್ಲ ಬಂದ್ರೆ ಜಾಸ್ತಿ ಆದ್ರೆ ತೀವ್ರತೆ ಜಾಸ್ತಿ.
ಆಮ್ಲ ಬಂದ್ರೆ ಕಡಿಮೆ ಆದ್ರೆ ತೀವ್ರತೆ ಜಾಸ್ತಿ. ಹಾಗಾದ್ರೆ pH 5ಕ್ಕಿಂತ pH 4 ಇದ್ರೆ ಜಾಸ್ತಿ ಆಮ್ಲ ಐತಿ ಅಂತ ಅರ್ಥ. pH 3 ಆದ್ರೆ ಇನ್ನೂ ಜಾಸ್ತಿ ಆಮ್ಲ ಐತಿ ಅಂತ ಅರ್ಥ. ಅದನ್ನ ಕೆಮಿಸ್ಟ್ರಿ ಡಿಸ್ಕಸ್ ಮಾಡೋಣಂತ. ಓಕೆ, ಹಾಗಾದ್ರೆ ಪ್ರತ್ಯಾಮ್ಲ ಅಂತಂದ್ರೆ ಜಾಸ್ತಿ ಆದ್ರೆ, ನಂಬರ್ ಜಾಸ್ತಿ ಆದ್ರೆ ಪ್ರತ್ಯಾಮ್ಲದ ತೀವ್ರತೆ ಜಾಸ್ತಿ ಇದೆ ಅಂತ ಅರ್ಥ. ಇದು 7ಕ್ಕಿಂತ ಜಸ್ಟ್ ಹತ್ರ ಇದೆ, 7.435ರಿಂದ 7.45 ಐತಿ. ಇದು ಒಂದ್ ರೀತಿ ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲವಾಗಿದೆ, ಅಂದ್ರೆ ಪ್ರಬಲವಾದ ಪ್ರತ್ಯಾಮ್ಲ ಆಗಿಲ್ಲ, ಒಂದು ನಾರ್ಮಲ್ ಪ್ರತ್ಯಾಮ್ಲ ಆಗಿದೆ. ಆದರೆ ದುರ್ಬಲವಾದ ಪ್ರತ್ಯಾಮ್ಲ ಆಗಿದೆ. ಇದು ಅರೆ ಪ್ರತ್ಯಾಮ್ಲ ಅಥವಾ ದುರ್ಬಲವಾದ ಪ್ರತ್ಯಾಮ್ಲ ಆಗಿದೆ. ರಕ್ತ ಒಂದು ಬೇಸ್ ಅಂತ ನಮಗೆ ಗೊತ್ತಾಗ್ತಾ ಹೋಯ್ತು. ಹೆಂಗ್ ನೆನ್ಪಿಟ್ಕೋಬಹುದು? ಬಹಳ ಈಸಿ, ಯಾಕಂದ್ರೆ ನಮ್ಮ ಬಾಡಿ ಒಳಗಡೆ ಆಸಿಡ್ಗಳು ನಿಮ್ಗೆಲ್ಲ ಗೊತ್ತಿದಾವ. ಹಾಗಾದ್ರೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದಾವ, ಕಾರ್ಬೋನಿಕ್ ಆಸಿಡ್ಗಳಿದಾವ, ಇನ್ನು ಬೈಲ್ ಆಸಿಡ್ ಕಂಡು ಬರ್ತೈತಿ, ಯೂರಿಕ್ ಆಸಿಡ್ಗಳು ಕಂಡು ಬರ್ತಾ ಹೋಗ್ತವೆ. ಮತ್ತೆ ಬಾಡಿ ಒಳಗಡೆ ಆಸಿಡ್ಗಳು ಐತಂದ್ರೆ ಅದನ್ನ ನ್ಯೂಟ್ರಲ್ ಮಾಡ್ಬೇಕಲ್ವೇ? ಹಾಗಾದ್ರೆ ಅವು ಆಸಿಡ್ ಇದೆ ಅಂದ್ಮೇಲೆ ರಕ್ತ ಏನಾಗಿರ್ಬೇಕಾದ್ರೆ ಬೇಸ ಆಗಿರ್ಲೇಬೇಕು. ಹಿಂಗಾಗಿ ರಕ್ತ ಯಾವುದು ಅಂತಂದ್ರೆ ಅದೊಂದು ಪ್ರತ್ಯಾಮ್ಲ, ಅದೊಂದು ಬೇಸ್ ಆಗಿದೆ. ಇವು ಬೇಸಿಕ್ ಅಂಶಗಳು. ಹಾಗಾದ್ರೆ ರಕ್ತ ಒಂದು ದ್ರವ ಸಂಯೋಜಕ ಅಂಗಾಂಶ. ಹಾಗಾದ್ರೆ 7ರಿಂದ 8% ತೂಕ ಇದೆ. ಹಾಗಾದ್ರೆ 6ರಿಂದ 7 ಲೀಟರ್ನಷ್ಟು ರಕ್ತ ಇರ್ತೈತಿ. ಹಾಗಾದ್ರೆ 7.35 ಇಂದ 7.45 ಪಾರ್ಟ್ ಆಫ್ ಪವರ್ ಆಫ್ ಹೈಡ್ರೋಜನ್ ಅಷ್ಟು ಅಂದ್ರೆ pH ನಷ್ಟು ಅದರ pH ಮೌಲ್ಯ ಇದೆ. ಇದೊಂದು ಪ್ರತ್ಯಾಮ್ಲ ಅಂತ ಗೊತ್ತಾಯ್ತು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರ್ತಾ ಹೋಗೋಣ. ಏನು ಸರಿ ರಕ್ತದ ಕೆಲಸ, ಯಾಕೆ ಬೇಕು ನಮಗೆ ರಕ್ತ? ಹಾಗೆ ರಕ್ತದ ಕೆಲಸ ಏನು? ಬರೀ ಸಾಗಾಣಿಕೆ ಮಾಡೋದಷ್ಟೇನಾ? ಹಾಗಾದ್ರೆ ರಕ್ತದ ಕಾರ್ಯಗಳನ್ನು ನೋಡೋದಾದ್ರೆ ರಕ್ತದ ಕಾರ್ಯಗಳು, ಹಾಗಾದ್ರೆ ರಕ್ತದ ಕೆಲಸ ಏನು ಸರ? ರಕ್ತದ ಕಾರ್ಯಗಳು ಏನು? ಹಾಗಾದ್ರೆ ಏನ್ ಮಾಡ್ತೈತೆ ರಕ್ತ? ದನ ಸಾಕಾಣಿಕೆ ಮಾಡ್ತೈತಾ ಅಥವಾ ಹೈನುಗಾರಿಕೆ ಮೀನುಗಾರಿಕೆ ಏನಾರ ಮಾಡ್ತೈತಾ? ಇಲ್ಲ, ನೋಡೋಣ. ರಕ್ತದ ಕೆಲಸ ಮೇಜರ್ ಆಗಿ 2 ಕೆಲಸ ಇದೆ ಕಣ್ರಿ. ರಕ್ತ ಮುಖ್ಯವಾಗಿ 2 ಕೆಲಸ ಮಾಡ್ತಾ ಇದ್ದ. ಒಂದು ಸಾಗಾಣಿಕೆ ಮಾಡ್ತಾ ಇದ್ದ, ಒಂದು ಸಾಗಾಣಿಕೆ ಕಾರ್ಯ ಮಾಡ್ತಾ ಇದ್ದ, ಒಂದು ಸಾಗಾಣಿಕೆ ಕಾರ್ಯ ಮಾಡ್ತಾ ಇದ್ದ. ಸಾಕಾಣಿಕೆ ಅಂತ ಬರ್ಕಂಗಿದ್ದೀರಾ? ಮತ್ತೆ ಹಿಂದ್ಗಡೆ ಕೋಳಿ ಸೇರಿಸಿ ಕೋಳಿ ಸಾಕಾಣಿಕೆ ಆಗ್ಬಿಡ್ತೈತಿ. ಸಾಗಾಣಿಕೆ ಕಾರ್ಯ ಮಾಡ್ತಾ ಇದ್ದ. ಇನ್ನೊಂದು, ಹಾಗಾದ್ರೆ ರಕ್ತ ಉಷ್ಣ ನಿಯಂತ್ರಕವಾಗಿ ಕೆಲಸ ಮಾಡ್ತಾ ಇದ್ದ. ಉಷ್ಣ ನಿಯಂತ್ರಕವಾಗಿ ಕೆಲಸ ಮಾಡ್ತಾ ಇದ್ದ. ಉಷ್ಣ ನಿಯಂತ್ರಕವಾಗಿ ಕೆಲಸ ಮಾಡ್ತಾ ಇದ್ದ. ಶೀತ ರಕ್ತ, ಬಿಸಿ ರಕ್ತ ಪ್ರಾಣಿಗಳು ಅಂತ ಕೇಳಿರ್ತೀರ. ಸೊ ನಾವು ಮುಂದೆ ಡಿಸ್ಕಸ್ ಮಾಡೋಣಂತ. ಹಾಗಾದ್ರೆ ಬಾಡಿಯ ಉಷ್ಣ ನಿಯಂತ್ರಕವಾಗಿ ಕೆಲಸ ಮಾಡದೆ ಅದು ಗೊತ್ತಾ? ರಕ್ತ. ಜೊತೆಗೆ ಸಾಗಾಣಿಕೆ ಮಾಡದೆ ಯಾರು ಗೊತ್ತಾ? ರಕ್ತನೇ. ಹಾಗಾದ್ರೆ ಸಾಗಾಣಿಕೆ ಕೆಲಸ ಮಾಡಿದ್ರೆ ಏನೇನ್ ಸಾಗಾಣಿಕೆ ಮಾಡುತ್ತಾ ಸರ? ಏನೇನ್ ಸಾಗಾಣಿಕೆ ಮಾಡುತ್ತಾ? ಹಾಗಾದ್ರೆ ಅನಿಲಗಳ ಸಾಗಾಣಿಕೆ ಮಾಡ್ತಾ ಹೋಗುತ್ತೆ. ಅನಿಲಗಳ ಸಾಗಾಣಿಕೆ ಮಾಡ್ತಾ ಹೋಗುತ್ತೆ. ಗ್ಯಾಸಸ್ಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಆದರೆ ಶ್ವಾಸಕೋಶದಿಂದ ಆಮ್ಲಜನಕವನ್ನ ದೇಹದ ಎಲ್ಲಾ ಭಾಗಕ್ಕೂ ವರ್ಗಾವಣೆ ಮಾಡುತ್ತೆ. ದೇಹದ ಇತರ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಶ್ವಾಸಕೋಶಕ್ಕೆ ತಗೊಂಡು ಬರ್ತೈತಿ. ಈ ಕೆಲಸ ಮಾಡೋದು ಯಾರು ಅಂದ್ರೆ ಅವರ ಬ್ಲಡ್. ಅನಿಲಗಳ ಸಾಗಾಣಿಕೆ ಮಾಡ್ತೈತಿ. ಪೋಷಕಾಂಶಗಳ ಸಾಗಾಣಿಕೆ ಮಾಡ್ತಾ ಇದ್ದ. ಆದರೆ ಪೋಷಕಾಂಶಗಳು ಪೋಷಕಾಂಶಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ದ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಹಾರ್ಮೋನ್ಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ದ. ಹಾರ್ಮೋನ್ಸ್ಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ದ. ಹಾರ್ಮೋನ್ಸ್ಗಳು ಕಿಣ್ವಗಳನ್ನ ಸಾಗಾಣಿಕೆ ಮಾಡ್ತವೆ. ಕಿಣ್ವ ಎಂಜೈಮ್ಸ್ ಅಂತ ಕರಿತಾ ಹೋಗ್ತೀವಿ. ಕಿಣ್ವಗಳನ್ನ ಸಾಗಾಣಿಕೆ ಮಾಡ್ತಾ ಹೋಗುತ್ತಾ. ಪೋಷಕಾಂಶ ಅಂದ್ರೆ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್, ಗ್ಲೂಕೋಸ್, ನೈಟ್ರೋಜನ್ಸ್ ಎಲ್ಲ ಬಂತು. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬರ್ತೈತೆ ಕಣ್ರಿ. ಅನಿಲಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ದ, ಪೋಷಕಾಂಶಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ದ, ಹಾರ್ಮೋನ್ಸ್ಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ದ, ಕಿಣ್ವಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ದ. ಜೊತೆಗೆ ಉಷ್ಣ ನಿಯಂತ್ರಕವಾಗಿ ಕೂಡ ರಕ್ತ ಕೆಲಸ ಮಾಡ್ತಾ ಇದ್ದ. ಒಂದು, ರಕ್ತ ಎಷ್ಟಿದೆ ಅಂತ ಗೊತ್ತಾಯ್ತು. ಇನ್ನೊಂದು, ರಕ್ತದ ಕೆಲಸ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ಈ ರಕ್ತದ ಬಗ್ಗೆ ಅಧ್ಯಯನ ಮಾಡೋದನ್ನ ಏನಂತ ಕರೀತಾ ಹೋಗ್ತೀವಿ ಸರ? ರಕ್ತದ ಬಗ್ಗೆ ಅಧ್ಯಯನ ಮಾಡೋದನ್ನ ಏನಂತ ಕರೀತಾ ಹೋಗ್ತೀವಿ? ಇದು ಸಾಮಾನ್ಯವಾಗಿ ಬಹಳ ಜನರಿಗೆ ಒಂದು ಡೌಟ್ ಬರ್ತೈತಿ. ಆಪ್ಷನ್ ಕೊಟ್ಟ ಮೇಲೆ ಡೌಟ್ ಬರ್ತೈತಿ, ಈಗಲೇ ಬರಲ್ಲ. ಆಪ್ಷನ್ ಎ, ರಕ್ತದ ಬಗ್ಗೆ ಅಧ್ಯಯನ ಮಾಡುವುದು. ಒಂದು, ಹೆಮಟೋಲಜಿ. ಆಪ್ಷನ್ ಎ ಹೆಮಟೋಲಜಿ. ಆಪ್ಷನ್ ಬಿ ಸಿರಾಲಜಿ. ಆಪ್ಷನ್ ಸಿ ಹೆಮಟೋಸಿರಾಲಜಿ. ಆಪ್ಷನ್ ಡಿ ಸಿರೋಹೆಮಟಾಲಜಿ ಅಂತ ಇರ್ತೈತಿ. ಆಪ್ಷನ್ ಎ ಹೆಮಟೋಲಜಿ, ಆಪ್ಷನ್ ಬಿ ಸಿರಾಲಜಿ, ಆಪ್ಷನ್ ಸಿ ಹೆಮಟೋಸಿರಾಲಜಿ, ಆಪ್ಷನ್ ಡಿ ಸಿರೋಹೆಮಟಾಲಜಿ ಅಂತೇಳಿ. ಸೊ ಏನು ಸರ್ ರಕ್ತದ ಬಗ್ಗೆ ಅಧ್ಯಯನ ಮಾಡೋದು? ಕೇಳಿಸ್ಕೊಳ್ರಿ. ಹೆಮಟೋಸಿರಾಲಜಿ ಮತ್ತು ಸಿರೋಹೆಮಟಾಲಜಿ ಅಂತ ಏನೂ ಇಲ್ಲ. ನಮ್ಮಲ್ಲಿ 2 ಅಂಶಗಳಿದಾವೆ, ಸಿರಾಲಜಿ ಮತ್ತು ಹೆಮಟಾಲಜಿ ಅಂತೇಳಿ. ಸೊ ಇದರಲ್ಲಿ ಅದಕ್ಕೆ ವ್ಯತ್ಯಾಸ ಏನು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಅದನ್ನ ವ್ಯತ್ಯಾಸ ಏನು ನಾವು ಒಂದೇ ಮಾತಲ್ಲಿ ಹೇಳ್ಬೋದು. ರಕ್ತದ ಬಗ್ಗೆ ಅಧ್ಯಯನ ಮಾಡೋದನ್ನ ಹೆಮಟೋಲಜಿ ಅಂತ ಕರಿತಾ ಹೋಗ್ತೀವಿ ಅಂತೇಳಿ. ಮತ್ತೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ, ಸರ್ ಮತ್ತೆ ವಾಟ್ ಅಬೌಟ್ ಸಿರಾಲಜಿ? ಸಿರಾಲಜಿ, ಇಟ್ ಇಸ್ ಅ ಸ್ಟಡಿ ಅಬೌಟ್ ದ ಸೀರಮ್. ಇಟ್ ಇಸ್ ನಾಟ್ ಎ ಸ್ಟಡಿ ಅಬೌಟ್ ಬ್ಲಡ್. ಬ್ಲಡ್ ಅನ್ನ ಸ್ಟಡಿ ಮಾಡೋದಲ್ಲದು, ಬ್ಲಡ್ ಅಲ್ಲಿರುವ ಸೀರಮ್ ಅನ್ನ ಸ್ಟಡಿ ಮಾಡೋದು. ನಿಮ್ಮ ಹತ್ರ ಒಂದು ಪ್ರಶ್ನೆ ಬರ್ತಾ ಇದೆ. ಈಗ ಏನ ಪ್ರಶ್ನೆ ಅಂದ್ರೆ, ಸೀರಮ್ ಅಂದ್ರೆ ಏನು ಸರ? ನಾನು ಇವತ್ತಿನ ಟಾಪಿಕ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ನಾನು ಇವತ್ತು ರಕ್ತದ ಬಗ್ಗೆ ತುಂಬಾ ಡೀಟೇಲ್ ಮಾತಾಡಲ್ಲ. ಇವತ್ತು ನಾನು ಜಾಸ್ತಿ ಮಾತಾಡೋದು ರೋಗ ನಿರೋಧಕ ಶಕ್ತಿಯ ಬಗ್ಗೆ. ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಮತ್ತು ರಕ್ತದ ವಿಧಗಳು ಗೊತ್ತಾಯ್ತು ಅಂದ್ರೆ ನಾನು ಆಮೇಲೆ ಹೇಳ್ಬಿಡ್ತೀನಿ ರಕ್ತ ಅಂದ್ರೆ ಏನು, ರೆಡ್ ಬ್ಲಡ್, ವೈಟ್ ಬ್ಲಡ್, ಅವೆಲ್ಲ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗ್ತವೆ. ನಾನು ಇವತ್ತು ಮೇಜರ್ ಟಾರ್ಗೆಟ್ ರೋಗ ನಿರೋಧಕ ಶಕ್ತಿ ಅಂತ ಅಂದ್ರೇನು, ಆದರೆ ಇಮ್ಯುನೋಗ್ಲೋಬಿನ್ ಇ ಅಂದ್ರೇನು, ಇಮ್ಯುನೋಗ್ಲೋಬಿನ್ ಎ ಅಂದ್ರೇನು, ಇದನ್ನ ನಾನು ಇವತ್ತಿನ ಕ್ಲಾಸಲ್ಲಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಓಕೆ, ಹಾಗಾದ್ರೆ ಈಗ ಸ್ವಲ್ಪ ಬಂದ್ಬಿಡೋಣ. ಹಾಗಾದ್ರೆ ನಾನಿವಾಗ ರಕ್ತವನ್ನ ತಗೊಳ್ತೀನಿ. ಸ್ವಲ್ಪ ರಕ್ತವನ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ವಾ. ಇದೊಂದು ಟೆಸ್ಟ್ ಟ್ಯೂಬ್ ಇದೆ.
ಹಾಸ್ಪಿಟ್ಲಿಗೆಲ್ಲ ನೋಡಿರ್ತೀರ, ಒಂದು ಟೆಸ್ಟ್ ಟ್ಯೂಬ್ ಇದೆ ಅಂತ ಅನ್ಕೊಳ್ವಾ. ಈಗ ನಾನು ರಕ್ತವನ್ನು ತಗೊಂಡೆ, ಇವಾಗ ಇಲ್ಲಿ ರಕ್ತ ಇದೆ, ಬ್ಲಡ್ ಇದೆ ಅಂತ ಅನ್ಕೊಳ್ವಾ. ಇಲ್ಲಿ ಬ್ಲಡ್ ಇದೆ ಅಲ್ವಾ, ಇಲ್ಲಿ ರಕ್ತವನ್ನು ತಗೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಅಧ್ಯಯನದ ದೃಷ್ಟಿಯಿಂದ ಬ್ಲಡ್ ಅಲ್ಲಿದೆ, ಮತ್ತೆ ಹಳಬೇಡ್ರ ರಕ್ತವನ್ನು ತಗೊಂಡಿದ್ದೀನಿ. ಸೊ ಈ ರಕ್ತವನ್ನು ತಗೊಂಡಿದ್ದೀವಲ್ವಾ, ಈ ರಕ್ತದ ಒಳಗಡೆ ಕೇಳಿಸ್ಕೊಳ್ಳಿ, ಈ ರಕ್ತದ ಒಳಗಡೆ ಹಾಗಾದ್ರೆ ಒಂದಿಷ್ಟು ದ್ರವನೂ ಇದೆ, ಒಂದಿಷ್ಟು ಘನನೂ ಇದೆ, ಹಾಗಾದ್ರೆ ಲಿಕ್ವಿಡ್ ಇದೆ, ಒಂದಿಷ್ಟು ಸಾಲಿಡ್ ಪಾರ್ಟಿಕಲ್ಸ್ ಕೂಡ ಇದೆ. ಹಾಗಾದ್ರೆ 55% ಲಿಕ್ವಿಡ್ ಐತ್ ಕಣ್ರಿ, 45% ಸಾಲಿಡ್ ಇದೆ, 45% ಸಾಲಿಡ್ ಇದೆ, ಘನ ಇದೆ, ಹಾಗಾದ್ರೆ 55% ಲಿಕ್ವಿಡ್ ಇದೆ. ಹಾಗಾದ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಬ್ಲಡ್ ತಗೊಂಡಿದ್ದೇವಲ್ವಾ, ಹಾಗಾದ್ರೆ ಆ ಬ್ಲಡ್ ಒಳಗಡೆ ಹಾಗಾದ್ರೆ ದ್ರವ 55% ಇದೆ. ಈ ದ್ರವ ಇದಲ್ವಾ, ಈ ದ್ರವವನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಗೊತ್ತಾ? ಹಾಗಾದ್ರೆ ಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀವಿ. ಹಂಗಾರೆ ನಾವು ಇದನ್ನ ಪ್ಲಾಸ್ಮಾ ದ್ರವ ಅಂತ ಕರೆಯುವ, ಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಘನ ಐತಲ್ಲ ಸರ್, ಇದೇನು ಸರ? ಈ ಪ್ಲಾಸ್ಮಾ ಬಗ್ಗೆ ಡಿಸ್ಕಸ್ ಮಾಡುವ ನಾವು ಇವತ್ತು. ಹಾಗಾದ್ರೆ ಇಲ್ಲಿ ಘನ ಐತಲ್ಲ, ಇದೇನು ಸರ? ಈ ಘನ ಐತಲ್ವಾ, ಈ ಘನದ ಒಳಗಡೆ 3 ಅಂಶಗಳಿದಾವ. ಯಾವ್ಯಾವ ಸರ ಆ 3 ಅಂಶಗಳಂದ್ರೆ ಅವೇ ರೆಡ್ ಬ್ಲಡ್ ಕಾರ್ಪೋಸೆಲ್ಸ್ ಅಥವಾ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಅಂಡ್ ಪ್ಲೇಟ್ಲೆಟ್ಸ್ ಅಂತ. ಇದು ನಮ್ಮ ಮುಂದಿನ ತರಗತಿ. ಇದ್ರ ಬಗ್ಗೆ ನಾವು ಪೂರ್ತಿಯಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ ನಾವಿವತ್ತು ಕಾನ್ಸಂಟ್ರೇಟ್ ಮಾಡೋದು ಏನು ಗೊತ್ತಾ? ಪ್ಲಾಸ್ಮಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ. ಯಾಕಂದ್ರೆ ಸಾಮಾನ್ಯವಾಗಿ ಇದನ್ನೆಲ್ಲ ಅಧ್ಯಯನ ಮಾಡಿರ್ತೀರ ನೀವು. ರಕ್ತ ಅಂದ ತಕ್ಷಣ ನಿಮಗೆ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಅಂತ ಬಂದ್ಬಿಡ್ತೈತಿ. ಹಾಗಾದ್ರೆ ನಾವು ಫಸ್ಟ್ ಇದನ್ನ ಅಧ್ಯಯನ ಮಾಡ್ಕೊಳ್ಳುವ, ಆಮೇಲೆ ಇದನ್ನ ಅಧ್ಯಯನ ಮಾಡೋಣ ಅಂತ. ಹಾಗಾದ್ರೆ ಈ ಪ್ಲಾಸ್ಮಾ ಇದೆ ಅಲ್ವಾ, ಈ ಪ್ಲಾಸ್ಮಾದೊಳಗಡೆ ಏನಿದೆ ಸರ? ಪ್ಲಾಸ್ಮಾ ಅಂತ ಹೇಳಕತ್ತಿರಲ್ವಾ, ಹೆಂಗಿರುತ್ತೆ ಸರ ಪ್ಲಾಸ್ಮಾ? ಅದು ಒಂಥರ ಹಳದಿ ದ್ರವ ಕಣ್ರಿ. ಇದು ಹೆಂಗಿದೆ ಅಂದ್ರ, ಸೊ ಹಳದಿ ಅನ್ನೋದಕ್ಕಿಂತ ಒಂದ್ ರೀತಿ ಒಣ ಹುಲ್ಲಿನ ದ್ರವ, ಒಣ ಹುಲ್ಲಿನ ಬಣ್ಣವನ್ನ ಹೊಂದಿರ್ತೈತಿ. ಆದ್ರೆ ಇದು ಹೆಂಗಿರ್ತಪ್ಪ ಅಂದ್ರೆ ಒಣ ಹುಲ್ಲಿನ ಬಣ್ಣವನ್ನ ಹೊಂದಿರ್ತೈತಿ. ಕೆಲವು ಬಾರಿ ಹಳದಿ ಬಣ್ಣ ಹೊಂದಿರ್ತೈತಿ, ಕೆಲವು ಬಾರಿ ಅದು ಅತ್ಯಂತ ಮುಖ್ಯವಾಗಿ ವರ್ಣರಹಿತ ಅಂತ ಬರ್ಕಂಡ್ರಿ. ವರ್ಣರಹಿತವಾಗಿರ್ತೈತಿ. ಹಳದಿ ಬಣ್ಣ ಅಂತ ಬರ್ಕಬೇಡಿ, ವರ್ಣರಹಿತವಾಗಿರ್ತೈತಿ. ಬಣ್ಣ ಇರಲ್ಲ, ಬಣ್ಣ ಇರಲ್ಲ. ಅಥವಾ ಒಣ ಹುಲ್ಲಿನ ಬಣ್ಣ, ಅದ್ರ ರೀತಿ ಒಂದ್ ರೀತಿ ಲೈಟ್ ಎಲ್ಲೋ ಅನಿಸ್ತೈತಿ. ಎಕ್ಸಾಕ್ಟ್ ಎಲ್ಲೋ ಅಂತ ಬರೆಯಕ್ ಹೋಗ್ಬೇಡ್ರಿ, ಸ್ವಲ್ಪ ಲೈಟ್ ಎಲ್ಲೋ ಬಣ್ಣದಲ್ಲಿ ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ಪ್ಲಾಸ್ಮಾ ಇದಲ್ವಾ, ಈ ಪ್ಲಾಸ್ಮಾ ಏನಿದೆ ಸರ್? ಈ ಪ್ಲಾಸ್ಮಾದೊಳಗಡೆ ಘನ ರೂಪದಲ್ಲಿ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್. ಓಕೆ, ಈ ಪ್ಲಾಸ್ಮಾ ಇದಲ್ವಾ, ಈ ಪ್ಲಾಸ್ಮಾದೊಳಗಡೆ ಏನಿದೆ? 55% ಪ್ಲಾಸ್ಮಾ ಇದಲ್ವಾ, ಅದ್ರೊಳಗಡೆ ಏನಿದೆ ಅಂದ್ರ ಕೇಳಿಸ್ಕೊಳ್ಳಿ, ಈ 55% ಐತಲ್ವ ಪ್ಲಾಸ್ಮಾ ಇದಲ್ವಾ, ಆ ಪ್ಲಾಸ್ಮಾವನ್ನ ನಾವೇನಾದ್ರೂ 100 ಅಂತ ಅನ್ಕೊಂಡ್ರೆ ಆ 100ರಲ್ಲಿ 90% ನೀರಿದೆ ಕಣ್ರಿ. ಹಾಗಾದ್ರೆ ರಕ್ತದಲ್ಲಿ ದ್ರವ ರೂಪದ ಅಂಶ ಐತಲ್ವ, ಪ್ಲಾಸ್ಮಾ ಇದಲ್ವಾ, ಆ ಪ್ಲಾಸ್ಮಾದಲ್ಲಿ 90% ಏನಿದೆ ಗೊತ್ತಾ? ನೀರಿದ. ನಾನೀಗ ನಿಮ್ಗೆ ಏನ್ ಪಾಠ ಮಾಡ್ತಾ ಇದ್ದೆ ಅಂದ್ರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಹೆಮಟಾಲಜಿ ಅಂಡ್ ಸಿರಾಲಜಿ ಮತ್ತು ಹೆಮಟಾಲಜಿಯ ಬಗ್ಗೆ ಏನು ವ್ಯತ್ಯಾಸ ಐತೆ ಅಂತ ಅರ್ಥ ಮಾಡಿಸ್ತಾ ಇದೀನಿ. ಹಾಗಾದ್ರೆ ನಾನೊಂದು ಬ್ಲಡ್ ಅನ್ನ ಆಚೆ ತೆಗೆದಿದ್ದೀವಿ. ಸೊ ಬ್ಲಡ್ ಅನ್ನ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ತಗೊಂಡಿದ್ದೀವಿ. ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಬ್ಲಡ್ ಅನ್ನು ತಗೊಂಡಾಗ ಹಾಗಾದ್ರೆ ನಾವು ಅಧ್ಯಯನ ಮಾಡ್ತೇವೆ, ಆ ಬ್ಲಡ್ ಇದೆ ಅಲ್ವಾ, ಬ್ಲಡ್ ಅಲ್ಲಿ ಹಾಗಾದ್ರೆ 55% ಪ್ಲಾಸ್ಮಾ ಇದೆ, 45% ಏನಿದೆ ಹಾಗಾದ್ರೆ ಸಾಲಿಡ್ ಪಾರ್ಟಿಕಲ್ಸ್ ಇದೆ. ಈ ಸಾಲಿಡ್ ಪಾರ್ಟಿಕಲ್ಸ್ ಅಲ್ಲಿ 3 ಭಾಗಗಳು ಇದಾವ. ಒಂದು RBC, RCB ಅಂತ ಬರ್ಕಿದ್ದಾರೆ. ಮತ್ತೆ ಅದು RCB ರಕ್ತದಲ್ಲಿ ಐತಿ, ಬಟ್ ನಾನು ರಕ್ತದ ಒಳಗಡೆ ಏನಂತ ಹೇಳಕತ್ತೀನಿ? RBC ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಅಥವಾ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಮತ್ತೆ ಪ್ಲೇಟ್ಲೆಟ್ಸ್ ಅಂತೇಳಿ. ಇದು ಘನ ಪದಾರ್ಥ, ಇವು ನಮ್ಮ ಮುಂದಿನ ತರಗತಿ. ಹಾಗೆ ಇವತ್ತಿನ ಕ್ಲಾಸ್ ನಾವು ಪ್ಲಾಸ್ಮಾ ಬಗ್ಗೆ ಡಿಸ್ಕಸ್ ಮಾಡುವ. ಈ ಪ್ಲಾಸ್ಮಾ ಒಳಗಡೆ 90% ಏನಿದೆ ಅಂದ್ರೆ ನೀರಿದ, 90% ನೀರಿದ, 90% ಏನಿದಪ್ಪ ಅಂದ್ರೆ ನೀರಿದ. ಇನ್ನೊಂದು 7% ಏನಿದೆಪ್ಪ ಅಂದ್ರೆ 7% ಹಾಗಾದ್ರೆ ಪೋಷಕಾಂಶಗಳು ಇರ್ತವೆ, ಎಲ್ಲ ಪೋಷಕಾಂಶಗಳು ಕಂಡು ಬರ್ತಾ ಹೋಗ್ತವೆ. ಹಾಗಾದ್ರೆ ನ್ಯೂಟ್ರಿಷನ್ಸ್, ಪೋಷಕಾಂಶಗಳು ಕಂಡು ಬರ್ತಾವೆ ಅಂದ್ರ ಪ್ಲಾಸ್ಮಾದಲ್ಲಿ ಅತ್ಯಂತ ಏರಳವಾಗಿ ಕಂಡು ಬರೋದು ಯಾವುದು ಅಂತಂದ್ರೆ, ಪ್ಲಾಸ್ಮಾದಲ್ಲಿ ಅತ್ಯಂತ ಏರಳವಾಗಿ ಕಂಡು ಬರ್ತಕ್ಕಂಥದ್ದು ಹಾಗಾದ್ರೆ ನೀರಿನ ಅಂಶ ಅಂತ ಗೊತ್ತಿರ್ಬೇಕು. ಪೋಷಕಾಂಶಗಳು ಏನಿರ್ತದೆ ಸರ್? ಎಸ್ಪೆಷಲಿ ಏನ್ ಪೋಷಕಾಂಶ ಇರ್ತೈತೆ ಅಂದ್ರೆ ಪ್ರೋಟೀನ್ ಇರ್ತೈತೆ ಕಣ್ರಿ. ಪ್ರೋಟೀನ್ ಅಂಶ ಇರ್ತೈತೆ. ಎಸ್ಪೆಷಲಿ ಯಾವ ಅಂಶ ಇರ್ತೈತೆ ಸರ್ ಅಂದ್ರೆ ಪ್ರೋಟೀನ್ ಅಂಶ ಇರ್ತೈತೆ. ಪ್ರೋಟೀನ್ ಅಂತಂದ್ರೆ ಬರ್ಕೊಳ್ಳುವ. ಎಸ್, ಅದು ಪೋಷಕಾಂಶನೇ. ಪ್ರೋಟೀನ್ ಕೂಡ ಒಂದ್ ರೀತಿ ಪೋಷಕಾಂಶನೇ. ಎಸ್, ಹಾಗಾದ್ರೆ ಜಸ್ಟ್ ವಿ ರೈಟ್ ದ ಪ್ರೋಟೀನ್ಸ್ ಅಂತ ಬರ್ಕೊಂಬಿಡಿ ಡೈರೆಕ್ಟ್ ಆಗಿ. ಹಾಗಾದ್ರೆ ಇಲ್ಲಿ ಅತ್ಯಂತ 7% ನಷ್ಟು ಏನಿದಪ್ಪ ಅಂದ್ರೆ ಪ್ರೋಟೀನ್ ಅಂಶ ಇದೆ. ಹಾಗಾದ್ರೆ ಈ ಪ್ರೋಟೀನ್ ಅಂಶ ಇದೆ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. 0.7% ಏನಿದೆ ಸರ ಅಂತಂದ್ರೆ ಉಪ್ಪಿನಾಂಶ ಕಂಡು ಬರ್ತಿದೆ. ರಕ್ತದ ಒಳಗಡೆ ಕೂಡ ಉಪ್ಪಿನಾಂಶ ಇದೆ. 0.7% ಏನಿದೆಪ್ಪ ಅಂದ್ರೆ ಉಪ್ಪಿನಾಂಶ ಇದೆ, ಉಪ್ಪಿನಾಂಶ ಇದೆ. ಇನ್ನು 0.3% ಏನಿದೆ ಅಂತಂದ್ರೆ ಇತರ ಲವಣಗಳು ಕಂಡು ಬರ್ತಾ ಹೋಗ್ತಾವ.
ಲವಣಗಳು ಕಂಡು ಬರ್ತಾ ಹೋಗ್ತಾವ. ಇನ್ನು 2% ಅದರ ಫ್ಯಾಕ್ಟರ್ಸ್ಗಳು ಕಂಡು ಬರ್ತಾವೆ. ಈ ತರ ಅಂಶಗಳು ಕಂಡು ಬರ್ತವೆ. ಇದು ಪ್ಲಾಸ್ಮಾದಲ್ಲಿರೋದು ಕಂಡ್ರೆ ರಕ್ತದಲ್ಲಿರೋದು ಅಲ್ಲಿದು. ಇದು ಪ್ಲಾಸ್ಮಾ ಒಳಗಡೆ ಕಂಡು ಬರ್ತಕ್ಕಂಥದ್ದು. ಪ್ಲಾಸ್ಮಾ ಒಳಗಡೆ ಕಂಡು ಬರ್ತಕ್ಕಂಥದ್ದು ಎಸ್ ಸರ್ 90% ಆಫ್ ವಾಟರ್ ಇದೆ, 7% ಪ್ರೋಟೀನ್ ಇದೆ, ಹಾಗಾದ್ರೆ 0.7%. ಸೊ ಎಕ್ಸಿಟ್ ಇಷ್ಟೇ ಇರ್ತೈತೆ ಸರ್, 0.7 ಇರ್ತೈತಾ? ಇಲ್ಲ, ವ್ಯತ್ಯಾಸ ಆಗ್ತಿರ್ತೈತೆ. 0.7 ಅಂದ್ರೆ 0.8 ಆಗ್ಬೋದು, 0.9 ಆಗ್ಬೋದು, 1 ಆಗ್ಬೋದು. ಇಷ್ಟೇ ಇರ್ತೈತೆ ಅಂತ ಹೇಳಕ್ಕೆ ಇದೊಂದು ಆವರೇಜ್ ಅಷ್ಟೇ. ಇದು ಹಾಗಾದ್ರೆ ಇದು 0.7 ನಿಮ್ಗೆ ಆರ್ಡರ್ ವೈಸ್ ಗೊತ್ತಿರಬೇಕು. ಪ್ಲಾಸ್ಮಾದಲ್ಲಿ ಹೈಯೆಸ್ಟ್ ಏನಾಗಿದೆ? ನೀರಿದ. 2ನೇ ಸ್ಥಾನ ಪ್ರೋಟೀನ್ ಇದೆ. 3ನೇದು ಹಾಗಾದ್ರೆ ಇವೆರಡು ಒಂದೇ ಕಂಡ್ರೆ ಅಪ್ರಾಕ್ಸಿಮೇಟ್ಲಿ 1% ಐತಲ್ವಾ? ಬೋತ್ ಆರ್ ಸೇಮ್. ಉಪ್ಪು ಕೂಡ ಒಂದು ಲವಣಾಂಶನೇ, ಬಟ್ ನಾವು ಅಲ್ಲಿ ಪ್ರತ್ಯೇಕವಾಗಿ ನಾನು ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಹಾಗಾದ್ರೆ ಲವಣಾಂಶ ಎಷ್ಟು % ಅಂತಂದಾಗ ಉಪ್ಪುನು ಕೂಡ ಏನಾದ್ರೆ ಅದು ಒಂದು ಲವಣನೇ. ಹಾಗಾದ್ರೆ ನೆಕ್ಸ್ಟ್ ಈ ತರ ಬೇರೆ 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 ಅಂಶಗಳೆಲ್ಲವೂ ಸೇರ್ಕೊಂಡು 2% ಇರ್ತೈತಿ. ಈಗ ನಮ್ಮ ಟಾಪಿಕ್ ಯಾವುದು ಗೊತ್ತಾ? ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋ ಟಾಪಿಕ್ ಯಾವುದು ಗೊತ್ತಾ? ಈ ಪ್ರೋಟೀನ್ ಅಂಶ ಐತಲ್ವಾ ಸರ್, ನೀವು ಪ್ರೋಟೀನ್ ಐತಿ ಅಂತ ಹೇಳಿದ್ರಿ ಸರ್. ಪ್ರೋಟೀನ್ ಐತಿ ಅಂತ ಹೇಳಿದ್ರೆ ಯಾವ ಪ್ರೋಟೀನ್ ಇದೆ ಸರ? ರಕ್ತದ ಒಳಗಡೆ ಪ್ರೋಟೀನ್ ಇದೆ ಅಲ್ವಾ? ಹಾಗಾದ್ರೆ ಆ ಪ್ರೋಟೀನ್ ಒಳಗಡೆ ಯಾವ ಪ್ರೋಟೀನ್ ಇದೆ? ರಕ್ತದ ಒಳಗಡೆ ಇರತಕ್ಕಂಥ ಪ್ರೋಟೀನ್ ಅಂಶಗಳು ಒಂದೇ ರೀತಿಯ ಪ್ರೋಟೀನ್ಗಳಿಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಏನಾಗಿದೆಪ್ಪ ಅಂದ್ರೆ ಪ್ರೋಟೀನ್ ಇದೆ. ಆ ಪ್ರೋಟೀನ್ ಅಲ್ಲಿ ಯಾವ್ದು ಜಾಸ್ತಿ ಇದೆ ಅಂತಂದ್ರೆ ಹಾಗಾದ್ರೆ ನೀವು ABCD ಎಲ್ಲ ಓದಿರ್ತೀರ. ABCD ಬರ್ದಿರ್ತಾರಲ್ಲ ಚಿಕ್ಕ ವಯಸ್ಸಲ್ಲಿ, ABCD ಆಮೇಲೆ EFGH ಅಂತ ಬರ್ದಿರ್ತಾರೆ ನೋಡ್ರಿ. ABCD ಬರ್ದಿರ್ತಾರಲ್ವಾ, ಅದನ್ನ ನೀವು ಹೆಂಗ್ ನೆನ್ಪಿಟ್ಕೊಳ್ಳಿ ಅಂತಂದ್ರೆ ಹಿಂಗ್ ನೆನ್ಪಿಟ್ಕೊಳ್ಳಿ. ಆ ಪ್ರೋಟೀನ್ ಅನ್ನು ಹಿಂಗೆ ಬಂದು ಹಿಂಗೆ ನೆನ್ಪಿಟ್ಕೊಂಡು ಹಿಂಗೆ ಬರ್ದಿರ್ತಾರೆ ನೋಡ್ರಿ. ABCD ಅನ್ನು ABCD ಹಿಂಗೆ ಬರ್ದಿರ್ತೀರ. ABCD 4 ಬರ್ದಿರ್ತೀರ. ಎಸ್ ಹಾಗಾದ್ರೆ ABCD ಬರ್ದಿರ್ತಾರಲ್ವಾ, ABCD ಆಮೇಲೆ EFG ಐತಲ್ವಾ, AFG ಪ್ರೋಟೀನ್ ಐತಿ ಅಂತೇಳಿ. ಎಸ್ ಏನಿದೆ ಸರ್ ಅಂದ್ರೆ AFG ಪ್ರೋಟೀನ್. ಯಾವ FG ಸರ? ಹಾಗಾದ್ರೆ ಪ್ರೋಟೀನ್ A ಇದ, ಪ್ರೋಟೀನ್ F ಇದ, ಪ್ರೋಟೀನ್ G ಇದ. ಸರ್ ಎ ಅಂದ್ರೆ ಏನು ಸರ? ಎ ಅಂದ್ರೆ ಅಲ್ಬುಮಿನ್ ಅಂತೇಳಿ. ಎಸ್ ಎ ಅಂದ್ರೆ ಅಲ್ಬುಮಿನ್ ಅಂತಕ್ಕಂಥ ಪ್ರೋಟೀನ್ ದ, ಅಲ್ಬುಮಿನ್ ಅಂತ ಪ್ರೋಟೀನ್ ದ. ಎಫ್ ಅಂದ್ರೆ ಫೈಬ್ರಿನೋಜಿನ್ ಅಂತಕ್ಕಂಥ ಪ್ರೋಟೀನ್ ದ, ಫೈಬ್ರಿನೋಜಿನ್ ಅಂತಕ್ಕಂಥ ಪ್ರೋಟೀನ್ ದ, ಫೈಬ್ರಿನೋಜಿನ್ ಅಂತಕ್ಕಂಥ ಪ್ರೋಟೀನ್ ದ. ಎಸ್ ಗುಲ್ಬುಮಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ದ. ಎಸ್ ಗುಲ್ಬುಮಿನ್ ಅಂತಕ್ಕಂಥ ಪ್ರೋಟೀನ್ ದ. ಎಸ್ ಇದ್ರ ಒಳಗಡೆ ಈಸಿಯಾಗಿ ನೆನ್ಪಿಟ್ಕೋಬಹುದು AFG ಅಂತೇಳಿ. ಸೊ AFG ಅಂತೇಳಿ ಈಸಿಯಾಗಿ ನೀವೇನ್ ಮಾಡ್ಕೋಬಹುದಪ್ಪ ಅಂದ್ರೆ ಅದನ್ನ ನೆನ್ಪಿಟ್ಕೋಬಹುದು. ಸೊ ಎ ಅಂತಂದ್ರೆ ಹಾಗಾದ್ರೆ ಅಲ್ಬುಮಿನ್ ಅಂತೇಳಿ. ಎಸ್ ಬಿ ಅಂತ ಎಫ್ ಅಂತಂದ್ರೆ ಫೈಬ್ರಿನೋಜಿನ್ ಅಂತೇಳಿ. ಎಸ್ ಹಾಗಾದ್ರೆ ಜಿ ಅಂತಂದ್ರೆ ಗ್ಲೂಬುಲಿನ್ ಅಂತೇಳಿ. ಸೊ ಜಿ ಅಂತಂದ್ರೆ ಗ್ಲೂಬುಲಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ದ. ಗ್ಲೂಬುಮಿನ್ ಅಲ್ಲ, ಗ್ಲೂಬುಲಿನ್ ಅಂತೇಳಿ. ಗ್ಲೂಬುಲಿನ್ ಅಂತಕ್ಕಂಥ ಪ್ರೋಟೀನ್ ದ. ಅಲ್ಬುಮಿನ್, ಫೈಬ್ರಿನೋಜಿನ್, ಗ್ಲೂಬುಮಿನ್ ಅಂತಕ್ಕಂಥ ಪ್ರೋಟೀನ್ ಇದೆ. ಸೊ ಈ ಪ್ರೋಟೀನ್ ಒಳಗಡೆ ಲಿಸನ್ ಇಲ್ಲಿ ತನಕ ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಸ್ಟಾರ್ಟ್ ಆಗೋದು. ಸೊ ರಕ್ತ ಇದೆ, 2 ಭಾಗ ಮಾಡ್ಕೊಂಡ್ವೆ, ಪ್ಲಾಸ್ಮಾ ಮತ್ತೆ ಸಾಲಿಡ್ ಪಾರ್ಟಿಕಲ್ಸ್ ಘನ ವಸ್ತು. ಸೊ ಘನದಲ್ಲಿ ಲಿಕ್ವಿಡ್, ಘನದಲ್ಲಿ RBC, WBC ಅಂಡ್ ಪ್ಲೇಟ್ಲೆಟ್ಸ್ ಇದಾವ. ಈ ದ್ರವದ ಒಳಗಡೆ ಮ್ಯಾಕ್ಸಿಮಮ್ ನೀರಿದ, ಅದನ್ನ ಬಿಟ್ಟರೆ ಪ್ರೋಟೀನ್ ಇದ, ಆ ಪ್ರೋಟೀನ್ ಬಿಟ್ಟರೆ ಉಪ್ಪಿದ, ಮೀನ್ಸ್ ಲವಣಾಂಶ ಇದೆ, ಅದನ್ನ ಬಿಟ್ಟರೆ ಇತರ ಅಂಶಗಳಿದಾವ. ಲಿಸನ್, ಈಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೆಮಟಾಲಜಿ ಅಂಡ್ ಸೆರಾಲಜಿ ಅಂತ. ಹೆಮಟಾಲಜಿಗೂ ಮತ್ತು ಸೆರಾಲಜಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾ ಹೋಗ್ತೀನಿ. ಸೊ ಹೆಮಟಾಲಜಿಗೂ ಸೆರಾಲಜಿಗೂ ವ್ಯತ್ಯಾಸ ಅರ್ಥ ಆಗಬೇಕು ಅಂದ್ರೆ ನೀವು ಇನ್ನೊಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೋಬೇಕು. ಏನು ಸರ್ ಅಂದ್ರೆ ಸಿರಮ್ ಅಂತೇಳಿ. ಏನು ಸರ ಸಿರಮ್ ಅಂತಂದ್ರ? ಸಿರಮ್ ಅಂದ್ರೆ ಏನು? ಸಿರಮ್ ಅಂದ್ರೆ ಏನಂದ್ರ ಲಿಸನ್, ಈ ಪ್ಲಾಸ್ಮಾ ಇದಲ್ವಾ, ಈ ಪ್ಲಾಸ್ಮಾದಲ್ಲಿ ಇರ್ತಕ್ಕಂಥ ಈ ಫೈಬ್ರಿನೋಜನ್ ಐತಲ್ವಾ, ಈ ಫೈಬ್ರಿನೋಜನ್ನು ಪ್ಲೇಟ್ಲೆಟ್ಸ್ ಒಳಗಡೆ ಇರ್ತೈತಿ, ಇಲ್ಲೂ ಇರ್ತೈತಿ. ಈ ಫೈಬ್ರಿನೋಜನ್ನು ಥ್ರೋಂಬೋಪ್ಲಾಸ್ಟ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದೆ ಪ್ಲೇಟ್ಲೆಟ್ಸ್ ಒಳಗಡೆ. ಅದ್ರ ಜೊತೆ ರಿಯಾಕ್ಟ್ ಮಾಡಿ ಬ್ಲಡ್ ಅನ್ನ ಕ್ಲಾಟ್ ಮಾಡುತ್ತಾ. ಈಗ ನೀವು ನೆನಪಿಟ್ಕೋಬೇಕಾದ್ರೆ ಒಂದೇ ಪಾಯಿಂಟು, ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಹಾಗಾದ್ರೆ ಫೈಬ್ರಿನೋಜಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಬ್ಲಡ್ ಅನ್ನ ಕ್ಲಾಟ್ ಮಾಡೋದಂದ್ರೆ ರಕ್ತವನ್ನು ಹೆಪ್ಪುಗಟ್ಟಿಸೋದು ಅಂತ ಅರ್ಥ. ರಕ್ತ ಸೋರುವಿಕೆನ ತಡೆಗಟ್ಟಬೇಕಂದ್ರೆ ರಕ್ತ ಏನಾಗುತ್ತಾ? ಹೆಪ್ಪುಗಟ್ಟಿ ಬಿಡ್ತೈತೆ ಕಣ್ರಿ. ನಿಮ್ದು ಏನಾದ್ರು ಚಿಕ್ಕದಾಗಿ ಗಾಯ ಆಯಿತು ಅಂತಂದ್ರೆ ಒಂದು 5-6 ನಿಮಿಷಕ್ಕೆ ಏನಾಗುತ್ತೆ ಗೊತ್ತ, ಒಂದು ಸ್ವಲ್ಪ ಸಮಯದಲ್ಲಿ ರಕ್ತ ಸೋರುವಿಕೆ ತನ್ನ ತಾನೇ ಸ್ಟಾಪ್ ಆಗಿಬಿಡ್ತೈತಿ. ಅಲ್ಲೊಂದು ಲೇಯರ್ ಫಾರ್ಮ್ ಆಗ್ತೈತಿ. ಆ ಲೇಯರ್ನ ಫಾರ್ಮ್ ಆಗಕ್ಕೆ ಕಾರಣವಾದ ಪ್ರೋಟೀನ್ ಯಾವುದಂದ್ರೆ ಫೈಬ್ರಿನೋಜಿನ್. ಲಿಸನ್, ಈ ಫೈಬ್ರಿನೋಜಿನ್ ಇಲ್ಲದೆ ಇರುವ ಪ್ಲಾಸ್ಮಾ ಐತಲ್ವಾ, ಇದಕ್ಕೆ ನಾವು ಸಿರಮ್ ಅಂತ ಕರಿತಾ ಹೋಗ್ತೀವಿ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲಾಸ್ಮಾ ಅಂಡ್ ಸಿರಮ್? ಪ್ಲಾಸ್ಮಾ ಮತ್ತು ಸಿರಮ್ಗೆ ಏನು ವ್ಯತ್ಯಾಸ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಪ್ಲಾಸ್ಮಾ ಮತ್ತು ಸಿರಮ್ಗೆ ಏನು ವ್ಯತ್ಯಾಸ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಪ್ಲಾಸ್ಮಾ ಮತ್ತು ಸಿರಮ್ಗೆ ಏನು ವ್ಯತ್ಯಾಸ? ಪ್ಲಾಸ್ಮಾ ಮತ್ತು ಸಿರಮ್ಗೆ ಏನು ವ್ಯತ್ಯಾಸ ಸರ? ಎಸ್ ಏನು ವ್ಯತ್ಯಾಸ ಸರ? ಪ್ಲಾಸ್ಮಾ ಮತ್ತು ಸಿರಮ್ಗೆ ಏನು ವ್ಯತ್ಯಾಸ ಐತಿ ಸರ ಅಂತಂದ್ರೆ ಲಿಸನ್, ಪ್ಲಾಸ್ಮಾದೊಳಗಡೆ ಆದರೆ ಫೈಬ್ರಿನೋಜಿನ್ ಅಂಶ ಇರುತ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಫೈಬ್ರಿನೋಜಿನ್ ಅನ್ನುವ ಪದವನ್ನ ಕೊಡಲ್ಲ, ರಕ್ತ ಎಪ್ಪುಗಟ್ಟುವ ಅಂಶ ಇರುತ್ತೆ ಅಂತ ಕೇಳ್ತಾನೆ. ಇಟ್ಸ್ ಇನ್ಕ್ಲೂಡ್ ದ ಆದರೆ ಕ್ಲಾಟಿಂಗ್ ಫ್ಯಾಕ್ಟರ್. ಕ್ಲಾಟಿಂಗ್ ಅಂದ್ರೆ ಕ್ಲಾಟ್ ಆಗೋದು ಅಂದ್ರೆ ಹೆಪ್ಪುಗಟ್ಟೋದು ಅಂತ ಅರ್ಥ.
ಹಾಗಾದ್ರೆ ಸೊ ಪ್ಲಾಸ್ಮಾ ಅಂತಂದ್ರೆ ಇದು ಹಾಗಾದ್ರೆ ರಕ್ತ ಎಪ್ಪುಗಟ್ಟುವ ಅಂಶವನ್ನ ಫೈಬ್ರಿನೋಜಿನ್ ಅನ್ನು ಒಳಗೊಂಡಿರುತ್ತೆ. ಫೈಬ್ರಿನೋಜಿನ್ ಏನಾಗಿರುತ್ತಪ್ಪ ಅಂದ್ರೆ ಸಹಿತ, ಫೈಬ್ರಿನೋಜಿನ್ ಸಹಿತ ದ್ರವ ಅಂತ ಬರೆದಿರ್ತೀನಿ. ಎಂಥ ದ್ರವ ಅಂದ್ರೆ ವರ್ಣರಹಿತ ದ್ರವ ಅಂತ ಬರೆದಿರ್ತೀನಿ. ವರ್ಣರಹಿತ ದ್ರವ. ಇದರಲ್ಲಿ ಹಿಮೋಗ್ಲೋಬಿನ್ ಇರಲ್ಲ ಕಣ್ರಿ. ಹಿಮೋಗ್ಲೋಬಿನ್ ಇತ್ತಂದ್ರೆ ಅದು ಕೆಂಪಗಾಗಿರೋದು. ಹಾಗಾದ್ರೆ ಇದೊಂದು ಪ್ಲಾಸ್ಮಾದೊಂದು ವರ್ಣರಹಿತ ದ್ರವ ಏನಿದೆ ಅಂತಂದ್ರೆ ಫೈಬ್ರಿನೋಜಿನ್ ಇದೆ. ಹಾಗಾದ್ರೆ ಸರ್ ವಾಟ್ ಅಬೌಟ್ ಸೀರಮ್? ಸೀರಮ್ ಅಂದ್ರೆ ಫೈಬ್ರಿನೋಜಿನ್ ರಹಿತ, ಫೈಬ್ರಿನೋಜಿನ್ ರಹಿತ ವರ್ಣರಹಿತ ದ್ರವ. ಫೈಬ್ರಿನೋಜಿನ್ ರಹಿತ ವರ್ಣರಹಿತ ದ್ರವ. ಇವೆರಡು ವರ್ಣರಹಿತ ದ್ರವ ಏನು ವ್ಯತ್ಯಾಸ ಇಲ್ಲ ಕಣ್ರಿ, ಬಹಳ ಸಿಂಪಲ್. ಸರ್ ಫೈಬ್ರಿನೋಜಿನ್ ಐತೆ ಅಂದ್ರೆ ಅದು ಪ್ಲಾಸ್ಮಾ. ಸರ್ ಅದನ್ನ ತೆಗೆದುಬಿಟ್ರೆ ಸರ್ ಅದನ್ನ ನಾವು ತೆಗಿಯಕ್ಕಾಗಲ್ಲ. ಅದು ಬ್ಲಡ್ ಕ್ಲಾಟ್ ಆದ್ಮೇಲೆ ಎಕ್ಸ್ಟ್ರಾ ಉಳ್ಕೊಳ್ತೈತಿ. ಇದೆಲ್ಲ ಗಟ್ಟಿ ಆಗಲ್ಲ ಕಣ್ರಿ. ನೋಡ್ರಿ ರಕ್ತ ಕ್ಲಾಟ್ ಆಯ್ತು ಅಂತಂದ್ರೆ ಇಡೀ ರಕ್ತ ಎಲ್ಲ ಕ್ಲಾಟ್ ಆಗಲ್ಲ. ಯಾವ ಭಾಗ ಐತಲ್ವ ಆ ಭಾಗ ಮಾತ್ರ ಕ್ಲಾಟ್ ಆಗ್ತೈತಿ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನೀವು ಬಿದ್ರಿ ಅಂತ ಅನ್ಕೊಳ್ವಾ, ಬಿದ್ದ ತಕ್ಷಣ ಅಥವಾ ಇಲ್ಲಿ ಏನೋ ಆಯ್ತು ಅಂತ ಅನ್ಕೊಳ್ವಾ, ಇಲ್ಲಿ ರಕ್ತ ಆಚೆ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈ ಭಾಗ ಮಾತ್ರ ಕ್ಲಾಟ್ ಆಗ್ತೈತಿ, ಇಡೀ ರಕ್ತ ಎಲ್ಲ ಕ್ಲಾಟ್ ಆಗ್ತೈತಾ? ಇಲ್ಲ, ಇಲ್ಲಿ ಮಾತ್ರ ಮೇಲ್ಗಡೆ ಮಾತ್ರ ಕ್ಲಾಟ್ ಆಗ್ತೈತೆ, ಒಳಗಡೆ ಫ್ಲಕ್ಚುಯೇಷನ್ ಆಗ್ತಾನೆ ಇರ್ತೈತಿ. ಒಳಗಡೆ ಮತ್ತೆ ಸ್ಟಾಪ್ ಆಯ್ತು ಅಂದ್ರೆ ಸತ್ತ ಹೋಗ್ತೀವಿ ನಾವು. ಸರ್ ಒಳಗಡೆ ಫ್ಲೋ ಆಗ್ತಿರ್ತಕ್ಕಂಡ್ರಿ, ರಕ್ತ ಎಲ್ಲ ಕ್ಲಾಟ್ ಆಗಲ್ಲ. ಆ ಭಾಗ ಮಾತ್ರ, ಫೈಬ್ರಿನೋಜಿನ್ ಭಾಗ ಮಾತ್ರ ಕ್ಲಾಟ್ ಆಗುತ್ತಾ? ಆ ಕ್ಲಾಟ್ ಆದಾಗ ನಾನೀಗ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬ್ಲಡ್ ನ ತಗೊಂಡಿದ್ದೀನಲ್ವಾ, ಇದ್ರೊಳಗಡೆ ಯಾವುದೋ ಒಂದಿಷ್ಟು ಭಾಗ ಕ್ಲಾಟ್ ಆಯ್ತು. ಆದ್ರೆ ಯಾವುದೋ ಒಂದಿಷ್ಟು ಭಾಗ ಕ್ಲಾಟ್ ಆಗಿದೆ, ಯಾವುದೋ ಒಂದಿಷ್ಟು ಭಾಗ ಏನಾಗಿದೆ ಗೊತ್ತಾ? ಆದ್ರೆ ಇನ್ನೊಂದು ಟೆಸ್ಟ್ ಟ್ಯೂಬ್ ತಗೊಳ್ತೀನಿ ನೋಡ್ರಿ. ಇನ್ನೊಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದೀನಿ. ಈಗ ಇದ್ರೊಳಗಡೆ ಯಾವುದೋ ಒಂದಿಷ್ಟು ಭಾಗ ರಕ್ತ ಕ್ಲಾಟ್ ಆಗೈತಿ. ಕ್ಲಾಟ್ ಆಗಿದೆ ಅಂದ್ರೆ ಎಪ್ಪುಗಟ್ಟೈತಿ ಅಂತ ಅರ್ಥ. ಎಪ್ಪುಗಟ್ಟೈತಲ್ಲ, ಎಪ್ಪುಗಟ್ಕೊಂಡು ಹಂಗೆ ಉಳಿದೈತಿ ನೋಡ್ರಿ ಒಂದಿಷ್ಟು ಭಾಗ. ಈ ಭಾಗ ಇದಲ್ವಾ, ಈ ಭಾಗವನ್ನ ಸಿರಮ್ ಅಂತ ಕರಿತಾ ಹೋಗ್ತೀವಿ. ಆ ಸಿರಮ್ ಅನ್ನ ಸ್ಟಡಿ ಮಾಡೋದನ್ನ ಸಿರಾಲಜಿ ಅಂತ ಕರಿತಾ ಹೋಗ್ತೀವಿ. ರಕ್ತವನ್ನ ಸ್ಟಡಿ ಮಾಡೋದನ್ನ ಹೆಮಟಾಲಜಿ ಅಂತ ಕರಿತಾ ಹೋಗ್ತೀವಿ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಿರಾಲಜಿ ಅಂಡ್ ಹೆಮಟಾಲಜಿ. ಸೊ ಇದನ್ನೆಲ್ಲ ಸ್ಟಡಿ ಮಾಡಿದೀವಲ್ವಾ, ಇದೆಲ್ಲ ಸ್ಟಡಿ ಮಾಡೋದು ಹೆಮಟಾಲಜಿ. ಎಸ್, ಈ ಸಿರಮ್ ಐತಲ್ವಾ, ಈ ಸಿರಮ್ ಇದಲ್ವಾ, ಇದನ್ನ ಅಧ್ಯಯನ ಮಾಡೋದನ್ನ ಸಿರಾಲಜಿ ಅಂತ ಕರಿತಾ ಹೋಗ್ತೀವಿ. ಆದರೆ ಸಿರಾಲಜಿಯು ರಕ್ತದ ಬಗ್ಗೆ ಅಧ್ಯಯನ ಮಾಡ್ತಾ ಇಲ್ಲ, ರಕ್ತದ ಒಳಗಡೆ ಇರ್ತಕ್ಕಂತಹ ಸಿರಮ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದ. ಹಾಗಾದ್ರೆ ನಾನು ನಿಮಗೆ ಒಂದು ಚಿಕ್ಕ ಮೆಂಟಲಿಟಿ ಲಿಂಕ್ ಕೊಡ್ಬೋದು. ಹಾಗಾದ್ರೆ ಇದು ಇಷ್ಟು ದೊಡ್ಡದೈತಲ್ವಾ, ಇದು ಹೆಮಟಾಲಜಿ ಆದ್ರ ಅದ್ರ ಒಳಗಡೆ ಒಂದು ಭಾಗ ಸಿರಾಲಜಿ. ಹೆಮಟಾಲಜಿ ಸಂಪೂರ್ಣ ರಕ್ತವನ್ನು ಅಧ್ಯಯನ ಮಾಡ್ತಾ ಇದ್ದ. ರಕ್ತದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋದು ಹೆಮಟಾಲಜಿ. ರಕ್ತಕ್ಕೆ ಸಂಬಂಧಪಟ್ಟಂತ ರೋಗಗಳ ಅಧ್ಯಯನ ಮಾಡೋದು ಹೆಮಟೋಪ್ಯಾಥಾಲಜಿ. ಪ್ಯಾಥಾಲಜಿ ಅಂದ್ರೆ ರೋಗ ಅಂತ ಅರ್ಥ. ಹಾಗಾದ್ರೆ ಸರ್ ಅಂಗಾಂಶಗಳಿಗೆ ಅಧ್ಯಯನ ಮಾಡಿದ್ರೆ ಹಿಸ್ಟೋಲಜಿ, ಜೀವಿಗಳ ಬಗ್ಗೆ, ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಸೈಟೋಲಜಿ. ಹಾಗಾದ್ರೆ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡಿದ್ರೆ ಆಂಕಾಲಜಿ, ಶಿಲೆಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಪೆಟ್ರಾಲಜಿ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡಿದ್ರೆ ಪೆಡಾಲಜಿ, ವಿಶ್ವದ ಬಗ್ಗೆ ಅಧ್ಯಯನ ಮಾಡಿದ್ರೆ ಕಾಸ್ಮೋಲಜಿ, ಹಾಗಾದ್ರೆ ಭೂಕಂಪದ ಬಗ್ಗೆ ಅಧ್ಯಯನ ಮಾಡಿದ್ರೆ ಸಿಸ್ಮೋಲಜಿ. ಹಾಗಾದ್ರೆ ರಕ್ತದ ಬಗ್ಗೆ ಅಧ್ಯಯನ ಮಾಡೋದು ಹೆಮಟಾಲಜಿ. ರಕ್ತದಲ್ಲಿರುವ ಸಿರಮ್, ನಿಮಗೆ ಇವಾಗ ಸಿರಮ್ ಅಂದ್ರೆ ಅಂತ ಗೊತ್ತಾಗಿದಾ? ಆಗ ರಕ್ತವನ್ನ ತಗೊಂಡಿದೀವಿ, ಪ್ಲಾಸ್ಮಾ ಮತ್ತು ಘನ ಮತ್ತು ದ್ರವ ವಸ್ತುಗಳು ಸಿಕ್ಕಿದಾವ. ಆ ಘನ ವಸ್ತುವನ್ನ ನಾವು RBC, WBC, ಪ್ಲೇಟ್ಲೆಟ್ಸ್ ಅಂತ 3 ಭಾಗ ಮಾಡಿದೀವಿ. ದ್ರವ ವಸ್ತುವನ್ನ ಪ್ಲಾಸ್ಮಾ ಅಂತ ಕರೆದಿವಿ. ಅದರಲ್ಲಿ 90% ನೀರಿದ, 7% ಪ್ರೋಟೀನ್ ಇದ, 7ರಿಂದ 8% ಲವಣಾಂಶ ಇರ್ತೈತಿ, 2ರಿಂದ 8% ಉಪ್ಪು ಇರ್ತೈತಿ, 2ರಿಂದ 3% ಲವಣಾಂಶ ಇರ್ತೈತಿ. ಅಂದ್ರ ಹತ್ತತ್ರ 1% ಲವಣಾಂಶ, ಉಪ್ಪು ಕೂಡ ಒಂದು ಲವಣ ಅಲ್ವೇ. ಇನ್ನು 2% ಇತರ ಅಂಶಗಳು ಕಂಡು ಬರ್ತಾ ಹೋಗ್ತವೆ. ಹಾಗೆ ಪ್ರೋಟೀನ್ಗಳು ಯಾವಿದಾವ ಸರ? ಈಸಿಯಾಗಿ ಹೆಂಗ್ ನೆನ್ಪಿಟ್ಕೊಬೋದು ನೋಡ್ರಿ, AFG ಅಂತೇಳಿ. ನಿಮಗೆ ಗ್ಲೂಬುಲಿನ್ ಅಂತ ಬರಲಿಲ್ಲ ಅಂತಂದ್ರೂ ಕೂಡ ತಲೆ ಕೆಡಿಸಕ್ಕೆ ಹೋಗ್ಬೇಡ, ಎಕ್ಸಾಮ್ಸ್ ಅಲ್ಲಿ ಗೊತ್ತಾಗುತ್ತಾ. ಗ್ಲೂಬುಲಿನ್ ಅಂತೇಳಿ ಜಿ ಇಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಇಮೇಜ್ ನಿಮ್ಮ ಮೈಂಡ್ ಅಲ್ಲಿ ಇರಲಿ ಅಷ್ಟೇ. ಇದೇ ಕಂಡ್ರೆ ಸ್ಮಾರ್ಟ್ ವರ್ಕ್ ಅಂತಂದ್ರೆ ಇದು ಸ್ಮಾರ್ಟ್ ವರ್ಕ್, ಇದು ಇನ್ನೂ ಸ್ಮಾರ್ಟ್ ವರ್ಕ್. AFG ಅಂತೇಳಿ, AFG ಅಂತೇಳಿ. ಹಾಗಾದ್ರೆ ಎ ಅಂತಂದ್ರೆ ಹಾಗಾದ್ರೆ ಅಲ್ಬುಮಿನ್ನು, F ಅಂತಂದ್ರೆ ಫೈಬ್ರಿನೋಜಿನ್ನು, ಜಿ ಅಂತಂದ್ರೆ ಗ್ಲೂಬುಲಿನ್ ಅಂತೇಳಿ. ಆದ್ರೆ ಈಗ ಸ್ವಲ್ಪ ಬಂದ್ಬಿಡೋಣ. ಈ ಗ್ಲೂಬುಲಿನ್ ಪ್ರೋಟೀನ್ ಐತಲ್ವಾ, ಈ ಪ್ರೋಟೀನ್ ಬಗ್ಗೆ ತುಂಬಾ ಡೀಟೇಲ್ ಮಾತಾಡೋದಂತ. ಈ ಪ್ರೋಟೀನ್ ಒಳಗಡೆ ಆಂಟಿಬಾಡೀಸ್ಗಳು ಇರ್ತಾವೆ. ಈಗ ನಿಮಗೆ ಫಸ್ಟ್ ಸಿರಮ್ಗೂ ಮತ್ತೆ ಹೆಮಟಾಲಜಿಗೂ ವ್ಯತ್ಯಾಸ ಏನಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ರಕ್ತದ ಬಗ್ಗೆ ಅಧ್ಯಯನ ಮಾಡುವುದು ಹೆಮಟಾಲಜಿ. ಅಧ್ಯಯನ ಮಾಡುವವರನ್ನ ಹೆಮಟಾಲಜಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸೀರಮ್ ಬಗ್ಗೆ ಅಧ್ಯಯನ ಮಾಡೋದು
ಸೀರಮ್ ಬಗ್ಗೆ ಅಧ್ಯಯನ ಮಾಡೋದು ಹಾಗಾದ್ರೆ ಸಿರಾಲಜಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬ್ಲಡ್ ಅಂಡ್ ಸಿರಮ್? ಸೊ ಬ್ಲಡ್ ಅಂದ್ರೆ ಇದೆಲ್ಲ ಬ್ಲಡ್ ಕಣ್ರಿ, ಘನ ದ್ರವ ಎಲ್ಲ ಸೇರಿದ ಬ್ಲಡ್. ಆ ಬ್ಲಡ್ ಅಲ್ಲಿ ಪ್ಲಾಸ್ಮಾ, ಆ ಪ್ಲಾಸ್ಮಾದಲ್ಲಿ ಪ್ರೋಟೀನ್, ಆ ಪ್ರೋಟೀನ್ ಒಳಗಡೆ ಫೈಬ್ರನೋಸಿನ್ ಅನ್ನ ತೆಗೆದ್ರೆ ಅಥವಾ ಪ್ರೋಟೀನ್, ಆ ಪ್ರೋಟೀನ್ ಫೈಬ್ರನೋಸಿನ್ ಐತಲ್ವಾ, ಅದು ಇದ್ರೆ ಪ್ಲಾಸ್ಮಾ, ಅದನ್ನ ತೆಗೆದ್ರೆ ಉಳಿದೆಲ್ಲ ಸೇರ್ಕೊಂಡು ಅಂತ ಕರಿತಾ ಹೋಗ್ತೀವಿ ಗೊತ್ತಾ? ಸಿರಮ್ ಅಂತ ಕರಿತಾ ಹೋಗ್ತೀವಿ. ಅದು ವರ್ಣರಹಿತ ದ್ರವ, ಇದಕ್ಕೂ ಬಣ್ಣ ಇಲ್ಲ ಅದಕ್ಕೂ ಬಣ್ಣ ಇಲ್ಲ. ಆ ದ್ರವ ಅಂಶ ಐತಲ್ವಾ, ಆ ದ್ರವ ಅಂಶ ಐತಲ್ವಾ, ಅದನ್ನ ಸಿರಮ್ ಅಂತ ಕರಿತೀವಿ. ಅದು ಅಧ್ಯಯನ ಮಾಡೋದನ್ನ ಸಿರಾಲಜಿ ಅಂತ ಕರಿತಾ ಹೋಗ್ತೀವಿ. ಸಿರಾಲಜಿ ಅಂತ ಕರಿತಾ ಹೋಗ್ತೀವಿ. ಸ್ವಲ್ಪ ಮುಂದುವರೆದು ಮಾತಾಡೋಣ. ನಾನು ಹ್ಯೂಮನ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಅಥವಾ ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ಮಾತಾಡೋಕೆ ಹೋಗೋಕ್ಕಿಂತ ಮೊದಲು ರಕ್ತದ ವಿಧಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಸೊ ಅವಾಗಿನ ಕಾಲದಲ್ಲಿ ರಕ್ತಗಳನ್ನ ಸರಬರಾಜನ ಮುಂಚೆ 1900ಕ್ಕಿಂತ ಮೊದಲೇ ಮಾಡ್ತಾ ಇದ್ರು. ಬಟ್ ಆದರೆ ಜನ ಬದುಕ್ತಾ ಇರಲಿಲ್ಲ. 1860ರ ದಶಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಗಿದೆಪ್ಪ ಅಂದ್ರೆ ರಕ್ತ ಸರಬರಾಜು ಮಾಡಿದಾರೆ. ಬಟ್ ಆದರೆ ಜನ ಏನಾಗ್ತಿದ್ರು, ಸತ್ತೋಗ್ತಾ ಇದ್ರು. ಎಸ್, ಕೆಲವೊಂದು ಅನಾದಿ ಕಾಲದಲ್ಲಿ ಕೆಲವೊಂದು ಏನು ಮಾಡಿದ್ರಪ್ಪ ಅಂದ್ರೆ ಬೇರೆ ಪ್ರಾಣಿಯ ರಕ್ತವನ್ನು ಕೂಡ ಮನುಷ್ಯ ಕೊಟ್ಟಿದ್ದಾರೆ. ಬಟ್ ಅವರು ಕೆಲವು ದಿನಗಳಲ್ಲೇ ಸತ್ತೋಗಿದ್ದಾರೆ. ಅದು ಅವೈಜ್ಞಾನಿಕ. ಆದ್ರೆ 1901ರಲ್ಲಿ ಆಸ್ಟ್ರಿಯಾದ ವಿಜ್ಞಾನಿ, ಆಕ್ಚುಲಿ ಇವರು ಆಸ್ಟ್ರಿಯಾದವರು, ಬಟ್ ನೆಲೆಸಿದ್ದು ಅಮೆರಿಕದಲ್ಲಿ. ಹಿಂಗಾಗಿ ಇವ್ರನ್ನ ಆಸ್ಟ್ರಿಯಾ ಅಮೇರಿಕನ್ ಅಂತ ಕೂಡ ಕರಿತಾ ಹೋಗ್ತಾರೆ. ಮೂಲ ದೇಶ ಆಸ್ಟ್ರಿಯಾ. ಹೆಂಗ್ ನಾವು ಇಂಡೋ ಬ್ರಿಟನ್ ಅಂತ ಕರಿತಾ ಹೋಗ್ತೀವಿ, ಇಂಡೋ ಅಮೇರಿಕನ್ ಅಂತ ಕರಿತಾ ಹೋಗ್ತೀವಲ್ವಾ, ಹಂಗೆ ಇವ್ರು ಯಾವ ದೇಶ ಅಂದ್ರೆ ಆಸ್ಟ್ರಿಯಾ. ಆಪ್ಷನ್ಯಾಗ ಆಸ್ಟ್ರಿಯಾ ಇರಲಿಲ್ಲ ಅಂದ್ರೆ ಆಸ್ಟ್ರಿಯಾ ಅಮೇರಿಕನ್ ಅಂತ ಇರ್ತೈತಿ. ಆಸ್ಟ್ರಿಯಾ ಅಮೇರಿಕನ್ ವಿಜ್ಞಾನಿ ಯಾರು ಸರ ಅಂತಂದ್ರ ಕಾರ್ಲ್ಯಾಂಡ್ ಸ್ಟೈನರ್ ಅಂತೇಳಿ. ಕಾರ್ಲ್ಯಾಂಡ್ ಸ್ಟೈನರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ. ಈ ಕಾರ್ಲ್ಯಾಂಡ್ ಸ್ಟೈನರ್ ಆಗರೆ ರಕ್ತದ ವಿಧಗಳನ್ನ ಪರಿಚಯ ಮಾಡ್ತಾನೆ. ತುಂಬಾ ಸರಿ PC ಎಕ್ಸಾಮ್ಸ್ ಅಲ್ಲಿ ಕೇಳಿದಾನ. ಆಗರೆ ರಕ್ತದ ವಿಧಗಳ ಬಗ್ಗೆ ಅಧ್ಯಯನ ಮಾಡ, ರಕ್ತದ ವಿಧಗಳನ್ನ ಪತ್ತೆ ಹಚ್ಚಿದವರು ಯಾರು ಸರ ಅಂತಂದ್ರ ಕಾರ್ಲ್ಯಾಂಡ್ ಸ್ಟೈನರ್ ಆಗ ಏನ್ ಮಾಡದಪ್ಪ ಅಂದ್ರ ರಕ್ತ ಅಂದ್ರ ಎಲ್ಲರದು ಕೆಂಪು ರಕ್ತ ಇದೆ, ಓಕೆ. ಆದ್ರೆ ಎಲ್ಲಾ ಕೆಂಪು ರಕ್ತ ಒಂದೇ ಅಲ್ಲ, ಅದ್ರ ಒಳಗಡೆ ಡಿಫ್ರೆಂಟ್ ಇದ, ಬೇರೆ ಬೇರೆ ಗ್ರೂಪ್ಗಳಿದಾವ. ಆ ರಕ್ತದ ವಿಧಗಳು ಅಥವಾ ರಕ್ತದ ಗುಂಪುಗಳನ್ನ ನಿರ್ಮಾಣ ಕಂಡಿಡಿದವರು ಯಾರು ಸರ್ ಅಂತಂದ್ರ ಕಾರ್ಲ್ಯಾಂಡ್ ಸ್ಟೈನರ್ ಅಂತೇಳಿ. ಆದ್ರೆ ಆಸ್ಟ್ರಿಯಾ ಅಮೇರಿಕನ್ ವಿಜ್ಞಾನಿ. ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಬರ್ತವೆ. ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಬಂದಾಗ ನಿನಗೆ ಪೂರ್ತಿ ಗೊತ್ತಿರಬೇಕು, ಅವ್ನ ದೇಶನೂ ಗೊತ್ತಿರಬೇಕು. ಯಾಕಂದ್ರೆ 4 ಸ್ಟೇಟ್ಮೆಂಟ್ ಅಲ್ಲಿ ಇದನ್ನ ಕೇಳೋ ಅವಕಾಶ ಕೂಡ ಇರುತ್ತೆ. ಈ ಕಾರ್ಲ್ಯಾಂಡ್ ಸ್ಟೈನರ್ ಇದಲ್ವಾ, ಆದ್ರೆ ಇವನು ರಕ್ತವನ್ನ ಮುಖ್ಯವಾಗಿ 4 ಭಾಗ ಮಾಡಿದ. ರಕ್ತವನ್ನ 4 ಗುಂಪುಗಳಾಗಿ ವರ್ಗೀಕರಣ ಮಾಡಿದ್ದಾನೆ. ಹಾಗೆ ರಕ್ತಗಳನ್ನ ಮುಖ್ಯವಾಗಿ 4 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಸರಿ, ರಕ್ತಗಳು ಕೇವಲ 4 ಗುಂಪುಗಳು ಮಾತ್ರ ಇವೆ ಅಂದ್ರೆ ದಿಸ್ ಇಸ್ ರಾಂಗ್. ರಕ್ತಗಳಲ್ಲಿ ಕೇವಲ 4 ಗುಂಪು ಇಲ್ಲ ಕಣ್ರಿ. ರಕ್ತಗಳಲ್ಲಿ ಡಿಫ್ರೆಂಟ್ ಇನ್ನು ವಿಶೇಷ ಗುಂಪುಗಳಿದಾವ. ಹೊಸ ರಕ್ತದ ಗುಂಪುಗಳು ಸಿಗ್ತಾ ಹೋಗ್ತಾವ. ಬಾಂಬೆ ಬ್ಲಡ್ ಗ್ರೂಪ್ ಅಂತ ಇದ. ಬೇರೆ ಬೇರೆ ಬ್ಲಡ್ ಗ್ರೂಪ್ಗಳಿದಾವೆ. HMG ಅಂತ ಇದ. ಸೊ ನಾವು ಡಿಸ್ಕಸ್ ಮಾಡೋಣ ಅಂತ RBC WBC ಎಲ್ಲ ಬಂದಾಗ. ಈಗ ಜಸ್ಟ್ ಈಗ 4 ಭಾಗ ಮಾತ್ರ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂತ. ಈ ಕಾರ್ಲ್ಯಾಂಡ್ ಸ್ಟೈನರ್ ಇದನ್ನಲ್ವಾ 4 ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿದ. A B ಮತ್ತೆ O ಅಂತೇಳಿ. ಹಾಗಾದ್ರೆ ನಾವೀಗ ಹೆಂಗ್ ವರ್ಗೀಕರಣ ಮಾಡಿದ ಸರ? ಹೆಂಗ್ ವರ್ಗೀಕರಣ ಮಾಡಿದ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಹ್ಯೂಮನಿಟಿ ಸಿಸ್ಟಮ್ ಅರ್ಥ ಆಗ್ಬೇಕು. ಕೇಳಿಸ್ಕೊಳ್ಳಿ. ಈಗ ನಾನು ನಿಮ್ಗೆ ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಲಿಸನ್ ಸ್ವಲ್ಪ ಈ ಕಡೆ ಗಮನಿಸ್ತಾ ಬನ್ನಿ. ಈ ಸ್ಲೈಡ್ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಇಲ್ಲಿ WBC ಐತಲ್ವಾ, ಈ WBC ಒಳಗಡೆ ಲಿಂಪೋಸೈಟ್ಸ್ ಅಂತ ಇದಾವೆ ಕಣ್ರಿ. ಅದ್ರ ಬಗ್ಗೆ ನಾನು ಪೂರ್ತಿ ಡೀಟೇಲಿ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ ಅಂತ. ಈಗ ನಾನು ನಿಮ್ಗೆ ಇದ್ರ ಬಗ್ಗೆ ಮಾತಾಡ್ತೀನಿ, ಪ್ಲಾಸ್ಮಾ ಬಗ್ಗೆ ಮಾತಾಡ್ತೀನಿ. ಇವತ್ತಿನ ವಿಡಿಯೋ ಪೂರ್ತಿ ಪ್ಲಾಸ್ಮಾ ಬಗ್ಗೆ ಮಾತಾಡುವ. ಆಮೇಲೆ ನಾವು ಇಲ್ಲಿ ಬರ್ತಾ ಹೋಗುತ್ತಂತ. ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳುವ. ಬಟ್ ಇದು ಅರ್ಥ ಆಗ್ಬೇಕಾದ್ರೆ ಸ್ವಲ್ಪ ಲಿಂಕ್ ತಗೊಳ್ತಾ ಇದ್ದೀನಿ. ಇದ್ರ ಒಳಗಡೆ WBC ಐತಲ್ವಾ, ಆ WBC ಒಳಗಡೆ ಲಿಂಪೋಸೈಟ್ಸ್ ಅಂತ ಇರ್ತಾವೆ. ಲಿಂಪೋಸೈಟ್ಸ್ಗಳು ಅಂತ ಇರ್ತಾವ. ಲಿಂಪೋಸೈಟ್ಸ್ ಅಂತ ಇದಾವ. ಈ ಲಿಂಪೋಸೈಟ್ಸ್ ಇದಾವಲ್ವಾ, ಈ ಲಿಂಪೋಸೈಟ್ಸ್ ಇದಾವಲ್ವಾ, ಈ ಲಿಂಪೋಸೈಟ್ಸ್ ಅಲ್ಲಿ 2 ಭಾಗ ಮಾಡ್ತಾ ಹೋಗ್ತೀವಿ. ಒಂದೇದು ಟಿ ಲಿಂಪೋಸೈಟು. ಎಲ್ಲಿದಾವ ಸರ್ ಇವು ಅಂದ್ರೆ WBC ಒಳಗಡೆ ಇರ್ತಾವ. ಹಾಗಾದ್ರೆ ವೈಟ್ ಬ್ಲಡ್ ಸೆಲ್ ಐತಲ್ವಾ, ಹಾಗಾದ್ರೆ ವೈಟ್ ಬ್ಲಡ್ ಸೆಲ್ ಇದೆ ಅಲ್ವಾ, WBC ಇದಲ್ವಾ, ವೈಟ್ ಬ್ಲಡ್ ಸೆಲ್ ಇದೆ ಅಲ್ವಾ. ಹಾಗಾದ್ರೆ ವೈಟ್ ಬ್ಲಡ್ ಸೆಲ್ WBC ವೈಟ್ ಬ್ಲಡ್ ಸೆಲ್ ಇದಾವಲ್ಲ, ಈ ವೈಟ್ ಬ್ಲಡ್ ಸೆಲ್ ಒಳಗಡೆ ಲಿಂಪೋಸೈಟ್ಸ್ ಅಂತ ಇದಾವೆ. ಲಿಂಪೋಸೈಟ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದೆ ಕಣ್ರಿ. ಲಿಂಪೋಸೈಟು, ಮಾನೋಸೈಟು, ನ್ಯೂಟ್ರಿಫಿಲ್ಲು, ಬಾಸೋಫಿಲ್ಲು, ಎಸಿನೋಫಿಲ್ ಅಂತ ಬರ್ತಾ ಹೋಗ್ತಾವ. ವಿ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಕ್ಲಾಸ್. ಈ ಲಿಂಪೋಸೈಟ್ ಇದಾವಲ್ಲ, ಈ ಲಿಂಪೋಸೈಟ್ ಅಲ್ಲಿ 2 ರೀತಿ ಲಿಂಪೋಸೈಟ್ಗಳಿದಾವೆ. ಯಾವ್ಯಾವ ಸರ 2 ರೀತಿ ಲಿಂಪೋಸೈಟ್ಸು? ಒಂದನೇದು ಯಾವುದು ಅಂತಂದ್ರೆ, ಒಂದನೇದು ಆಗ್ರೆ ಟಿ ಲಿಂಪೋಸೈಟ್ ಅಂತೇಳಿ, ಲಿಂಪೋಸೈಟ್ ಅಂತೇಳಿ. ಎರಡನೇದು ಬಿ ಲಿಂಪೋಸೈಟ್ ಅಂತೇಳಿ.
ಲಿಂಪೋಸೈಟ್ ಅಲ್ಲಿ ಎರಡಿದಾವೆ, ಟಿ ಲಿಂಪೋಸೈಟ್ ಮತ್ತೆ ಬಿ ಲಿಂಪೋಸೈಟ್ ಅಂತೇಳಿ. ಸೊ ಈ ಟಿ ಲಿಂಪೋಸೈಟ್ ಮತ್ತೆ ಬಿ ಲಿಂಪೋಸೈಟ್ ನ ಕೆಲಸ ಏನು ಸರ? ಇವುಗಳ ಕೆಲಸ ಏನು ಕೇಳಿಸ್ಕೊಳ್ಳಿ, ನಾನು ಮತ್ತೆ ವಾಪಸ್ ಪ್ಲಾಸ್ಮಕ್ ಬರ್ತೀನಿ. ಎಸ್, ಆದರೆ ಟಿ ಲಿಂಪೋಸೈಟ್ ನ ಕೆಲಸ ಏನು ಗೊತ್ತಾ? ಇದು ಆಕ್ಟಿವ್ ಆಗಿರ್ತೈತಿ. ನಮಗೆ ಯಾವ್ದಾದ್ರು ನಮ್ಮ ದೇಹದ ಒಳಗಡೆ ಫಾರಿನ್ ಪಾರ್ಟಿಕಲ್ ಎಂಟ್ರಿ ಆಯಿತು ಅಂದ್ರೆ, ಸೊ ಫಾರಿನ್ ಪಾರ್ಟಿಕಲ್ ಅಂತಂದ್ರೆ ಮತ್ತೆ ನೀವು ಇಲ್ಲಿ ವಿದೇಶಿ ವಸ್ತು ಅಂತ ಅನ್ನಕ್ ಹೋಗ್ಬೇಡ್ರಿ. ಮತ್ತೆ ನಿಮ್ಮ ವಿದೇಶಿ ವಸ್ತು ಅಂದ್ರೆ ವಿದೇಶಿ ಸ್ವದೇಶಿ ಬಹಿಷ್ಕಾರ ಚಳವಳಿ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಫಾರಿನ್ ಪಾರ್ಟಿಕಲ್ ಅಂದ್ರೆ ನಮ್ಮ ದೇಹಕ್ಕೆ ಬೇಡವಾದ ವಸ್ತು ಅಂತ ಅರ್ಥ, ಅನಗತ್ಯ ವಸ್ತು ಅಂತ ಅರ್ಥ. ಮೇ ಬಿ ಅದು ವೈರಸ್ ಆಗಿರ್ಬೋದು, ಮೇ ಬಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ಮೇ ಬಿ ಯಾವುದೋ ಪ್ರೋಟೋಜೋವಾ ಆಗಿರ್ಬೋದು, ಅಥವಾ ಎನಿಥಿಂಗ್ ಏನೋ ಯಾವುದಾದ್ರು, ಅಥವಾ ನಮ್ಮ ದೇಹದಲ್ಲೇ ಸೃಷ್ಟಿಯಾದಂತಹ ನಮಗೆ ಬೇಡವಾದಂತಹ ಸೆಲ್ ಆಗಿರ್ಬೋದು, ಎಸ್, ಅಥವಾ ಪ್ಲಾಸ್ಟಿಕ್ ಕೂಡ ಆಗಿರ್ಬೋದು, ಮೈಕ್ರೋ ಪ್ಲಾಸ್ಟಿಕ್ಸ್ ಕೂಡ ಆಗಿರ್ಬೋದು. ಹಾಗಾದ್ರೆ ಯಾವ್ದಾದ್ರು ಒಂದಿಷ್ಟು ವಸ್ತುಗಳಿದಾವೆ ಅಂತ ಅನ್ಕೊಳ್ರಿ. ಆ ಪಾರ್ಟಿಕಲ್ ಅನ್ನ ಪತ್ತೆ ಮಾಡಿ ಇದಕ್ಕೆ ಕೇಳತ್ತ ದೋಸ್ತ ಯಾರ ಬಂದಾರ ಅಂತೇಳಿ. ಟಿ ಲಿಂಪೋಸೈಟ್ಸ್ ಕೆಲಸ ಹೊಡೆದಾಡೋದಲ್ಲ ಕಂಡ್ರೆ, ಅದು ಹೇಳ್ತದೆ ಯಾವನ ಬಂದನ ಸ್ವಲ್ಪ ನೋಡೋದು ಏನು ವಿಚಾರಿಸ್ಕ ಅಂತೇನೆ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಟಿ ಲಿಂಪೋಸೈಟ್ಸ್ ನ ಕೆಲಸ ಏನು ಗೊತ್ತಾ? ಬಿ ಲಿಂಪೋಸೈಟ್ ಅನ್ನ ಜಾಗೃತಗೊಳಿಸೋದು ಅಂತೇಳಿ. ಎಸ್, ಇದು ಹುಡ್ಕಾಡಕ್ ಹೋಗಲ್ಲ ಕಂಡ್ರೆ, ಇವ್ನು ಸುಮ್ಮನೆ ಗನ್ ಹಿಡ್ಕೊಂಡ್ ಕುಂತವನೆ, ಆದ್ರೆ ಇವ್ನು ಹುಡ್ಕಾಡ್ಕೊಂಡ್ ಬರ್ತಾನೆ. ಎಸ್, ಇವ್ನು ಹುಡ್ಕಾಡ್ಕೊಂಬಂದು ಯಾರೋ ಬಂದಾರ, ನಮ್ಮ ದೇಹದ ಒಳಗಡೆ ಯಾರೋ ಬಂದವ್ರೆ, ಅವ್ನು ನಮ್ಮ ದೇಹಕ್ಕೆ ಬೇಡವಾಗಿದ್ದಾನೆ, ಅವ್ನು ನಮ್ಮ ದೇಹಕ್ಕೆ ಬೇಡ ಆಗ್ಬಿಟ್ಟವನೆ. ಕೆಲವೊಂದು ಟೈಮಲ್ಲಿ ಏನಾಗ್ಬಿಡ್ತದೆ ಗೊತ್ತಾ? ಇವನು ಯಾರನ್ನೋ ಬ್ಯಾರನ್ ತೋರಿಸಿದ್ರೆ ಇವ್ನು ಹೊಡೆದು ಬಿಸಾಕ್ಬಿಡ್ತಾನೆ ಕಣ್ರಿ. ಅವಾಗ ಏನಾಗ್ತೈತಿ? ಬಾಡಿ ಹಾಳಾಗುತ್ತಾ. ಇರ್ಲಿ, ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಅಂತ. ಈ ಟಿ ಲಿಂಪೋಸೈಟ್ಸ್ ಐತಲ್ವಾ, ಈ ಟಿ ಲಿಂಪೋಸೈಟ್ಸ್ ಬಿ ಲಿಂಪೋಸೈಟ್ ಅನ್ನ ಜಾಗೃತ ಮಾಡುತ್ತಾ, ಬಿ ಲಿಂಪೋಸೈಟ್ಗೆ ನಿರ್ದೇಶನ ನೀಡುತ್ತೆ. ಹಾಗಾದ್ರೆ ನಿರ್ದೇಶನ ನೀಡುತ್ತೆ, ಏನಂತ ನಿರ್ದೇಶನ ನೀಡುತ್ತೆ? ಹಾಗಾದ್ರೆ ಅನ್ಯ ಜೀವಿಯ ಪ್ರವೇಶದ ಬಗ್ಗೆ, ಅನ್ಯ ವಸ್ತುವಿನ ಪ್ರವೇಶದ ಬಗ್ಗೆ ಯಾರೋ ಬಂದಾರ. ಹಾಗಾದ್ರೆ ಯಾರೋ ಬಂದಾರ ಅಂತ ಹೇಳ್ತಾ ಪ್ರವೇಶದ ಬಗ್ಗೆ ಏನ್ ಮಾಡ್ತಪ್ಪ ಅಂದ್ರೆ ಮೆಸೇಜ್ ಕೊಡ್ತೀವಿ. ಬಯಾಲಜಿಯಲ್ಲಿ ಕಾನ್ಸೆಪ್ಟ್ ಕೆಲವು ಟರ್ಮ್ಸ್ಗಳನ್ನ ಅದೇ ಪದದಲ್ಲಿ ಹೇಳ್ಬೇಕು, ಕೆಲವು ಪದಗಳನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ. ಅಲ್ಲಿ ನಾನು ನಿರ್ದೇಶನ ಅಂತ ಬರ್ತೀನಿ, ಎಕ್ಸಾಮ್ಸ್ ನಿರ್ದೇಶನ ಅಂತ ಬರದೇ ಇರ್ಬೋದು ಕಣ್ರಿ. ಅದಕ್ಕೆ ವಾರ್ನಿಂಗ್ ಮಾಡುತ್ತೆ, ಎಚ್ಚರಿಕೆ ನೀಡುತ್ತೆ ಅಂತ ಹೇಳ್ಬೋದು. ಇಟ್ಸ್ ಅ ವಾರ್ನಿಂಗ್ ಫ್ಲಾಗ್ ಅಂತ ಹೇಳ್ಬೋದು. ಇವ್ರಿಗೆ ಎಚ್ಚರಿಕೆ ನೀಡ್ತಾರೆ ಅಂತೇಳಿ. ಎಸ್, ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಷ್ಟೇ. ಸೊ ಅದನ್ನು ಕೇಳ್ತಾ ಇರೋದು ಇಷ್ಟೇ, ಅವ್ನು ಕೇಳ್ತಾ ಇರೋದು ಇವನಿಗೆ ಕಾನ್ಸೆಪ್ಟ್ ಕ್ಲಾರಿಟಿ ಆಯ್ತಾ ಇಲ್ಲ ಅಂತೇಳಿ. ಅಥವಾ ಇವನು ಬಾಯಾಟ ಹೊಡ್ಕೊಂಬಂದವನ ರಾಷ್ಟ್ರೀಯ ಪ್ರಾಣಿ ಯಾವುದು? ಎಸ್, ಹುಲಿನೋ ಬೆಕ್ಕೋ? ಬೆಕ್ಕಿನ ಪ್ರಭೇದನಾ ಹುಲಿ? ಹಾಗಾದ್ರೆ ನಿಮ್ಗೆ ಕೇಳೋದೇನು ಗೊತ್ತಾ? ಹಾಗಾದ್ರೆ ಇವನಿಗೆ ಕಾನ್ಸೆಪ್ಟ್ ಕ್ಲಾರಿಟಿ ಐತೆ ಅಂತ ಕೇಳ್ತಾ, ಇಲ್ಲಿ ನಿರ್ದೇಶನನೋ ಜಾಗೃತಿ ಅಂತ ಹೇಳ್ತೈತೆ ಯಾವ್ದೋ ಪುಸ್ತಕದಲ್ಲಿ, ಇರ್ಲಿ ಸಮಸ್ಯೆ ಇಲ್ಲ. ಹಾಗಾದ್ರೆ ಇವ್ರ ಕೆಲಸ ಏನಪ್ಪ ಅಂದ್ರೆ, ಇವರು ಹೋರಾಟ ಮಾಡಲ್ಲ ಟಿ ಲಿಂಪೋಸೈಟ್ಸ್, ಬಿ ಲಿಂಪೋಸೈಟ್ಸ್ ಹೇಳ್ತಾರೆ ದೋಸ್ತ ಯಾರ ಬಂದಾರ ನೋಡಿ ಅಂತ. ಹಾಗಾದ್ರೆ ಯಾರು ಬಂದಾರ ಅಂತೇಳಿ ಹುಡುಕಾಡ್ರೆ ಯಾರು ಗೊತ್ತಾ? ಬಿ ಲಿಂಪೋಸೈಟ್ಸ್ ಆಂಟಿಬಾಡಿಯನ್ನು ಕ್ರಿಯೇಟ್ ಮಾಡ್ತಾವ, ಆಂಟಿಬಾಡೀಸ್ ಉತ್ಪಾದನೆ ಮಾಡ್ತಾವ, ಆಂಟಿಬಾಡೀಸನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾವ. ಹೆಸರು ಟಿ ಲಿಂಪೋಸೈಟ್ಸ್. ಆದರೆ ಯಾರು ಬಂದಾರ ನೋಡ್ಕೊಂಡು ಅವರನ್ನ ಹೊಡೆಯೋಕೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತಾ, ಅರೆ ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತಾ ಬಿ ಲಿಂಪೋಸೈಟ್ಸ್. ಎಕ್ಸಾಮ್ ಅಲ್ಲಿ ಬಿ ಕೋಶಗಳು ಅಂತ ಕೊಟ್ಬಿಡ್ತಾನೆ, ಬಿ ಕೋಶಗಳು ಅಂತ ಕೊಡ್ತಾನೆ. ಎಸ್, ಅದ್ಯಾಕೆ ಸರ ಕೋಶ WBC ಒಳಗಡೆ ಇದಾವೆ, ಇವೆಲ್ಲ ಒಂದು ಜೀವಕೋಶಗಳೇ. ಎಕ್ಸಾಮ್ಸ್ ಅಲ್ಲಿ ಬಿ ಕೋಶ, ಬಿ ಸೆಲ್ಸ್ ಅಂತ ಕೊಡ್ತಾನೆ. ಎಸ್, ಬಿ ಸೆಲ್ಸ್ ಅಂದ್ರೂ ಸಮಸ್ಯೆ ಇಲ್ಲ, ಬಿ ಲಿಂಪೋಸೈಟ್ಸ್ ಅಂದ್ರೂ ಸಮಸ್ಯೆ ಇಲ್ಲ. ಹಾಗಾದ್ರೆ ಇವ್ರಿಗೆ ಹೇಳ್ತಾರೆ ಯಾರೋ ಬಂದಾರ ನೋಡು ಅಂತೇಳಿ. ಯಾರು ಬಂದಾರ ಅವ್ರನ್ನ ಹೊಡಿಬೇಕಲ್ವೇ? ಹೆಂಗ್ ಹೊಡಿಬೇಕು? ಅದಕ್ಕೆ ಆಂಟಿಬಾಡೀಸನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಆಂಟಿಬಾಡೀಸ್ ಅಲ್ಲಿ 5 ವಿಧಗಳಿದಾವ. ಆ ವಿಧಗಳ ಅರ್ಥ ಮಾಡೋದಕ್ಕಿಂತ ಮೊದಲು ನಾವೇನ್ ಮಾಡೋಣ ಗೊತ್ತಾ? ಈ ಆಂಟಿಬಾಡೀಸ್ ವಿಧಗಳ ಅರ್ಥ ಮಾಡೋಕ್ಕಿಂತ ಮೊದಲು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತಾವಲ್ವಾ, ಎಲ್ಲಿರ್ತಾವ ಸರ್ ಅವು, ಎಲ್ಲಿ ಕುಂದಿರ್ತಾವ? ರೆಡಿ ಆಗಿದೆ. ಕೆಲವೊಂದು ಟೈಮಲ್ಲಿ ರೋಗ ಬಂದ್ಮೇಲೆ ತಯಾರಾಗ್ತಾವ, ಕೆಲವೊಂದು ಟೈಮಲ್ಲಿ ಆಟೋಮೆಟಿಕ್ ಆಗಿ ಏನಾಗಿರ್ತಾವ ತಯಾರಾಗಿರ್ತಾವ ಬಂದ್ಮೇಲೆ ಹೊಡಿಯೋಣ ಅಂತೇಳಿ. ಹಾಗಾದ್ರೆ ಕೊರೋನಾ ವ್ಯಾಕ್ಸಿನ್ ಕೊಟ್ಟಿವಲ್ವಾ, ವ್ಯಾಕ್ಸಿನ್ನು ಆಂಟಿಬಾಡೀಸ್ ಅಲ್ಲ. ಕೊರೋನಾ ವ್ಯಾಕ್ಸಿನ್ ಏನ್ ಸರ್? ಅದೊಂದು ಆಂಟಿಜೆನ್ನು. ಆ ಆಂಟಿಜೆನ್ ಬಂತು ಅಂದ್ರೆ ಆ ಆಂಟಿಜೆನ್ನು ಹಾಗಾದ್ರೆ ಟಿ ಲಿಂಪೋಸೈಟ್ಸ್ ಆಂಟಿಜೆನ್ ಪತ್ತೆ ಹಚ್ಚುತ್ತೆ. ಆದ್ರೆ ವ್ಯಾಕ್ಸಿನ್ ಎಂಬುದು ಒಂದು ಆಂಟಿಜೆನ್ನು. ಹಾಗಾದ್ರೆ ನಾವು ಇಂಜೆಕ್ಷನ್ ತಗೊಂಡ್ವಲ್ವಾ, ಕೋವಿಶೀಲ್ಡ್ ಕೋವ್ಯಾಕ್ಸಿನ್, ಆ ಆಂಟಿಜೆನ್ ಅನ್ನ ಟಿ ಲಿಂಪೋಸೈಟ್ಸ್ ಬಂತು, ಆಂಟಿಜೆನ್ ಹೇಳ್ತು. ಯಾರು ದೋಸ್ತ ನೋಡಲ್ಲಿ ಟಿ ಲಿಂಪೋಸೈಟ್ಸ್. ಹಾಗಾದ್ರೆ ಆ ಒಂದು ಆಂಟಿಜೆನ್ ಬ್ಲಡ್ಗೆ ಬಂದ ತಕ್ಷಣ, ರಕ್ತಕ್ಕೆ ಬಂದ ತಕ್ಷಣ, ಏನೇ ತಿಂದ್ರೆ ರಕ್ತಕ್ಕೆ ಹೋಗಲೇಬೇಕು. ರಕ್ತಕ್ಕೆ ಬಂದ ತಕ್ಷಣನೇ ಹಾಗಾದ್ರೆ WBC ಒಳಗಡೆ ಇರ್ತಕ್ಕಂಥ ಟಿ ಲಿಂಪೋಸೈಟ್ಸ್ ಹೇಳುತ್ತೆ, ಬಿ ಲಿಂಪೋಸೈಟ್ಸ್ ಯಾರೋ ಬಂದಾರ ಅಂತೇಳಿ. ಯಾರು ಬಂದಾರ ನೋಡ್ಕೊಂಡು ವೈರಸ್ ಕೊರೋನಾ ವ್ಯಾಕ್ಸಿನ್ ಬಂದೈತಲ್ವಾ, ವ್ಯಾಕ್ಸಿನ್ ಅಂತಂದ್ರೆ ಕೊರೋನಾ ತರನೇ ನ್ಯೂಟ್ರಲ್ ಆಗಿರೋ ಒಂದು ಡುಪ್ಲಿಕೇಟ್ ವೈರಸ್ ಕಂಡ್ರೆ ಅಷ್ಟೇ, ಅದು ನ್ಯೂಟ್ರಲ್ ಆಗಿರ್ತೈತೆ, ನಮ್ಗೇನು ಅಪಾಯ ಮಾಡಲ್ಲ, ಅದು ಡೇಂಜರೇ. ಅದಕ್ಕೆ ನಿಮಗೆ ಸ್ವಲ್ಪ ಜ್ವರ ಬಂದಂಗೆ ಆಗ್ತೈತಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗ. ಬರೇ ಕೊರೋನಾ ವ್ಯಾಕ್ಸಿನ್ ಅಲ್ಲ, ಯಾವುದೇ ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗ ಸ್ವಲ್ಪ ಜ್ವರ ಬಂದಂಗೆ ಸುಸ್ತಾದಂಗೆ ಆಗುತ್ತೆ. ಯಾಕೆ ಗೊತ್ತಾ? ಅದು ದುರ್ಬಲವಾಗಿರ್ತಕ್ಕಂಥ ವೈರಸ್ ಆಗಿರ್ತಾವೆ ಸಾಮಾನ್ಯವಾಗಿ. ಒಂದು ದುರ್ಬಲವಾದ ವೈರಸ್ ಬಂದ ತಕ್ಷಣ ಟಿ ಲಿಂಪೋಸೈಟ್ಸ್ ಅದನ್ನು ಫೈಂಡ್ ಔಟ್ ಮಾಡುತ್ತಾ. ಸರ್ ಅದನ್ನ ದುರ್ಬಲವಾದ ವೈರಸ್ ಅನ್ನು ನಮ್ಮ ನಾವೇ ಬಿಟ್ಕೊಳ್ತೀವಿ, ನಾವು ಹುಚ್ಚರೆ. ಹಾಗಾದ್ರೆ ಹುಚ್ಚರ ಅಂತಂದಲ್ಲ, ಇದು ನಮಗೆ ರೆಡಿ ಇರಬೇಕು.
ಆಂಟಿಬಾಡೀಸ್ ನಮ್ಮ ಬಾಡಿ ಒಳಗಡೆ ಇತ್ತಂದ್ರೆ ಒರಿಜಿನಲ್ ವೈರಸ್ ಬಂದಾಗ ನಾವು ತಿರುಗಿ ಯಾಕೆ ಹೋರಾಟ ಮಾಡ್ಬೋದು. ಬಹಳ ಸಿಂಪಲ್ ಕಂಡ್ರೆ ಅದೊಂಥರ ಟೆಸ್ಟ್ ಮ್ಯಾಚ್ ಇದ್ದಂಗೆ ವ್ಯಾಕ್ಸಿನ್ ಅನ್ನೋದು, ಪ್ರಯೋಗ ಮಾಡೋದು. ಯಾಕಂದ್ರೆ ಫೈನಲ್ ಒಮ್ಮೆಟ್ಟಿಗೆ ಸೋತ್ ಬರಬಾರ್ದಲ್ವೇ, ಹಿಂಗಾಗಿ ಟೆಸ್ಟ್ ಮ್ಯಾಚ್. ಅದಕ್ಕೆ ನಾನು ಲಾಸ್ಟ್ ಕಾಮನ್ವೆಲ್ತ್ ಹೇಳ್ಬೇಕಾದ್ರೆ ಹೇಳ್ತಾ ಹೋದೆ, 2030 ಇಂಡಿಯಾ ಕಾಮನ್ವೆಲ್ತ್ ಯಾಕೆ ಮಾಡ್ತೈತೆ ಅಂದ್ರೆ 36 ಒಲಿಂಪಿಕ್ಸ್ ಮಾಡ್ಬೇಕಲ್ವೇ, 30 ಒಂದು ವೇದಿಕೆ ಮಾಡ್ಕೊಂಡಿವಿ. ಹಾಗಾದ್ರೆ ಈ ಟಿ ಲಿಂಫೋಸೈಟ್ಸ್ ಆದ್ರೆ ಯಾವ್ದಾರ ಆಂಟಿಜನ್ ಬಂತು ಅಂದ್ರೆ, ಆಂಟಿಜನ್ ಪ್ರತಿ ಜನಕ ಬಂತು ಅಂದ್ರೆ ಆ ಆಂಟಿಜನ್ ರಕ್ತಕ್ಕೆ ಬರುತ್ತೆ, WBC ಅಥವಾ RBC ಅಥವಾ ಪ್ಲೇಟ್ಲೆಟ್ಸ್ ಬರ್ತೈತಿ. ಬಂದ ತಕ್ಷಣ RBC WBC ಬಂದ ತಕ್ಷಣ ಅಥವಾ RBC ಬಂದ ತಕ್ಷಣ ಟಿ ಲಿಂಫೋಸೈಟ್ಸ್ ಅದನ್ನ ನೋಡಿ ಬಿ ಲಿಂಫೋಸೈಟ್ಸ್ ಹೇಳುತ್ತಾ, ಬಿ ಲಿಂಫೋಸೈಟ್ಸ್ ಆಂಟಿಬಾಡೀಸ್ನ ಕ್ರಿಯೇಟ್ ಮಾಡುತ್ತಾ, ಆಂಟಿಬಾಡೀಸ್ನ ಉತ್ಪಾದನೆ ಮಾಡೋರು ಬಿ ಲಿಂಫೋಸೈಟ್ಸು. ಈ ಆಂಟಿಬಾಡೀಸ್ ಎಲ್ಲಿ ಹೋಗ್ತಾವ ಸರ ಅಂತಂದ್ರೆ, ಈ ಆಂಟಿಬಾಡೀಸ್ ಎಲ್ಲಿ ಹೋಗ್ತಾವ ಸರ ಅಂತಂದ್ರೆ, ಆಂಟಿಬಾಡೀಸ್ ಪ್ರತಿ ಕಾಯಗಳು ಎಲ್ಲಿ ಹೋಗ್ತಾವ ಅಂದ್ರೆ ಇಲ್ಲಿ ಬಂದು ಕುಂದಿರ್ತಾವ್ರಿ. ಎಲ್ಲಿ ಬಂದು ಕುಂದಿರ್ತಾವ ಸರ ಅಂತಂದ್ರೆ ಇದ್ರಾಗ ಬಂದು ಕುಂದಿರ್ತಾವ. ಆದರೆ ಗ್ಲೂಬುಲಿನ್ ಒಳಗಡೆ ಆಂಟಿಬಾಡೀಸ್ ಉತ್ಪಾದನೆ ಆಗಿದ್ದು ಅಲ್ಲಿ. ಸರ್ ಇಲ್ಲಿಗೆ ಹೆಂಗೆ ಬಂದು ಸರ, ಎಲ್ಲ ಬ್ಲಡ್ ಯಾಕಂದ್ರೆ ಬ್ಲಡ್ ಒಳಗಡೆ ಐತಿ. ಆದರೆ ಗ್ಲೂಬುಲಿನ್ ಐತಲ್ವಾ ಅದ್ರ ಒಳಗಡೆ ಆಂಟಿಬಾಡೀಸ್ ಬರ್ತಾವೆ. ಆಂಟಿಬಾಡೀಸ್ಗಳು ಬಂದು ಇಲ್ಲಿ ಬಂದು ಆಂಟಿಬಾಡೀಸ್ಗಳು ಎಲ್ಲಿರ್ತಾವ ಸರ ಅಂದ್ರೆ ಪ್ಲಾಸ್ಮಾ ಒಳಗಡೆ ಇರ್ತಾವ. ಎಲ್ಲಿ ಉತ್ಪಾದನೆ ಆಗ್ತಾವ ಸರ್ ಅಂದ್ರೆ ಬೇರೆ WBC ಒಳಗಡೆ ಬಿ ಸೆಲ್ಸ್ಗಳು ಉತ್ಪಾದನೆ ಮಾಡ್ತಾವ, ಇಲ್ಲಿ ಬಂದು ಸ್ಟೋರ್ ಆಗ್ತಾವ. ಆದ್ರೆ ಈಗ ನಮಗೊಂದು ಪಾಯಿಂಟ್ ಗೊತ್ತಾಯ್ತು, ಆಂಟಿಬಾಡಿ ಎಲ್ಲಿರ್ತಾವ ಅಂತಂದ್ರೆ ಪ್ಲಾಸ್ಮಾದಲ್ಲಿ ಇರ್ತಾವ. ಸರ್ ಉತ್ಪಾದನೆ ಇಲ್ಲಿ ಉತ್ಪಾದನೆ ಆಗ್ತೈತಿ, ಅಲ್ಲಿ ಬರ್ತಾವ. ಅದು ಗೋಡೌನು, ಗ್ಲೂಬುಲಿನ್ ಗೋಡೌನು, ಇದು ಪ್ರೊಡ್ಯೂಸರು. ಹಾಗಾದ್ರೆ ಸರಕು ಎಲ್ಲಿದಾವ ಅಂದ್ರೆ ಗೋಡೌನ್ಯಾಗ ಇರ್ತಾವ ಕಣ್ರಿ, ಇಂಡಸ್ಟ್ರಿ ಇಲ್ಲ, ಗೋಡೌನ್ಯಾಗ ಇದಾವ. ಹಾಗಾದ್ರೆ ಆಂಟಿಬಾಡೀಸ್ ಎಲ್ಲಿದಾವ, ಪ್ಲಾಸ್ಮಾದಲ್ಲಿ ಇದಾವ. ಹಾಗಾದ್ರೆ ಆಂಟಿಜೆನ್ ಎಲ್ಲಿಗೆ ಅಟ್ಯಾಕ್ ಮಾಡ್ತಾವ, ರಕ್ತದಲ್ಲಿ ಇರ್ತಾವ. ಹಾಗಾದ್ರೆ RBC ಇರ್ತಾವ, WBC ಇರ್ತಾವ, ಹಾಗಾದ್ರೆ ಪ್ಲೇಟ್ಲೆಟ್ಸ್ ಇರ್ತಾವ. ಸರ್ ಈಗ ಏನ್ ಸರ್ ಆಂಟಿಜೆನ್ ಆಂಟಿಬಾಡೀಸು? ಈಗ ನಿಮ್ಗೆ ಆಂಟಿಬಾಡೀಸ್ ಅಂದ್ರೆ ಗೊತ್ತಾಯ್ತು. ಆಂಟಿಬಾಡೀಸ್ ಅಂತಂದ್ರೆ ರೋಗಾಣುವಿನ ವಿರುದ್ಧ ಹೋರಾಟ ಮಾಡಲು ಇರುವ ಇಮ್ಯುನಿಟಿ ಸಿಸ್ಟಮ್ನ ಒಂದು ಭಾಗ. ಹಾಗಾದ್ರೆ ಆಂಟಿಬಾಡಿ ಅಂದ್ರೆ ಇಮ್ಯುನಿಟಿ ಸಿಸ್ಟಮ್ ಸರ, ರೋಗ ನಿರೋಧಕ ವ್ಯವಸ್ಥೆಯ ಅಲ್ಲ. ರೋಗ ನಿರೋಧಕ ವ್ಯವಸ್ಥೆ ಅಂದ್ರೆ ಬಹಳ ಇದೆ ಕಣ್ರಿ. ವ್ಯವಸ್ಥೆ ಅಂತ ಐತಿ ನೋಡ್ರಿ, ವ್ಯವಸ್ಥೆ ಅಂದ್ರೆ ಒಂದೇನೋ ಸ್ಟ್ರಕ್ಚರ್ ಐತಿ ಅಂತ ಅರ್ಥ. ಆ ವ್ಯವಸ್ಥೆಯ ಒಳಗಡೆ ರೋಗಾಣುವಿನ ವಿರುದ್ಧ ಹೋರಾಟ ಮಾಡೋದು ಆಂಟಿಬಾಡೀಸು, ಅದನ್ನು ಉತ್ಪಾದನೆ ಮಾಡೋದು ಬಿ ಲಿಂಫೋಸೈಟ್ಸು, ಉತ್ಪಾದನೆ ಮಾಡೋ ಅಂತ ಹೇಳೋರು ಟಿ ಲಿಂಫೋಸೈಟ್ಸು. ಇವನು ಹೇಳ್ಬೇಕಂದ್ರೆ ಅಲ್ಲಿ ಯಾರೋ ಒಬ್ಬ ಫಾರಿನ್ ಪಾರ್ಟಿಕಲ್ ಬಂದಿರ್ಬೇಕಲ್ವೇ, ಅವನನ್ನ ಆಂಟಿಜೆನ್ ಅಂತ ಕರಿತೀವಿ. ದೇಹದ ಹೊರಗಡೆಯಿಂದನೇ ಬಂದಿರ್ಬೇಕಂತ ಏನಿಲ್ಲ, ದೇಹದ ಒಳಗಡೆ ಏನಾದರೂ ಉತ್ಪಾದನೆ ಆಗಿರ್ಬೋದು, ವಿಷಕಾರಿ ವಸ್ತು ಉತ್ಪಾದನೆ ಆಗಿರ್ಬೋದು. ಬರೀ ನಾವು ತಿಂದಿರ್ಬೇಕಂತ ಏನಿಲ್ಲ ಕಣ್ರಿ, ಚರ್ಮದ ಮೇಲೆ ಯಾವುದೋ ಒಂದು ಹುಳು ಬಂದು ಕುಂತೋಗಿರ್ಬೋದು, ಅದರಿಂದ ಒಂದು ಯಾವುದೋ ಅಥವಾ ಲಿಕ್ವಿಡ್ ಸ್ರವಿಕೆ ಆಗಿರ್ಬೋದು, ಅಥವಾ ಧೂಳು ಮೂಗಿನ ಮೂಲಕವಾಗಿರ್ಬೋದು. ಯಾವುದೋ ನಮ್ಗೆ ಅನಗತ್ಯವಾದ ವಸ್ತು ಬಂತಂದ್ರೆ ದಟ್ ಇಸ್ ಆಲ್ಸೋ ಆಂಟಿಜೆನ್ನು. ಆದರೆ ವ್ಯಾಕ್ಸಿನ್ಗಳು ಆಂಟಿಜೆನ್ನು. ಆದರೆ ಪ್ರತಿಜನಕ ಅಂತ ಕರಿತಾ ಹೋಗ್ತೀವಿ. ಆದರೆ ಪ್ರತಿಜನಕ, ಈ ಪ್ರತಿಜನಕಗಳು ಏನು ಮಾಡ್ತಾವಂದ್ರೆ ಆಂಟಿಜೆನ್ ಇದಾವಲ್ವಾ, ನಿಮಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಬ್ಲಡ್ ಗ್ರೂಪ್ ಅರ್ಥ ಆಗಲ್ಲ. ಸರ್ ನಮ್ಗೆ ಅರ್ಥ ಆಗುತ್ತೆ ಸರ್, ಆದಂಗಾಗುತ್ತೆ. ಹಾಗಾದ್ರೆ KSP ಅವ್ರು ತೆಗೆಯೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀರಾ, KE ಎದುರು ತೆಗೆಯೋ ಪ್ರಶ್ನೆಗಳು ಅರ್ಥ ಆಗಬೇಕಂದ್ರೆ ಆಂಟಿಜೆನ್ ಆಂಟಿಬಾಡಿ ಬಗ್ಗೆ ಗೊತ್ತಿರಬೇಕು. ಪಾಪ ನಮ್ಮ ಹುಡುಗರು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ರೋಗಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಿರ್ತಾವ, ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಿರ್ತಾವ. ಯಾಕಂದ್ರೆ ಅದು ಕರೆಂಟ್ ಸೈನ್ಸು. ಬಟ್ ಅದಕ್ಕೆ ಓದಿದ್ರೆ ನೆನಪಿರ್ತೈತಿ 4 ದಿವಸ ಅಷ್ಟೇ. ಯಾಕಂದ್ರೆ ಅಲ್ಲಿ ಆಂಟಿಜೆನ್ ಅಂದ್ರೇನು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಆಂಟಿಬಯೋಟಿಕ್ ಟಾಬ್ಲೆಟ್ ಕೊಡ್ರಿ ಅಂತೇಳಿ. ಹಂಗಂದ್ರೆ ಎಂತ ಗೊತ್ತಾಗಬೇಕಲ್ವೇ. ಆದ್ರೆ ಆಂಟಿಜೆನ್ ಅಂದ್ರೆ ಇದು ಕನ್ನಡದಲ್ಲಿ ಪ್ರತಿ ಜನಕ ಅಂತ ಕರಿತಾ ಹೋಗ್ತೀವಿ. ಪ್ರತಿ ಜನಕ ಜನ್ ಅಂತ ಐತೆ ನೋಡ್ರಿ, ಪ್ರತಿಜನಕ. ಈ ಪ್ರತಿಜನಕ ಏನ್ ಮಾಡುತ್ತೆ ಗೊತ್ತಾ, ಟಿ ಲಿಂಫೋಸೈಟ್ಸ್ ಹೇಳುತ್ತೆ ನಾನು ಬಂದೀನಿ. ಟಿ ಲಿಂಫೋಸೈಟ್ಸು ಬಿ ಲಿಂಫೋಸೈಟ್ಸ್ ಹೇಳುತ್ತೆ ದೋಸ್ತ ಯಾವನ ಬಂದವನೇ. ಬಿ ಲಿಂಫೋಸೈಟ್ಸು ಏನು ಕ್ರಿಯೇಟ್ ಮಾಡುತ್ತಾ, ಆಂಟಿಬಾಡಿಯನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ನಾನೀಗ ಡೈರೆಕ್ಟ್ ಹಿಂಗೆ ಹೇಳ್ಬೋದು, ಆಂಟಿಜೆನ್ನು ಆಂಟಿಬಾಡಿಗೆ ಏನ್ ಮಾಡ್ತಾ ಗೊತ್ತಾ, ಆಂಟಿಬಾಡಿಗೆ ಜಾಗೃತಿ ಮಾಡ್ತಾವ, ಉತ್ತೇಜನ ಮಾಡ್ತಾವ, ಅವೇರ್ನೆಸ್ ಮಾಡ್ತಾವ. ಯಾರೋ ಬಂದಾರಲ್ವಾ ಅವನು ಆಂಟಿಜೆನ್ನು, ಅವನ ವಿರುದ್ಧ ಹೋರಾಟ ಮಾಡಕ್ಕೆ ಸೃಷ್ಟಿ ಆಯ್ತಲ್ಲ ಒಂದು ಶಕ್ತಿ, ಅದನ್ನ ಪ್ರತಿಕಾಯ ಅಂತ ಕರಿತಾ ಹೋಗ್ತೀವಿ. ಇದನ್ನ ಪ್ರತಿಕಾಯ ಅಂತ ಕರಿತಾ ಹೋಗ್ತೀವಿ. ಪ್ರತಿಕಾಯ ಎರಡಕ್ಕೂ ವ್ಯತ್ಯಾಸ ಅರ್ಥ ಆಯ್ತು ಅಂದ್ರೆ ಎ ಬ್ಲಡ್ ಗ್ರೂಪು, ಬಿ ಬ್ಲಡ್ ಗ್ರೂಪು, AB ಬ್ಲಡ್ ಗ್ರೂಪು, O ಬ್ಲಡ್ ಗ್ರೂಪ್ ಎಲ್ಲ ಅರ್ಥ ಆಗ್ತೈತೆ ಕಣ್ರಿ. ಹೇಳ್ಕೊಡ್ತೀನಿ, ಬಹಳ ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಅಂತ, ಇದು ಅರ್ಥ ಆಗ್ಬೇಕು. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಂಟಿಜೆನ್ ಅಂಡ್ ಆಂಟಿಬಾಡೀಸ್ ಅಂತ. ಈಗ ಜೆನ್ ಅಂದ್ರೆ ಅರ್ಥ ಆಗಿದೆ ಅಲ್ವಾ, ಕೊರೋನಾ ವ್ಯಾಕ್ಸಿನ್ ಬಿಟ್ಕೊಂಡಿವಲ್ವಾ, ಅದೇನಾಗರೆ ಆಂಟಿಜೆನ್ನು ಒಳಗಡೆ ಹೋಗೈತಿ. ಎಲ್ಲಿತ್ತು ಸರ ಇದಾಗರ, ಎಲ್ಲಿತ್ತು ಆಂಟಿಜೆನ್ನು, ಎಲ್ಲಿತ್ತು ಆಗರೆ RBCಯಲ್ಲಿ ಜಾಸ್ತಿ ಇರ್ತವೆ. ಆಂಟಿಜೆನ್ ಎಲ್ಲಿದೆ, RBCಯಲ್ಲಿದೆ, ಕರೆಕ್ಟು. ಆದರೆ ಆಂಟಿಜೆನ್ನು RBCಯಲ್ಲಿ ಮಾತ್ರ ಇವೆ, ರಾಂಗು. ಆಂಟಿಜೆನ್ನು ವೈಟ್ ಬ್ಲಡ್ ಸೆಲ್ಸ್ ಅಲ್ಲೂ ಇರುತ್ತೆ, ಆಂಟಿಜೆನ್ನು ಪ್ಲೇಟ್ಲೆಟ್ಸ್ ಅಲ್ಲೂ ಇರುತ್ತೆ. ಎಲ್ಲಿ ಜಾಸ್ತಿ ಇರುತ್ತೆ ಸರ, RBCಯಲ್ಲಿ ಜಾಸ್ತಿ ಇರುತ್ತೆ. ಆಂಟಿಜೆನ್ RBCಯಲ್ಲಿ ಜಾಸ್ತಿ ಇರುತ್ತಾ, ಆಂಟಿಜೆನ್ಸ್ RBCಯಲ್ಲಿ ಕಂಡು ಬರ್ತವೆ, ಕರೆಕ್ಟು. ಆಂಟಿಜೆನ್ಸ್ RBCಯಲ್ಲಿ ಮಾತ್ರ ಕಂಡು ಬರ್ತವೆ, ದಿಸ್ ಇಸ್ ರಾಂಗ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸರ ಕಾನ್ಸೆಪ್ಟ್ ಅರ್ಥ ಆಗಿದೆ. WBCಯಲ್ಲಿ ಇರ್ತಾವ,
ಪ್ಲೇಟ್ಲೆಟ್ಸ್ ಅಲ್ಲಿ ಇರ್ತಾವ. ಈ ಕೆಳಗೆ ನಾವು ಯಾವುದ್ರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ರೆಡ್ ಬ್ಲಡ್ ಸೆಲ್ಸ್ ಕಂಡು ಬರ್ತಾವ. ಇಲ್ಲಿ ಕಾಣುತ್ತಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಪಾಪ ಹೋರಾಟ ಮಾಡೋಕ್ಕಾಗಲ್ಲ, WBC ಗಳತೈತಿ. WBC ಟಿ ಅನ್ನೋದು ಹುಡುಕಾಡ್ತೈತಿ, ಯಾವನಾರ ಬಂದನ ಅಂತೇಳಿ. ಬಂತು ಸರ್, ಯಾವನೋ ಒಂದು ವ್ಯಾಕ್ಸಿನ್ ಬಂತು ಅಥವಾ ಯಾವುದೋ ಒಂದು ವೈರಸ್ ಬಂತು ಅಂದ್ರೆ ಬಿ ಗಳತೈತಿ. ಟಿ ಉತ್ಪಾದನೆ ಮಾಡಲ್ಲ ಕಣ್ರಿ, ಟಿ ಬಿ ಗಳತೈತಿ, ಬಿ ಉತ್ಪಾದನೆ ಮಾಡ್ತೈತಿ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಹಾಗಾದ್ರೆ ಆಂಟಿಜನ್ನು ಆಂಟಿಬಾಡಿ ಉತ್ಪಾದನೆಗೆ ಉತ್ತೇಜನ ಮಾಡುತ್ತೆ. ಉತ್ಪಾದನೆಗೆ ಉತ್ತೇಜನ ಮಾಡುತ್ತೆ. ಹಾಗಾದ್ರೆ ಆಂಟಿಜನ್ನ ಕೆಲಸ ಏನು ಸರ್ ಅಂದ್ರೆ, ಆಂಟಿಜನ್ನ ಕೆಲಸ ಏನಪ್ಪ ಅಂದ್ರೆ ಆಂಟಿಬಾಡಿ ಉತ್ಪಾದನೆಗೆ ಏನು ಮಾಡ್ತಾರೆ? ಸ್ಟಿಮ್ಯುಲೇಟ್ ಮಾಡುತ್ತೆ, ಉತ್ತೇಜನ ಮಾಡುತ್ತೆ. ಈ ಆಂಟಿಬಾಡಿ ರೋಗಾಣುವಿನ ವಿರುದ್ಧ ಹೋರಾಟ ಮಾಡುತ್ತೆ. ರೋಗಾಣುವಿನ ವಿರುದ್ಧ ಹೋರಾಟ ಮಾಡುತ್ತೆ. ಇವು ಎರಡನ್ನ ಇಟ್ಕೊಂಡು ಬ್ಲಡ್ ಗ್ರೂಪ್ ಮಾಡ್ತೀವಿ. ಆದರೆ ರಕ್ತದ ಗುಂಪುಗಳನ್ನು ಹೆಂಗ್ ವರ್ಗೀಕರಣ ಮಾಡಿದ್ರೆ ಸರ್ ಅಂದ್ರೆ ಈ ಎರಡು ಅಂಶಗಳು. ಹಾಗಾದ್ರೆ ಆಂಟಿಜೆನ್ ಯಾವ್ದೈತಿ, ಆಂಟಿಬಾಡಿ ಯಾವ್ದೈತಿ, ಇದನ್ನ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ. ಹಾಗಾದ್ರೆ AB ಬ್ಲಡ್ ಗ್ರೂಪ್ ಅಲ್ಲಿ ಯಾವ ಆಂಟಿಬಾಡಿ ಇದೆ, ಹಾಗಾದ್ರೆ B ಬ್ಲಡ್ ಗ್ರೂಪ್ ಅಲ್ಲಿ ಯಾವ ಆಂಟಿಬಾಡಿ ಇರುತ್ತಾ, C ಬ್ಲಡ್ ಗ್ರೂಪ್ ಅಲ್ಲಿ ಯಾವ ಆಂಟಿಬಾಡೀಸ್ ಇರುತ್ತಾ, ಟೈಪ್ಸ್ ಆಫ್ ಆಂಟಿಬಾಡೀಸ್ ಇದಾವೆ, ಅದೆಲ್ಲ ಆಮೇಲೆ ಮಾತಾಡ್ತೀನಿ ಅಂತ. ಹಾಗಾದ್ರೆ ಯಾವುದ್ರಲ್ಲಿ ಯಾವ ಆಂಟಿಬಾಡೀಸ್ ಇರುತ್ತಾ ಅಂತೇಳಿ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಹಾಗಾದ್ರೆ ಸ್ವಲ್ಪ ಗಮನಿಸ್ತಾ ಬರೋಣ. ಹಾಗಾದ್ರೆ ಈ ನಮಗೆ ಆಂಟಿಬಾಡೀಸ್ ಅಂದ್ರೆ ಗೊತ್ತಾಯ್ತು, ಆಂಟಿಜೆನ್ಸ್ ಅಂದ್ರೆ ಗೊತ್ತಾಯ್ತು. ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡ್ತಾ ಹೋಗಿ. ಹಾಗಾದ್ರೆ ಈಗ ನಮಗೆ ಆಂಟಿಬಾಡೀಸ್ ಆಂಟಿಜೆನ್ಸ್ ಗೊತ್ತಾಯ್ತಲ್ವಾ? ಒಂದು ಸಿಂಪಲ್ ಪಾಯಿಂಟ್ ಅನ್ನು ಹೇಳ್ಬಿಡ್ತೀನಿ, ಕೇಳಿಸ್ಕೊಡ್ರಿ. ರಕ್ತದ ಗುಂಪು ಯಾವ್ದಾಗಿರುತ್ತೋ ಅದೇ ಆಂಟಿಜೆನ್ ಇರುತ್ತಾ, ಅದಕ್ಕೆ ಆಪೋಸಿಟ್ ಇರೋದು ಆಂಟಿಬಾಡಿ ಇರುತ್ತೆ. ಸರ ದೇವ್ರನಿಗೂ ಅರ್ಥ ಆಗಿಲ್ಲ ಸರ, ಕೇಳಿಸ್ಕೊಳ್ಳಿ. ಹಾಗಾದ್ರೆ ಒಂದು ರಕ್ತದ ಗುಂಪು ಐತಲ್ವಾ, ಒಂದು ರಕ್ತ ಇದಲ್ವಾ, ಯಾವ್ದು ರಕ್ತ ಇರಬೇಕು? A ಇರಬೇಕು, B ಇರಬೇಕು, AB ಇರಬೇಕು, ಏನಾರು C ಅಂತ ನೋಡಬಹುದು ಅಂತ. ನೆಕ್ಸ್ಟ್ O ಇರಬೇಕು, AB ಮತ್ತೆ O ಇರಬೇಕು. ಹಾಗಾದ್ರೆ ಈ ಕಡೆ ಬಂದ್ಬಿಡ್ತೀನಿ ಸರ. ಎ ಅಲ್ಲಿ ಯಾವ ಆಂಟಿಜೆನ್ ಇದೆ ಸರ? ಯಾವ ಆಂಟಿಜೆನ್ ಇದೆ? ಎ ಅಲ್ಲಿ ಇರ್ತಕ್ಕಂಥ ಆಂಟಿಜೆನ್ ಯಾವುದು? ಎ ಅಲ್ಲಿ ಯಾವ ಆಂಟಿಜೆನ್ ಇದೆ? ಯಾವ ಆಂಟಿಬಾಡಿ ಇದೆ? ನಿಮ್ಮ ಎಕ್ಸಾಮ್ಸ್ ಏನ್ ಕೇಳ್ತಾನೆ? ಆಂಟಿಜೆನ್ ಕೇಳಬೇಕಂದ್ರೆ ಆಂಟಿಬಾಡಿ ಕೇಳ್ತಾನ. ಯಾಕೆ ಸರ್ ಬಾಡಿದಾಗ ಕೇಳ್ತಾನ ಅಂತಂದ್ರೆ ಬಹಳ ಸಿಂಪಲ್ ಹೇಳ್ತೀನಿ, ಕೇಳಿಸ್ಕೊ. ನೋಡ್ರಿ, ಎ ಬ್ಲಡ್ ಗ್ರೂಪ್ ಅಂತ ಯಾಕೆ ಕರಿತೀವಿ ಗೊತ್ತಾ? ಆದ್ರೆ ಎ ಆಂಟಿಜೆನ್ ಇರ್ತೈತಿ. ಬಿ ಬ್ಲಡ್ ಗ್ರೂಪ್ ಅಂತ ಯಾಕೆ ಕರಿತೀವಿ ಗೊತ್ತಾ? ಬಿ ಆಂಟಿಜೆನ್ ಇರ್ತೈತಿ. AB ಬ್ಲಡ್ ಗ್ರೂಪ್ ಅಂತ ಯಾಕೆ ಕರಿತೀವಿ ಗೊತ್ತಾ? AB ಎರಡು ಇರ್ತಾವ. O ಅಂತ ಯಾಕೆ ಕರಿತೀವಿ ಗೊತ್ತಾ? ನೀವು 0 ಅಂತ ನೆನಪಿಟ್ಕೊಳ್ಳಿ, ಯಾವುದು ಇರಲ್ಲ ಕಣ್ರಿ. ಯಾವುದು ಆಂಟಿಜೆನ್ ಇಲ್ಲ ಅಂದ್ರೆ 0 ಬ್ಲಡ್ ಗ್ರೂಪ್. ಸರ 0 ಅಂದ್ರೆ O ಬ್ಲಡ್ ಗ್ರೂಪ್. ಹಾಗಾದ್ರೆ ಯಾವುದೇ ಆಂಟಿಜೆನ್ ಇಲ್ಲದೆ ಇರುವ ಬ್ಲಡ್ ಗ್ರೂಪ್ ಇರ್ತೈತಿ. O ಬ್ಲಡ್ ಗ್ರೂಪ್. ಯಾವುದೇ ಆಂಟಿಜೆನ್ ಇಲ್ಲ. ಹಾಗಾದ್ರೆ ಆಂಟಿಬಾಡೀಸ್ ಬರೋಣ. ಹಾಗಾದ್ರೆ ಇದಕ್ಕೆ ಆಪೋಸಿಟ್ ಆಗಿ ಆಂಟಿಬಾಡೀಸ್ ಇರ್ತಾವ. A ಇತ್ತಂದ್ರೆ B ಆಂಟಿಬಾಡೀಸ್ ಇರ್ತೈತಿ. ಹಾಗಾದ್ರೆ ಈ ಕಡೆ ಬಿ ರಕ್ತದ ಗುಂಪಲ್ಲಿ ಎ ಆಂಟಿಬಾಡೀಸ್ ಇರ್ತೈತಿ. ಸರ್ ಎ ಇರೋ ಹತ್ರ ಬಿ ಇದೆ, ಬಿ ಇರೋ ಹತ್ರ ಎ ಇದೆ, ಎ ಬಿ ಇರೋ ಹತ್ರ ಬಿ ಎ ಅಂತ ಬರಗಿದೆಯಾ? ಮತ್ತೆ ಯಾವುದು ಇರಲ್ಲ. ಇಲ್ಲಿ ಎರಡು ಇದಾವೆ, ಅಲ್ಲಿ ಎರಡು ಇರಲ್ಲ. ನಾನು ಬರಲ್ಲ ಒಲೆ ಅಂತವು. ಇವನು ಎ ಇದ್ರ ಅವನು ಬಿ ಬರ್ತಾನ, ಅವ್ನಿಗೆ ಆಪೋಸಿಟ್. ಇವನು ಬಿ ಇದ್ರೆ ನಾನು ಎ ಬರ್ತೀನಿ ಅಂತ ಹೇಳ್ತಾವ. ಇವನು ಇಲ್ಲಿ ಇಬ್ರು ಅವ್ರೆ, ಅಲ್ಲಿ ನಾನು ಇಬ್ರು ಬರಲ್ಲ. ಸರ್ ಮತ್ತೆ ಇಲ್ಲಿ ಇಬ್ರು ಇಲ್ಲ, ಅಲ್ಲಿ ಇಬ್ರು ಬರ್ತಾರೆ. ದಿಸ್ ಇಸ್ ದ ಕ್ವಶನ್. ಇದು ಅರ್ಥ ಆಗಬೇಕು ಅಂದ್ರೆ ಬುಕ್ಕಲ್ಲಿ ಇಷ್ಟು ಕೊಟ್ಟಿರ್ತಾರ, ಅರ್ಥ ಆಗಲ್ಲ ಅದು ಸರಿಯಾಗಿ. ಯಾಕೆ ಅರ್ಥ ಆಗಲ್ಲ ಗೊತ್ತಾ? ಇದು ಅರ್ಥ ಆಗಿಲ್ಲ ನಿಮಗೆ. ಆಂಟಿಜೆನ್ ಅಂದ್ರೆ ಏನಂತ ಗೊತ್ತಾಗಬೇಕು, ಆಂಟಿಬಾಡೀಸ್ ಅಂದ್ರೆ ಏನು ಗೊತ್ತಾಗಬೇಕು, ಆಂಟಿಬಾಡೀಸ್ ಎಲ್ಲಿರ್ತಾವ ಅಂತ ಗೊತ್ತಾಗಬೇಕು, ಆಂಟಿಬಾಡೀಸ್ ಎಲ್ಲಿರ್ತಾವ, ಹೆಂಗ್ ಪ್ರೊಡಕ್ಷನ್ ಆಗ್ತಾವ ಅಂತ ಗೊತ್ತಾಗಬೇಕು, ಪ್ರೊಡಕ್ಷನ್ ಆಗಿ ಎಲ್ಲಿಗೆ ಹೋಗ್ತಾವೆ ಅಂತ ಗೊತ್ತಾಗಬೇಕು. ಎಲ್ಲಿಗೆ ಹೋಗ್ತಾವ? ಹಾಗಾದ್ರೆ Gಗೆ ಹೋಗ್ತಾವ, ಗ್ಲೂಬುಲಿನ್ಗೆ ಹೋಗ್ತಾವ. ಪ್ರೊಡಕ್ಷನ್ ಆಗೋದು ಇಲ್ಲಿ, ಸ್ಟೋರ್ ಆಗೋದು ಇಲ್ಲಿ ಆಂಟಿಬಾಡಿ ಸ್ಟೋರ್ ಆಗೋದು. ಹಾಗಾದ್ರೆ ಪ್ಲಾಸ್ಮಾದಲ್ಲಿ ಆಂಟಿಬಾಡೀಸ್ ಇದಾವ. ಹಾಗಾದ್ರೆ RBC WBC ಪ್ಲೇಟ್ಲೆಟ್ಸ್ ಅಲ್ಲಿ ಆಂಟಿಜೆನ್ಸ್ ಇದಾವ. ಹಾಗಾದ್ರೆ ನೀವು ರಕ್ತವನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಯಾವ ಗುಂಪು ಅಂತ ಪರೀಕ್ಷೆ ಮಾಡ್ಬೇಕಾದ್ರೆ ಇದನ್ನ ಚೆಕ್ ಮಾಡ್ತಾರ. ರೋಗ ಯಾವ್ದು ಬಂದೈತಿ ಪರೀಕ್ಷೆ ಮಾಡ್ಬೇಕಾದ್ರೆ ಅದನ್ನ. ಹಾಗಾದ್ರೆ ಸರ್ HIV ಟೆಸ್ಟ್ ಮಾಡ್ತಾರಲ್ವಾ, ಇದನ್ನ ಮಾಡ್ತಾರ, ಅದನ್ನ ಮಾಡ್ತಾರೆ ಕಣ್ರಿ. ಸರ್ ಅದನ್ನ ಹೆಂಗ್ ಮಾಡ್ತಾರ ಸರ? ಬಹಳ ಸಿಂಪಲ್. HIV ಅನ್ನೋ ಒಂದು ವೈರಸ್ ಅಟ್ಯಾಕ್ ಆಗೈತೆ ಅಂದಮೇಲೆ ಅದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಯಾವ್ದೊಂದು ಆಂಟಿಬಾಡಿ ಪ್ರೊಡ್ಯೂಸ್ ಆಗಿರಲೇಬೇಕು. ಆ ಆಂಟಿಬಾಡಿ ಇಲ್ಲಿ ಇರ್ತೈತಿ. ಅರ್ಥ ಆಗಿಲ್ಲ ಅಂತ ಅನ್ಕೊಂತೀನಿ. ಹಂಗೆ ಅನ್ಕೊಂಡು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. HIV ತಗೊಳ್ಳೋದು ಬೇಡ, ಸುಮ್ಕಿರಿ. ಓಕೆ, ಬೇರೆ ಯಾವುದೋ ಹೆಪಟೈಟಿಸ್ B ಅಂತ ಒಂದು ರೋಗ ಬಂದೈತೆ ಅಂತ ಅನ್ಕೊಳ್ವ. ಹೆಪಟೈಟಿಸ್ B ರೋಗ ಬಂದೈತೆ ಅಂದ್ರೆ ನಿನ್ನ ಬ್ಲಡ್ ಗ್ರೂಪ್ ಸ್ಟಡಿ ಮಾಡಿದ್ರೆ ಆಗಲ್ಲ ಕಣ್ರಿ. ಏನು ಸ್ಟಡಿ ಮಾಡ್ತೀವಿ ಗೊತ್ತಾ? ಹಾಗಾದ್ರೆ ಅವಾಗ ಸಿರಾಲಜಿ ಹಿಡ್ಕೋಬೇಡ್ರಿ. ಸಿರಾಲಜಿ ಒಳಗಡೆ ಏನಿರಲ್ಲ, ಫೈಬ್ರೋನೋಜಿನ್ ಅಷ್ಟೇ ಇರ್ತೈತಿ. ಈಗ ನಮ್ಗೆ ಯಾವುದೋ ಒಂದು XYZ ಯಾವುದೋ ಒಂದು ರೋಗ ಬಂದೈತಿ ಅಂತ ಅನ್ಕೊಳ್ವ. ಮೀನ್ಸ್ ಯಾರೋ ಒಬ್ಬ XYZ ಅನ್ನೋ ಪರ್ಸನ್ಗೆ ಹೆಪಟೈಟಿಸ್ B ಅನ್ನೋದು ಬಂದೈತಿ ಅಂತ ಅನ್ಕೊಳ್ವ. ಹೆಪಟೈಟಿಸ್ B ಬಂದೈತಿ ಅಂದಮೇಲೆ ಹಾಗಾದ್ರೆ ಇಲ್ಲಿ ಟಿ ಲಿಂಫೋಸೈಡ್ಸ್ ಏನ್ ಮಾಡ್ತಾ ಗೊತ್ತಾ? ಪತ್ತೆ ಹಚ್ಚತ್ತೆ, ಫೈಂಡ್ ಔಟ್ ಮಾಡುತ್ತೆ, ದೋಸ್ತ ಯಾರ ಬಂದಾರ ಅಂತೇಳಿ. ಇವನಿಗೆ ಹೇಳ್ತಾನೆ ಬಿ ಕಾರ್ಯ ಶುರು ಮಾಡ್ಕೊ ಅಂತೇಳಿ.
ಇವನು ಕಾರ್ಯ ಶುರು ಮಾಡ್ಕೊಂಡು ಸ್ಟೋರ್ ಮಾಡಿ ಏನೋ ಒಂದು ಉತ್ಪಾದನೆ ಮಾಡ್ತಾನೆ, ತಗೊಂಡೋಗಿ ಎಲ್ಲಿಡ್ತಾನೆ ಅಂತಂದ್ರೆ ಇಲ್ಲಿಡ್ತಾನೆ. ನಾವು ನಾಳೆ ರಕ್ತ ಚೆಕ್ ಮಾಡಬೇಕಾದ್ರೆ ಬ್ಲಡ್ ಟೆಸ್ಟ್ ತಗೊಳ್ತೀವಲ್ವಾ, ತಗೊಂಡು ಇವಂದೇನು ಯಾವ ಗ್ರೂಪ್ ಅಂತ ಚೆಕ್ ಮಾಡಿವಾ, ಇಲ್ಲ ಅವ್ನು ಯಾವ ಗ್ರೂಪ್ ಅಂತ ನಾವು ತಗೊಂಡು ನಾವೇನು ಮಾಡುವ, ಡೈರೆಕ್ಟಾಗಿ ಪ್ಲಾಸ್ಮಾ ತಗೊಳ್ತೀನಿ. ಪ್ಲಾಸ್ಮಾದೊಳಗೆ ನೀರು ತಗೊಳ್ಳಲ್ಲ, ಪ್ರೋಟೀನ್ ತಗೊಳ್ತೀನಿ. ಪ್ರೋಟೀನ್ ಒಳಗಡೆ ಎಲ್ಲಿ ಬರ್ತೀನಿ ಗೊತ್ತಾ, ಗ್ಲೂಬುಲಿನಿ ಬರ್ತೀನಿ. ಅದ್ರೊಳಗಡೆ ಆಂಟಿಬಾಡಿ ನೋಡ್ತೀನಿ. ಹಾಗಾದ್ರೆ ಯಾವುದೇ ಆಂಟಿಬಾಡಿ, ಹಾಗಾದ್ರೆ ಯಾವುದಕ್ಕೆ ಇಂಥ ಆಂಟಿಬಾಡಿ ಉತ್ಪಾದನೆ ಆಗತ್ತೆ ಅಂದ್ರೆ ಅದಕ್ಕೆ ಆಪೋಸಿಟ್ ರೋಗ ಬಂದೈತಿ ಅಂತ ಅರ್ಥ. ಅಲ್ಲಿ ಬಂದಿರೋ ವೈರಸ್ನ ಹೊಡಿಯೋಕಂತೇಳಿ ಇಲ್ಲಿ ಏನಾಗಿರುತ್ತೆ ಗೊತ್ತಾ, ಒಂದು ಯಾವುದೋ ಆಂಟಿಬಾಡಿ ಉತ್ಪಾದನೆ ಆಗಿರುತ್ತೆ. ಹೊಡಿಯೋಕ್ಕಾಗುತ್ತೋ ಬಿಡುತ್ತೋ ಆಮೇಲೆ ಕಂಡ್ರೆ ಅದು ಸೆಕೆಂಡರಿ, ಹೊಡಿಯೋಕ್ಕಾಗುತ್ತೋ ಬಿಡುತ್ತೋ ಸೆಕೆಂಡರಿ, ರೆಡಿ ಮಾಡಿ ಇಟ್ಕೊಳ್ತೀವಿ. ಸ್ವಲ್ಪ ಕರೋನಾದ ಹೇಳ್ಬಿಡ್ತೀನಿ ಕೇಳಿಸ್ಕೊ. ವ್ಯಾಕ್ಸಿನ್ ಹಾಕ್ಸ್ಕೊಂಡಿವಲ್ಲ ಕೋವಿಶೀಲ್ಡ್ ಒಂದು ದುರ್ಬಲವಾದ ವೈರಸ್ಸು. ಬೇಕು ಅಂತ ಬಿಟ್ಕೊಂಡ್ರೆ ನಮ್ಮ ಬಾಡಿ ಒಳಗಡೆ. ಸರ್ ಯಾಕೆ ಬಿಟ್ಕೊಂಡ್ರಿ ಸರ, ಬಿಟ್ಕೊಂಡದ್ದು ಸೀದಾ ಬಾಡಿ ಒಳಗಡೆ ಚುಚ್ಚಿದ್ರಲ್ವೇ ಆ ಇಂಜೆಕ್ಷನ್ನು, ಸೀದಾ RBC ಸೇರ್ಕೊಳ್ತು. RBC ಸೇರ್ಕೊಂಡ ತಕ್ಷಣ RBC ಹುಡುಕಿ ಆಡಿದ್ದೆ ಯಾರು ಗೊತ್ತಾ, ಹಾಗಾದ್ರೆ ಯಾರೋ ಬಂದಾರಲ್ವಾ, ನಿಮಗೆ ಒಂದು 2 ದಿವಸ ಜ್ವರ ಬೇಕಾದ್ರೂ ಬಂದಿರ್ಬೋದು ಅವತ್ತು, ಯಾಕಂದ್ರೆ ಅದು ಒಂದು ರೀತಿ ದುರ್ಬಲವಾದ ವೈರಸ್ ಆಂಟಿಜೆನ್ ಅದು. ಹಾಗಾದ್ರೆ T ಲಿಂಫೋಸೈಟ್ಸ್ ಹುಡುಕಾಡಿ ಇವನಿಗೆ ಹೇಳ್ತು, ಇವನು ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಿ ಇಲ್ಲಿ ಇಟ್ಕೊಂಡವಿ ನಾವು ಆಲ್ರೆಡಿ. ಸರ್ ನೆಕ್ಸ್ಟ್ ಟೈಮ್ ಕೊರೋನಾ ಬಂತು ಅಂದ್ರೆ ಇಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಕೆಲಸ ರೆಡಿ ಮಾಡಿ. ಇವನು ಆ ಕೊರೋನಾ ವಿರುದ್ಧ ಏನು ಮಾಡ್ತಾನೆ ಗೊತ್ತಾ, ಫೈಟ್ ಮಾಡ್ತಾನೆ. ವ್ಯಾಕ್ಸಿನ್ ಬೇರೆ, ಮೆಡಿಸನ್ ಬೇರೆ. ರೋಗ ಬಂದ ಮೇಲೆ ತಗೊಳೋದು ಮೆಡಿಸನ್ನು, ರೋಗ ಬರೋದಕ್ಕಿಂತ ಮುನ್ನೆಚ್ಚರಿಕೆ ತಗೊಳ್ಳೋದು ವ್ಯಾಕ್ಸಿನ್. ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ತಾ ಹೋಗ್ತಾರೆ ನೋಡ್ರಿ, ಇಂದ್ರಧನುಷ್ ಯೋಜನೆ ಅಡಿಯಲ್ಲಿ. ಅದು ಎಷ್ಟು ರೋಗಗಳಿಗೆ ಅಂತ ಕೇಳ್ತಾನೆ, 12 ರೋಗಗಳಿಗೆ. ಹಾಗಾದ್ರೆ ಇಲ್ಲಿ ಅದನ್ನೆಲ್ಲ ಮುಂದೆ ನಾವು ಮಾತಾಡೋದಂತ. ಹಾಗಾದ್ರೆ ಗುಲ್ಗುಲಿನ ಅಂತಲ್ಲಿ ಆಂಟಿಬಾಡೀಸ್ ಇರ್ತಾವ, ಹಾಗಾದ್ರೆ ಆಂಟಿಬಾಡೀಸ್ ಇಲ್ಲಿರ್ತಾವ, ಆಂಟಿಜೆನ್ಸ್ ಇಲ್ಲಿರ್ತಾವ. ಆ ಆಂಟಿಬಾಡೀಸ್ ಮತ್ತೆ ಆಂಟಿಜೆನ್ಸ್ ಆಧಾರದ ಮೇಲೆ ಕಾರ್ಲ್ಯಾಂಡ್ ಸ್ಟೇನರ್ ಅನ್ನೋರು ಹಾಗಾದ್ರೆ 4 ಭಾಗ ಮಾಡೋರೆ, AB. ಹಾಗಾದ್ರೆ ಎ ರಕ್ತದಲ್ಲಿರುವ ಆಂಟಿಜೆನ್ ಯಾವುದು, ಎ. ಸರ್ ಆಂಟಿಬಾಡಿ ಬಿ. ಎಕ್ಸಾಮ್ಸ್ ಯಾರು ಕೇಳ್ತಾನೆ ಗೊತ್ತು, ಇದನ್ನೇ ಕೇಳ್ತಾನೆ. ಅದೇನು ಹೇಳ್ತೀರ ಸರ, ಗೊತ್ತು. ಎ ಅಲ್ಲಿರುವ ಆಂಟಿಬಾಡಿ ಯಾವುದು, ನೀನು ಏನೇ ಹಾಕ್ತೀಯ ಅಂತ ಗೊತ್ತು, ಅದಕ್ಕೆ ಆನ್ಸರ್ ಬಿ ಆಗಿರ್ತೈತಿ. ನೀವು ಹಾಗಾದ್ರೆ ಬಿ ಅಲ್ಲಿರೋದು ಯಾವುದು, ಇನ್ನು ಮಸಲ್ ಹಿಂಗೆ ಕಂಠಪಾಠ ಮಾಡ್ಬೇಕಾ, ಬೇಡ. ಏನು ಆಂಟಿಜೆನ್ ಅವೇ ಇರ್ತವೆ, ಆಂಟಿಬಾಡಿ ಬೇರೆ ಇರ್ತವೆ. ಆಂಟಿಬಾಡಿ ಬೇರೆ ಇರ್ತಾವ, ಜೆನ್ ಅದೇ ಇರ್ತೈತಿ. ನಮ್ಮ ನೆಕ್ಸ್ಟ್ ಜನರೇಷನ್ ನಾವೇ ಕಣ್ರಿ, ನಮ್ಮ ನೆಕ್ಸ್ಟ್ ಜನರೇಷನ್ನು ನಾವೇ. ನೆಕ್ಸ್ಟ್ ಜನರೇಷನ್ ಅಪೋಸಿಟ್ ಆಂಟಿಬಾಡೀಸ್ ಇರ್ತಾವ. ಈಗ ಬರೋಣ. ಹಾಗಾದ್ರೆ ಮುಂದುವರೆದು ಈಗ 4 ಬ್ಲಡ್ ಗ್ರೂಪ್ ಅಲ್ಲಿ ಯಾವ್ಯಾವ ಅಂತ ಗೊತ್ತಾಯ್ತು, ಆಂಟಿಜೆನ್ ಯಾವುದು, ಆಂಟಿಬಾಡಿ. ಆದರೆ AB 2 ಆಂಟಿಜೆನ್ ಇರೋದು, AB ಬ್ಲಡ್ ಗ್ರೂಪು. AB ಅಲ್ಲಿ ಯಾವ ಆಂಟಿಬಾಡಿ ಇರುತ್ತಾ, ಯಾವುದೂ ಇರಲ್ಲ. AB ಒಳಗಡೆ ಯಾವುದೇ ಆಂಟಿಬಾಡಿ ಇರಲ್ಲ. ಹಾಗಾದ್ರೆ O ಒಳಗಡೆ ಯಾವುದೇ ಆಂಟಿಜೆನ್ ಇರಲ್ಲ. ಈಗ ಬರೋಣ, ತಂದೆ ತಾಯಿ ಯಾವ ಬ್ಲಡ್ ಗ್ರೂಪ್ ಹೊಂದಿದ್ರೆ ಮಕ್ಕಳು ಯಾವ ಬ್ಲಡ್ ಗ್ರೂಪ್ ಅನ್ನು ಪಡಿತಾರೆ. 100% ಇದು ಕರೆಕ್ಟು. ಆದರೆ ತಂದೆ ತಾಯಿ ಯಾವ ಬ್ಲಡ್ ಗ್ರೂಪ್ ಅನ್ನು ಹೊಂದಿದ್ರೆ ಮಕ್ಕಳು ಯಾವ ಬ್ಲಡ್ ಗ್ರೂಪ್ ಅನ್ನು ಪಡಿತಾರ. ಕೇಳಿಸ್ಕೊಳ್ಳಿ, ತಂದೆ A ಬ್ಲಡ್ ಗ್ರೂಪ್ ಇದೆ ಅಂತ ಅನ್ಕೊಳುವ, ತಾಯಿ AB ಇದೆ ಅಂತ ಅನ್ಕೊಳುವ. ಎಕ್ಸಾಮ್ಸ್ ಏನ್ ಕೇಳ್ತಾನೆ ಗೊತ್ತಾ, ಯಾವ ಬ್ಲಡ್ ಗ್ರೂಪ್ ಬರುತ್ತೆ ಮಗುಗೆ ಯಾವ ಬ್ಲಡ್ ಗ್ರೂಪ್ ಬರುತ್ತೆ ಆಪ್ಷನ್, ಅಥವಾ ಯಾವ್ದು ಬರಲ್ಲ ಅಂತ ಬೇಕಾದ್ರೆ ಕೇಳ್ಬೋದು. ಯಾವ್ದು ಬರಲ್ಲ ಅಂತ ಕೇಳ್ಬಿಡ್ತಾನೆ. ಯಾವ ಬ್ಲಡ್ ಗ್ರೂಪ್ ಬರಲ್ಲ, ಮಗುವಿನ ಬ್ಲಡ್ ಗ್ರೂಪ್ ಯಾವ್ದಾಗಕ್ಕೆ ಚಾನ್ಸ್ ಇಲ್ಲ, ಯಾವ್ದಾಗಕ್ಕೆ ಚಾನ್ಸ್ ಇಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಹಾಗಾದ್ರೆ ಸ್ವಲ್ಪ ಗಮನಿಸ್ತಾ ಬರೋಣ. ಹಿಂಗೆ ಕೊಟ್ಟಾಗ ಸಾಮಾನ್ಯವಾಗಿ ನಾವು ನಮ್ಮ ಗ್ರಂಥಾಲಯದಲ್ಲಿ ಓದ್ತಿರ್ಬೇಕಾದ್ರೆ ಹುಡುಗರನ್ನ ಗಮನಿಸ್ತಾ ಹೋಗ್ತೀನಿ. ಅವೆಲ್ಲ ಏನ್ ಮಾಡುತ್ತೆ ಗೊತ್ತಾ, ಈಗ ಒಂದು ಟೇಬಲ್ ಹಾಕೊಂಡಿರ್ತಾರೆ. ಟೇಬಲ್ ಹಾಕೊಂಡು ತಂದೆ ತಾಯಿ ಮಗುವಿಗೆ ಯಾವ ಬ್ಲಡ್ ಬರ್ತಾವ ಅಂತೇಳಿ, ತಂದೆ A ಆಗಿ ಮಗ AB ಆದ್ರೆ ಮಕ್ಕಳಿಗೆ ಯಾವ್ದು ಬರ್ತೈತಿ ಅಂತೇಳಿ ಪಾಪ ಕಷ್ಟಪಡ್ತಿರ್ತವೆ. ಅವು ಎಕ್ಸಾಮ್ ಒಳಗಡೆ ಹೋಗೋ ತನಕ ಮಾತ್ರ ನೆನಪಿರ್ತೈತೆ ಕಂಡ್ರದು. ಎಕ್ಸಾಮ್ ಒಳಗಡೆ ಹೋದ ತಕ್ಷಣ ಯಾವ ಬ್ಲಡ್ ಗ್ರೂಪ್ ಎಲ್ಲೆಲ್ಲಿಂದ ಬರ್ತಾವ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ನಾನು ಸಿಂಪಲ್ ಲಾಜಿಕ್ ಹೇಳ್ಕೊಟ್ಬಿಡ್ತೀನಿ ಕೇಳಿಸಿ. ಇದು ಲಾಜಿಕ್ ಅಲ್ಲ, ಆಕ್ಚುಲಿ ಅಧ್ಯಯನ ಮಾಡಬೇಕಾಗಿರೋದು ಹಂಗೆ. ಅದು ಏನಂದ್ರೆ, ಈಗ ನೋಡ್ರಿ, ನೀವು ಹಂಗೆ ಬಂದಾಗ ತಂದೆದು ಯಾವ ಬ್ಲಡ್ ಗ್ರೂಪ್ ಆಗಿದ್ರೆ, ತಂದೆ ತಾಯಿದು ಇಂಥ ಬ್ಲಡ್ ಗ್ರೂಪ್ ಇದ್ರೆ ನೀವೇನು ಮಾಡ್ಕೋಬೇಕಂದ್ರೆ ಒಂದು 3 ಬಾಕ್ಸ್ ಹಾಕೊಂಬಿಡಿ ಅಷ್ಟೇ. ಈಸಿಗಳು ಕೊಡ್ತಾವ. ಈ ಟೆಕ್ನಿಕ್ ಅನ್ನು ನೆನ್ಪಿಟ್ಕೊಂಬಿಡಿ. ನಿಮಗೆ ಅದ್ರ ಅಂತ ಪ್ರಶ್ನೆ ಮತ್ತೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಒಂದು 3 ಬಾಕ್ಸ್ ಹಾಕ್ಸ್ಕೊಳ್ಳಿ. ಒಂದು 3 ಬಾಕ್ಸ್ ಹಾಕೊಂಡು ಈಗ ತಂದೆದು ಯಾವ್ದಾಗಿದೆ, A ಬ್ಲಡ್ ಗ್ರೂಪ್ ಆಗೈತಾ, ತಾಯಿದು AB ಆಗೈತೆ ಅಂತ ಅನ್ಕೊಳುವ. AB ಆಗಿದೆ ಅಂತ ಅದನ್ನ ಬರೆದ್ಬಿಡಿ ಅಷ್ಟೇ. ಹಾಗಾದ್ರೆ ತಂದೆದು, ಹಾಗಾದ್ರೆ ಇದು A ಆಯ್ತಾ, A. ಇಲ್ಲಿ ತಂದೆದ ಬರೀಬೇಕಂತ ಏನಿಲ್ಲ, ತಾಯಿದು ಬೇಕಾದ್ರೂ ಬರ್ಕೋ, ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ A ಅಂತ ಬರ್ಕೊಳ್ಳುವ. ಇಲ್ಲಿ AB ಆಯ್ತಾ, ಈ ಕಡೆ AB ಅಂತ ಬರ್ಕೊಳ್ತೀವಿ. ಸಲ ಖಾಲಿ ಉಳಿತಲ್ಲ ಸರ, ಖಾಲಿ ಉಳಿದೈತಲ್ವ, ಅದು ನ್ಯೂಟ್ರಲ್ ಅಂತ ಬರ್ಕೊಳ್ಳುವ. I ಅಂದ್ರೆ ನ್ಯೂಟ್ರಲ್ ಅಂತ ಅರ್ಥ. ನ್ಯೂಟ್ರಲ್ ಆಗೈತೆ ಅಂತ ಅರ್ಥ. ಇಲ್ಲಿ ಆಂಟಿಜೆನ್ A ಇದ, ಇಲ್ಲಿ A B ಇದ. A ಆಂಟಿಜೆನ್ B ಆಂಟಿಜೆನ್ ಇದ. ಹಾಗಾದ್ರೆ ಈಗ ಸ್ವಲ್ಪ ಡಾಮಿನೇಟ್ ಟ್ರೈ ಮಾಡ್ತಾ ಬರೋಣ. A ಇಂಟು A ಹಾಕಿದ್ರೆ ಏನೇ ಬರುತ್ತಾ, A ನ್ಯೂಟ್ರಲ್ ಜೊತೆ ವರ್ಕ್ ಮಾಡಿದ್ರೆ ಏನೇ ಬರ್ತೈತೆ ಕಣ್ರಿ. ನಾನು A ಡಾಮಿನೇಟು, ನಾನು ಯಾವುದೋ ದುರ್ಬಲ ಜೊತೆ ಹೊಡೆದಾಡಿದ್ರೆ ನಾನು ಉಳ್ಕೊಳ್ತೀನಿ. ಆದರೆ B A ಜೊತೆ ಫೈಟ್ ಮಾಡಿದ್ರ AB ಬರ್ತೈತಿ. B ನ್ಯೂಟ್ರಲ್ ಜೊತೆ ಫೈಟ್ ಮಾಡಿದ್ರೆ ಬಿನೇ ಬರ್ತೈತೆ ಕಣ್ರಿ. ಹಾಗಾದ್ರೆ ಯಾವ್ದು ಬರಲ್ಲ ಸರ್ ಅಂದ್ರೆ, ಯಾವುದೇ ಕಾರಣಕ್ಕೂ O ಬ್ಲಡ್ ಗ್ರೂಪ್ ಬರಲ್ಲ. ಹಾಗಾದ್ರೆ ತಂದೆದು A ಆಗಿದ್ರೆ, ತಾಯಿದು AB ಆಗಿದ್ರೆ, ಅಥವಾ ಇದು ಉಲ್ಟಾ ಬರ್ಕೋಬೇಕಾದ್ರೆ ಸಮಸ್ಯೆ ಇಲ್ಲ ನನಗೆ. ತಂದೆದು ಸರ್ ನಾನು ಉಲ್ಟಾ ಬರಿತೀನಿ ಸರ, ಹಿಂಗ್ ಬರ್ಕೊಳ್ತೀನಿ, ಹೆಂಗಾದ್ರೂ ಬರ್ಕೊಳ್ಳಿ, ಸಮಸ್ಯೆ ಇಲ್ಲ. ಸರ್ ನಾನು ಹಿಂಗ್ ಬರಿತೀನಿ ಸರ, ಇಲ್ಲಿ ನಾನು ಹಾಗಾದ್ರೆ AB ಅಂತ ಬರಿತೀನಿ. ಈ ಕಡೆ A
ಕೆಳಗಡೆ ಖಾಲಿ ಐತಲ್ವಾ ನ್ಯೂಟ್ರಲ್ ಅಂತ ಬರ್ಕೊಂಡ್ಬಿಡುವ. ಅರೆ ಎ ಇಂಟು ಎ ಇಂಟು ಬಿ ಎ ಬಿ, ಅರೆ ನ್ಯೂಟ್ರಲ್ ಇಂಟು ಎ ನ್ಯೂಟ್ರಲ್ ಇಂಟು ಬಿ ಬಿ. ಉಲ್ಟಾ ಬರೆದ್ರು ಕೂಡ ತಂದೆದು ಎ ಅಥವಾ ತಾಯಿದು ಬಿ ಅಥವಾ ತಾಯಿದು ಎ ಬಿ ಅಥವಾ ತಂದೆದು ಎ ಆದ್ರೆ ಯಾವ ಬ್ಲಡ್ ಗ್ರೂಪ್ ಬರ್ತೈತಿ? ಹಾಗಾದ್ರೆ ಎ ಬರುವ ಸಾಧ್ಯತೆ ಎಷ್ಟಿದೆ? ಎ ಬರುವ ಸಾಧ್ಯತೆ ಒಂದೊಂದಕ್ಕೆ 25% ಅಂತ ಅನ್ಕೊಳ್ಳುವ. ನೀವು ನೋಟ್ಸ್ ಅಲ್ಲಿ ಕರೆಕ್ಟ್ ನೀಟಾಗಿ ಬರ್ಕೊಳ್ಳಿ. ನಾನು ಸ್ವಲ್ಪ ಸ್ಪೀಡ್ ಬರೆದಿರ್ತೀನಿ, ವಿಡಿಯೋ ಲೆಂತ್ ಆಗಬಾರ್ದು ಅಂತೇಳಿ, ಕಂಟೆಂಟ್ ಜಾಸ್ತಿ ಸಿಗಬೇಕು, ವಿಡಿಯೋ ಅವಧಿ ಕಡಿಮೆ ಆಗ್ಬೇಕಂತೇಳಿ. ಆದ್ರೆ ಒಂದೊಂದಕ್ಕೆ 25 ಅಂದ್ರೆ ಎ ಬರುವ ಚಾನ್ಸಸ್ ಎಷ್ಟಿದೆ ಸರ್? 25 50% ಮಕ್ಕಳು ಎ ಆಗಿರ್ತಾರ ಸರ್. ಬಿ ಬರೋ ಚಾನ್ಸಸ್ ಎಷ್ಟಿದೆ ಸರ್? ನೋಡ್ಕೋ 25 ಅಷ್ಟೇ ಸರ್. ಎ ಬಿ ಬರೋ ಚಾನ್ಸಸ್ ಎಷ್ಟಿದೆ ಸರ್? 25% ಇದೆ. ಹಾಗಾದ್ರೆ ಸರ್ ಓ ಬರೋ ಚಾನ್ಸಸ್ ಎಷ್ಟಿದೆ ಸರ್? ದೇವ್ರನಿಗೂ ಬರಲ್ಲ. ಎಸ್ ಹಾಗಾದ್ರೆ ತಂದೆದು ಎ ಆಗಿತ್ತು, ತಾಯಿದೆ ಅಥವಾ ಬೇರೆ ಯಾವ್ದಾರ ಹಾಕಡ್ರಿ, ಇದೆ ಅಲ್ಲ. ಎಸ್ ನೀವು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಬಾಯಟ್ ಮಾಡ್ಕೊಳ್ಳೋದಲ್ಲ. ಎಸ್ ಯಾಕಂದ್ರೆ ಇದು ಡಿಗ್ರಿ ಎಕ್ಸಾಮ್ಸ್ ಅಲ್ಲ ನೋಡ್ರಿ. ಹಾಗಾದ್ರೆ ಈಗ ಬರೋಣ, ನೀವು ಯಾವ್ದಾರ ತಗೊಳ್ಳಿ. ಹಾಗಾದ್ರೆ ಸರ ಒಂದ್ ವೇಳೆ ತಂದೆದು ಓ ಆಗಿತ್ತು, ಹಾಗಾದ್ರೆ ತಾಯಿದು ಎ ಬಿ ಆಗಿತ್ತು, ಹಾಗಾದ್ರೆ ಬ್ಲಡ್ ಗ್ರೂಪ್ ಯಾವುದು ಬರುವ ಸಾಧ್ಯತೆ ಇದೆ ಅಥವಾ ಎಷ್ಟು ಪರ್ಸೆಂಟೇಜ್ ಓ ಬರ್ಬೋದು ಅಂತ ಪ್ರಶ್ನೆ ಕೇಳ್ಬೋದು. ಹಾಗಾದ್ರೆ ತಂದೆದು ಓ ಆಗಿ ತಾಯಿದು ಎ ಬಿ ಆಗಿದ್ರೆ ಓ ಬ್ಲಡ್ ಬರುವ ಸಾಧ್ಯತೆ ಎಷ್ಟು ಅಥವಾ ಎ ಬಿ ಬರ್ತೈತಾ? ಸ್ವಲ್ಪ ನೋಡ್ಬಿಡೋಣ. ಹಾಗಾದ್ರೆ ಸ್ವಲ್ಪ ನೋಡ್ಬಿಡೋಣ. ಸೇಮ್ ಇಂಥ ಲಾಜಿಕ್ ಹಾಕೊಳ್ರಿ. ನಾನು ಪಾಠ ಮಾಡಕತ್ತೀನಲ್ವಾ, ನಿಮ್ಗೆ ಹಿಂಗೆ ಆಗ್ತೀನಿ ಅಷ್ಟೇ. ನಾನು ಪಾಠ, ನೀವು ಅಷ್ಟೇ ಈಗ ಹಿಂಗೆ ಕರೆಕ್ಟಾಗಿ ಅಧ್ಯಯನ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಬಾಕ್ಸ್ ಹಾಕೋ ಕಾರ್ಯಕ್ರಮ ಇಟ್ಕೊಬೇಡ್ರಿ. ಇನ್ನೂ ಕೆಲವೊಂದಿಷ್ಟು ಜನ ಸ್ಕೇಲ್ ತಗೊಂತಾರೆ. ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಬರ್ಕೋ. ಏನ್ ಗೊತ್ತಾ? ಹಾಗಾದ್ರೆ ಎ ಬಿ ಈ ಕಡೆ ಓ ನ್ಯೂಟ್ರಲ್ ಅಂತೇಳಿ. ಹಾಗಾದ್ರೆ ಈಸಿ ಬರ್ಕೋ. ನಾನು ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹಿಂಗೆ ಬಾಕ್ಸ್ ಹಾಕಿದ್ದೀನಿ ಅಷ್ಟೇ. ಹಾಗಾದ್ರೆ ಈ ಕಡೆ ಬಂದ್ಬಿಡೋಣ. ಹಾಗಾದ್ರೆ ಓನಾ ಉಲ್ಟಾ ಬರ್ಕೋ. ಓನಾ ಓ ಅಂತ ಬರೀತೀನಿ ಫಸ್ಟು. ಎ ಬಿನಾ ಎ ಬಿ ಸರಿ. ಎರಡನೇದು ಇಲ್ಲಿ ಬರಿಬೇಕಾ? ಉಲ್ಟಾ ಬರ್ಕೊಂಡ್ರು ಸೇಮೆ ಬರ್ತೈತ್ಕೊಂಡ್ರಿ. ಯಾವ್ದು ಖಾಲಿ ಉಳಿತೈತೋ ಅಲ್ಲೊಂದು ನ್ಯೂಟ್ರಲ್ ಅಂತ ಬರ್ಕೊ. ಐ ಅಂತಂದ್ರೆ ಬರಿಬೇಕಂತ ಏನಿಲ್ಲ, ಎನ್ ಅಂತ ಬೇಕಾದ್ರೂ ಬರ್ಕೋ, ಸಮಸ್ಯೆ ಇಲ್ಲ. ನ್ಯೂಟ್ರಲ್ ಇಲ್ಲ ಸರ್ ನನ್ನ ಹೆಸರು ಬರ್ಕಂತ ಬರ್ಕೋ, ನನಗೇನು ಸರ್ ನ್ಯೂಟ್ರಲ್. ಹಾಗಾದ್ರೆ ಯಾವುದೇ ಆಂಟಿಜನ್ ಇಲ್ಲ ಅಂತ ಅರ್ಥ ಅಲ್ಲಿ. ಹಾಗಾದ್ರೆ ಯಾವುದೇ ಆಂಟಿಜನ್ ಎ ಮತ್ತೆ ಓ ಕೂಡ್ತಿದ್ರೆ, ನಾನು ಎ ಮತ್ತೆ ಓ ಕೂಡಿಸಿದ್ರೆ ಅಬ್ಸರ್ವ್ ಮಾಡ್ರಿ, ಓ ಅಲ್ಲಿ ಯಾವುದು ಆಂಟಿಜನ್ ಇಲ್ಲ, ಆಂಟಿಜನ್ ಯಾವುದು ಇಲ್ಲ. ನಾನು ಅದಕ್ಕೆ ಹೇಳಿದ್ದು ಬ್ಲಡ್ ಗ್ರೂಪ್ ಅರ್ಥ ಆಗ್ಬೇಕ್ರಿ, ಇದು ಅರ್ಥ ಆಗಿರ್ಬೇಕು ಅಂತೇಳಿ. ಇದು ಅರ್ಥ ಆಗ್ಬೇಕು ಅಂದ್ರೆ ಇದು ಅರ್ಥ ಆಗಿರ್ಬೇಕು, ಅದು ಅರ್ಥ ಆಗ್ಬೇಕಂದ್ರೆ ಎಸ್ ಹಾಗಾದ್ರೆ ಇದು ಕರೆಕ್ಟಾಗಿ ಅರ್ಥ ಆಗಿರ್ಬೇಕು. ಆಂಟಿಬಾಡಿ ಅಂದ್ರೇನು, ಆಂಟಿಜನ್ ಅಂದ್ರೂ ಅರ್ಥ ಆಯ್ತು ಅಂದ್ರೆ ನಿಮಗೆ ಇದು ಅರ್ಥ ಆಗ್ತೈತಿ. ಇದು ಅರ್ಥ ಆಯ್ತು ಅಂದ್ರೆ ಇದು ಬಹಳ ಈಸಿಯಾಗಿ ಅರ್ಥ ಆಗ್ತೈತಿ ರೀ. ಎ ಅಂತಕ್ಕಂಥ ಆಂಟಿಜನ್ ಇದೆ, ಓ ಅಲ್ಲಿ ಯಾವುದು ಆಂಟಿಜನ್ ಇಲ್ಲ. ಆಂಟಿಜನ್ ಇಲ್ಲ ಅಂದಮೇಲೆ ಏನೇ ಉಳ್ಕೊಳ್ತೈತಲ್ವಾ, ಎ ಇಂಟು ಓ ಏನೇ ಬರ್ತೈತಿ. ಯಾಕೆ? ಓ ಅನ್ನೋದೇ ಒಂಥರ ನ್ಯೂಟ್ರಲ್ ಇದ್ದಂಗೆ. ಎಲ್ಲೈತಿ ಸರ್ ಅದು? ಎಲ್ಲೈತೆ ಅಂದ್ರೆ ಇಲ್ಲಿ ಹೇಳಿದೀನಿ ನೋಡ್ರಿ, ಓ ಅಲ್ಲಿ ಯಾವುದೇ ಆಂಟಿಜನ್ ಇರಲ್ಲ ಅಂತ. ಸರಿ ಆಂಟಿಬಾಡಿ ಐತಲ್ವಾ, ನಾನು ಹೇಳಿದ್ದೀನಿ ಯಾವ ಆಂಟಿಜನ್ ಇರುತ್ತೋ ಅದೇ ಬ್ಲಡ್ ಗ್ರೂಪ್ ಆಗಿರ್ತೈತಿ ಅಂತೇಳಿ. ಅದಕ್ಕೆ ನಾನು ಭಾಳ ಸರಿ ತುಂಬ ಹುಡ್ರಿಗೆ ಹೇಳ್ತಿರ್ತೀನಿ, ಜೀವಶಾಸ್ತ್ರ ಹೇಳ್ತಿರ್ಬೇಕಾದ್ರೆ ಇದನ್ನ ನೀವು ಜೀರೋ ಅಂತ ನೆನ್ಪಿಟ್ಕೊಂಬಿಡಿ ಅಂತೇಳಿ. ಓ ಅಂತ ಹೇಳು, ಜೀರೋ ಆಂಟಿಜನ್ನು ಅಂತೇಳಿ, ಜೀರೋ ಆಂಟಿಜನ್ನು. ಹಾಗಾದ್ರೆ ಬಂದ್ಬಿಡೋಣ. ಹಾಗಾದ್ರೆ ಬಿ ನ್ಯೂಟ್ರಲ್ ಜೊತೆ ಸೇರ್ಕೊಂಡಾಗ ಬಿನೇ ಬರ್ತೈತಿ, ಓ ಬರಲ್ಲ. ಯಾಕಂದ್ರೆ ಬಿ ಅನ್ನೋದು ಆಂಟಿಜನ್ ಕಂಡ್ರೆ ಓ ಅಲ್ಲಿ ಯಾವುದೇ ಆಂಟಿಜನ್ ಇಲ್ಲ, ಯಾರು ಇಲ್ಲ ಅಂದ್ರೆ ನಾನೇ ಗೆದ್ದೆ ಅಂತ ಅರ್ಥ. ಎಸ್ ಹಾಗಾದ್ರೆ ಎ ನ್ಯೂಟ್ರಲ್ ಜೊತೆ ಹೋರಾಟ ಮಾಡಿದ್ರೆ ನ್ಯೂಟ್ರಲ್ಲೇ. ಎಸ್ ನ್ಯೂಟ್ರಲ್ ಜೊತೆ ಹೋರಾಟ ಮಾಡಿದ್ರೆ ಇವನೇ ಡಾಮಿನೇಟ್ ಉಳ್ಕೊಳ್ತಾವನೆ. ಎಸ್ ಬಿ ಇವನೇ ಉಳ್ಕೊಂತಕ್ಕಂಡ್ರಿ. ಯಾವುದೇ ಕಾರಣಕ್ಕೂ ತಂದೆ ಓ ತಾಯಿ ಎ ಬಿ ಆಗಿದ್ರೆ ಇದೂ ಬರಲ್ಲ, ಇದೂ ಬರಲ್ಲ. ನಾವು ಅವೇಡ್ರಲ್ಲೇ ಹಾಕ್ತೀವಿ ಅದರ ಒಂದು. ಎಸ್ ಹಾಗಾದ್ರೆ ಅವೇಡ್ರಲ್ಲೇ ಹಾಕ್ತೀವಿ, ಒಂದು ಎ ಬರೋ ಚಾನ್ಸಸ್ ಇರ್ತೈತಿ, ಇಲ್ಲ ಅಂದ್ರೆ ಬಿ ಬರೋ ಚಾನ್ಸಸ್ ಇರ್ತೈತಿ. ಹಾಗಾದ್ರೆ ಎ ಬರೋ ಚಾನ್ಸಸ್ ಇರ್ತೈತಿ, ಬಿ ಬರೋ ಚಾನ್ಸ್ ಇರ್ತೈತಿ. 99% ಹುಡುಗರು ಏನಾಕಿರ್ತಾರೆ ಗೊತ್ತಾ? ಮಗ ತಂದೆದು ಬಂದಿರಬೇಕು ಇಲ್ಲ ತಾಯಿದು ಬಂದಿರಬೇಕು. ಇಲ್ಲ, ತಂದೆದೇ ಬಂದಿರಬೇಕು ತಾಯಿದೇ ಬಂದಿರ್ಬೇಕಂತ ಏನು ರೂಲ್ಸ್ ಇಲ್ಲ ಕಣ್ರಿ. ಹಾಗಾದ್ರೆ ಎ ಇಂಟು ನ್ಯೂಟ್ರಲ್. ಮತ್ತೆ ಇದು ಇಲ್ಲಿ ಬಿ ಇತ್ತಂದ್ರೆ ಎ ಇಂಟು ಬಿ ಎ ಬಿ ಮಾಡ್ತಿದ್ವಿ. ಎ ಇಂಟು ನ್ಯೂಟ್ರಲ್ ಎ. ಸರ್ ನಾನು ಸ್ವಲ್ಪ ಉಲ್ಟಾ ಬರ್ಕೊಳ್ತೀನಿ ಸರ್, ಇಲ್ಲಿ ಉಲ್ಟಾ ಬರ್ಕೊಳ್ತೀನಿ ನಾನು. ಉಲ್ಟಾ ಬರ್ಕೊಂಡ್ರು ಕೂಡ ನೋಡ್ರಿ ಏನು ಬರ್ತೈತೆ ಅಂತ ಸ್ವಲ್ಪ ನೀವೇ ಯೋಚನೆ ಮಾಡ್ರಿ. ಇದು ಇಲ್ಲೇ ಅಧ್ಯಯನ ಮಾಡ್ಕೊಂಬಿಡಿ, ಪರ್ಫೆಕ್ಟ್ ಆಗ್ಬೇಕು. ಯಾವತ್ತು ಮತ್ತೆ ಈ ರಕ್ತದ ಗುಂಪುಗಳ ಕಾರ್ಯಕ್ರಮ ಇಟ್ಕೋಬಾರ್ದು. ಹಾಗಾದ್ರೆ ಉಲ್ಟಾ ಬರ್ಕೊಂಡ್ಬಿಡ್ತೀನಿ. ಎ ಬಿ ಇಲ್ಲಿ ಓ ಇದ ನ್ಯೂಟ್ರಲ್ ಆಗ್ತೈತಿ. ಓ ಇಂಟು ಎ ಆದರೆ ಏನೇ ಡಾಮಿನೇಟ್, ಓ ಇಂಟು ಬಿ ಆದರೆ ಬಿನೇ ಡಾಮಿನೇಟ್, ನ್ಯೂಟ್ರಲ್ ಇಂಟು ಎ ಆದರೆ ಏನೇ ಡಾಮಿನೇಟ್, ನ್ಯೂಟ್ರಲ್ ಇಂಟು ಬಿ ಆದರೆ ಬಿನೇ ಡಾಮಿನೇಟ್. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ಏನು ಮಾಡ್ಬೇಕು ಸರ? 25 ಎ 50%, ಬಿ ಅನ್ನೋದು 50%. ಹಾಗಾದ್ರೆ ಈಸಿಯಾಗಿ ನಿಮ್ಮ ಅರ್ಥ ಮಾಡ್ಕೋಬಹುದು. ನೋಡೋಣ ಎಷ್ಟು ಚಂದ ಅರ್ಥ ಆಗೈತೆ ಅಂತ. ನನಗೂ ಗೊತ್ತಿಲ್ಲ. ಹಾಗಾದ್ರೆ ನಿಮಗೆ ಅರ್ಥ ಆಗ್ಲಿಲ್ಲ ಇನ್ನೊಂದ್ಸರಿ ವಿಡಿಯೋ ರಿವೈಸ್ ಮಾಡ್ಕೊಳ್ಳಿ. ಒಂದು ಸಣ್ಣ ಹೋಮ್ವರ್ಕು ಏನಂದ್ರೆ, ತಂದೆದು ಎ ಬಿ ಆಗಿದೆ ಅಂತ ಅನ್ಕೊಳ್ಳುವ, ತಾಯಿದು ಎ ಬಿ ಆಗಿದೆ ಅಂತ ಅನ್ಕೊಳ್ಳುವ. ತಂದೆದು ಎ ಬಿ ಆಗಿದೆ, ತಾಯಿದು ಎ ಬಿ ಆಗಿದೆ. ಎಸ್ ತಂದೆದು ಎ ಬಿ ಆಗಿದೆ, ತಾಯಿದು ಎ ಬಿ ಆಗಿದೆ. ಮನಸ್ಸಲ್ಲೇ ಮಾಡ್ಬೋದು ಈಸಿಯಾಗಿ. ಎ ಇಂಟು ಎ ಇಂಟು ಬಿ ಎ ಬಿ, ಬಿ ಇಂಟು ಎ ಬಿ, ಬಿ ಇಂಟು ಬಿ ಬಿ. ಹಾಗಾದ್ರೆ
ಇದ್ರ ಒಳಗಡೆ ನನ್ನ ಪ್ರಶ್ನೆ ಏನು ಗೊತ್ತಾ, ನೀವೇನ್ ಮಾಡ್ಬೇಕಂದ್ರೆ ನಿಮಗೆ ಒಂದು ಕಾಮೆಂಟ್ ಸೆಕ್ಷನ್ ನೀವು ಆನ್ಸರ್ ಮಾಡಬೇಕು. ಎ ಅನ್ನೋದು ಎಷ್ಟು ಪರ್ಸೆಂಟೇಜ್ ಐತಿ, ಬಿ ಅನ್ನೋ ಮಕ್ಕಳು ಎಷ್ಟು ಪರ್ಸೆಂಟೇಜ್ ಹುಡ್ತಾವ, ಎ ಬಿ ಅನ್ನೋದು ಎಷ್ಟು ಪರ್ಸೆಂಟೇಜ್ ಹುಟ್ಟುವ ಚಾನ್ಸಸ್ ಐತಿ, ಓ ಅನ್ನೋದು ಎಷ್ಟು ಹುಟ್ಟುವ ಚಾನ್ಸ್ ಐತಿ ಅಂತೇಳಿ ನೀವು ಸರ್ಚ್ ಮಾಡ್ಬೇಕು. ಎಸ್, ಹಾಗಾದ್ರೆ ಯಾವುದು ಜನಸಲ್ ತಂದೆ ತಾಯಿ ಇಬ್ಬರದು ಎ ಬಿ ಆಗಿತ್ತಂದ್ರೆ ನೀವೇ ಟ್ರೈ ಮಾಡಿ. ಇದು ಒಂದು ಕಾಮೆಂಟ್ ಸೆಕ್ಷನ್ ಟ್ರೈ ಮಾಡಿ, ನಿಮಗೆ ತಿಳಿಸಕ್ಕೆ ಟ್ರೈ ಮಾಡಿ. ಎಸ್, ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಇನ್ನು ಒಂದು ನಾನೇ ಕೊಡೋದು, ನೀವೇ ಒಂದು 2-3 ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಟೇಬಲ್ ಮಾಡ್ಕೊಂಡು ಕುಂತಿರ್ತಿಲ್ವ, ಅದ್ರ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗತೈತಿ. ಈಗ ನಿಮ್ಗೆ ಈಸಿಯಾಗಿ ಗೊತ್ತಾಗಿದ ತಂದೆ ತಾಯಿದು ಯಾವ ಬ್ಲಡ್ ಗ್ರೂಪ್ ಆಗಿದ್ರ ಮಕ್ಕಳು ಯಾವ ಬರ್ತವೆ ಅಂತ. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಈಸಿಯಾಗಿ ಅರ್ಥ ಆಗಿದ. ಎಸ್, ಹಾಗಾದ್ರೆ ಅದೇನೋ ಹಿಂಗಿರ್ತೈತಲ್ವಾ ನೋಡ್ರಿ, ಅದನ್ನ ಒತ್ತಿ ಬಿಡಿ ಅರ್ಥ ಆಗಿದ್ರೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಈಗ ಯಾರ ಬ್ಲಡ್ ನ ಯಾರಿಗೆ ಬೇಕಾದ್ರೂ ಕೊಡ್ಬೋದಾ ಸರ? ಈಗ ನಿಮಗೆ ತಂದೆ ತಾಯಿದ ಅರ್ಥ ಆಗಿದೆ, ಬ್ಲಡ್ ಗ್ರೂಪ್ ಅರ್ಥ ಆಗಿದೆ, ಆಂಟಿಜನ್ ಅಂದ್ರೆ ಅರ್ಥ ಆಗಿದೆ, ಆಂಟಿಬಾಡೀಸ್ ಅಂದ್ರೆ ಅರ್ಥ ಆಗಿದೆ, ಆಂಟಿಜನ್ ಕೆಲಸ ಅನ್ನೋದು ಗೊತ್ತಾಗಿದೆ, ಆಂಟಿಬಾಡಿ ಕೆಲಸ ಅಂದ್ರೆ ಏನು ಗೊತ್ತಾಗಿದೆ, ಸಿರಮ್ ಅಂದ್ರೆ ಏನು ಗೊತ್ತಾಗಿದೆ, ಪ್ಲಾಸ್ಮಾ ಅಂದ್ರೆ ಗೊತ್ತಾಗಿದೆ, ಲಿಂಪೋಸೈಟ್ಸ್ ಕೆಲಸ ಏನಂತ ಗೊತ್ತಾಗಿದೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಹೆಮಟಾಲಜಿ ಅಂಡ್ ಸಿರಾಲಜಿ ಅಂತಂದ್ರೆ ಗೊತ್ತಾಗಿದೆ. ಎಸ್, ಅಂಡ್ ಅಗೇನ್ ಈಗ ಬರೋಣ, ಸರ ನನ್ನ ಬ್ಲಡ್ ಗ್ರೂಪ್ ಐತಲ್ಲ ಸರ್, ನಾನು ಯಾರಿಗೆ ಬೇಕಾದ್ರೂ ಬ್ಲಡ್ ಗ್ರೂಪ್ ಅನ್ನು ಕೊಡ್ಬೋದಾ? ಎಸ್, ಹಾಗಾದ್ರೆ ಸ್ವಲ್ಪ ನೋಡ್ಬೇಡ, ಹಾಗಾದ್ರೆ ಯಾವ ಬ್ಲಡ್ ಗ್ರೂಪ್ ಅನ್ನ ಯಾರ್ಯಾರಿಗೆ ಕೊಡಬಹುದು ಅಂತೇಳಿ, ಯಾವ ಬ್ಲಡ್ ಗ್ರೂಪ್ ಅನ್ನ ಯಾರ್ಯಾರಿಗೆ ಕೊಡಬಹುದು ಅಂತ ಹೇಳಿ ಆಮೇಲೆ ನಾನು ನಿಮ್ಗೆ RH ಫ್ಯಾಕ್ಟರ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂತ ಕೇಳಿಸ್ಕೊಳ್ಳಿ. ಸೊ ಬ್ಲಡ್ ಗ್ರೂಪ್, ಹಾಗಾದ್ರೆ ಎ ಬ್ಲಡ್ ಗ್ರೂಪ್ ಇದೆ ಅಂತ ಅನ್ಕೊಳ್ಳುವ, ಬಿ ಬ್ಲಡ್ ಗ್ರೂಪ್ ಇದೆ ಅಂತ ಅನ್ಕೊಳ್ಳುವ, ಎ ಬಿ ಬ್ಲಡ್ ಗ್ರೂಪ್ ಇದೆ ಅಂತ ಅನ್ಕೊಳ್ಳುವ, ಅಂಡಗೇನು ಓ ಬ್ಲಡ್ ಗ್ರೂಪ್ ಇದೆ ಅಂತ ಅನ್ಕೊಳ್ಳುವ. ಸರ್, ಎ ಅನ್ನೋನು ಯಾರಿಗೆ ಬ್ಲಡ್ ಅನ್ನ ಕೊಡಬಹುದು ಮತ್ತೆ ಯಾರಿಂದ ರಿಸೀವ್ ಮಾಡ್ಕೋಬಹುದು? ಸ್ವಲ್ಪ ಕೇಳಿಸ್ಕೊಳ್ಳಿ, ಇದು ಬಹಳ ಸುರಕ್ಷತೆ. ನಮ್ಮ ದೋಸ್ತ ಒಂದ್ಸರಿ ಫ್ರೆಂಡ್ಶಿಪ್ ಮಾಡಿದ್ದ, ನಂದು ಯಾಕೆ ಫ್ರೆಂಡ್ಶಿಪ್ ಮಾಡಿ ಎಲ್ಲ ನನ್ನಂದ್ರೆ ಯಾಕೆ ಇಷ್ಟ ಅಂತಂದ್ರೆ ನಿನ್ನ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತೈತಿ ಅಂತ ಹೇಳಿದ್ದೆ ಕಣ್ರವ. ಹಿಂಗಿರುತ್ತಾವ ಒಂದಿಷ್ಟು ಸುಮ್ಮನೆ ತಮಾಷೆಗಳಿದ, ಇರ್ಲಿ ಕೇಳಿಸ್ಕೊಳ್ಳಿ. ಎಮರ್ಜೆನ್ಸಿ ಟೈಮಲ್ಲಿ ಭಾಳ ಬೇಕಾಗ್ತದೆ ಕಣ್ರಿ, ನಮ್ಮ ಬ್ಲಡ್ಡಿಗೆ ಯಾರು ಅಡ್ಜಸ್ಟ್ ಆಗ್ತಾರ ಅಂತ. ಎಸ್, ಓಕೆ, ಹಾಗಾದ್ರೆ ಸ್ವಲ್ಪ ಬರೋಣ. ಯಾರಿಂದ ಸ್ವೀಕಾರ ಮಾಡ್ಬೋದು, ಯಾರಿಂದ ಫಸ್ಟ್ ಡೋನರ್ ಯಾರಿಗೆ ಕೊಡ್ಬೋದು ಸರ, ಯಾರಿಗೆ ಕೊಡ್ಬೋದು, ಡೋನರ್ ಯಾರಿಗೆ ಕೊಡ್ಬೋದು? ಹಾಗಾದ್ರೆ ಯಾಕೆ ಸಮಸ್ಯೆ ಮಾಡ್ತೈತಿ. ನೆಕ್ಸ್ಟ್, ಯಾರಿಂದ ಸ್ವೀಕಾರ ಮಾಡ್ಬೋದು, ಯಾರಿಂದ ಸ್ವೀಕಾರ ಮಾಡ್ಬೋದು, ಯಾರಿಂದ ಸ್ವೀಕಾರ ಮಾಡ್ಬೋದು? ಇದಕ್ಕೊಂದು ಫಾರ್ಮುಲಾ ಇದೆ, ಅದು ಹೆಂಗೆ ಸ್ವೀಕಾರ ಮಾಡ್ಬೋದು ಅಂತ ನಾನು ನಿಮಗೆ ಫಾರ್ಮುಲಾ ಇದೆ, ಆಮೇಲೆ ನಾನು ಬೇಕಾದ್ರೆ ಸುಮ್ಮನೆ ಹೇಳ್ಕೊಡ್ತೀನಿ ಅಂತ. ಬಟ್ ನಾನು ಫಸ್ಟ್ ಡೈರೆಕ್ಟ್ ಶಾರ್ಟ್ ಕಟ್ ಮೆಥಡ್ ಹೇಳ್ಬಿಡ್ತೀನಿ ಈಸಿಯಾಗಿ. ಎರಡು ಸೆಂಟೆನ್ಸ್ ನೆನ್ಪಿಟ್ಕೊಳ್ಕೊಂಡ್ರಿ. ಎರಡು ಸೆಂಟೆನ್ಸ್ ಏನಪ್ಪ ಅಂದ್ರೆ ಸಾರ್ವತ್ರಿಕ ದಾನಿ ಯಾರು ಸರ? ಸಾರ್ವತ್ರಿಕ ದಾನಿ ಯಾರು ಅಂತಂದ್ರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದಪ್ಪ ನಾನು. ನನ್ನ ಬ್ಲಡ್ ಗ್ರೂಪ್ ತಗ ಆರಾಮ್, ಯಾರು ಗೊತ್ತಾ? ಓ. ಅದರಲ್ಲಿ ಯಾರು ಗೊತ್ತಾ? ಓ ನೆಗೆಟಿವ್. ಅದೇನು ಸರ ನೆಗೆಟಿವ್ ಪಾಸಿಟಿವ್ ಆಮೇಲೆ ಹೇಳ್ತೀನಿ ಅಂತ. ನೆಗೆಟಿವ್ ಪಾಸಿಟಿವ್ ಬಗ್ಗೆ ನಾನು ನಿಮಗೆ ದ್ವಂದ್ವ ಮಾಡಕ್ಕೆ ಹೋಗಲ್ಲ. ಫಸ್ಟ್ ಓ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೂ ಈಗಲೇ ಕ್ಲಾಸ್ ಕೇಳೋದು ಬಿಟ್ಟು ಹೋದ್ರೆ ಅಂದ್ರೆ ಬರೀ ನೀವು ಓ ಅನ್ಕೊಂಡು ಹೋಗ್ಬಿಡ್ತಾರ. ಇದು ರಾಂಗ್ ಆನ್ಸರ್. ಆಕ್ಚುಲಿ ಓದಲ್ಲೇ ಯಾವುದು ಅಂದ್ರೆ ಓ ನೆಗೆಟಿವ್, ಅದು ಏನು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಅಂತ. ಎಸ್, ವಿಡಿಯೋ ಅರ್ಧಕ್ಕೆ ಬಿಟ್ಟು ಹೋದ್ರೆ ಅದು ಇನ್ಕಂಪ್ಲೀಟ್ ಆಗ್ಬಿಡುತ್ತಾ, ಪೂರ್ತಿ ಕಳಿಸ್ಕೊಳ್ಳಿ. ಹಾಗಾದ್ರೆ ಸಾರ್ವಜನಿಕ ದಾನಿ ಯಾರು ಗೊತ್ತಾ? ಓ. ಹಾಗಾದ್ರೆ ಸಾರ್ವಜನಿಕ ಸ್ವೀಕಾರಿ ಯಾರು ಗೊತ್ತಾ? ಸಾರ್ವಜನಿಕ ಸ್ವೀಕಾರಿ ಯಾರು ಗೊತ್ತಾ? ಸಾರ್ವತ್ರಿಕ ಸ್ವೀಕಾರಿ ಅಥವಾ ಸಾರ್ವಜನಿಕ ಸ್ವೀಕಾರಿ ಯಾರು ಗೊತ್ತಾ? ಎ ಬಿ. ಸಾಮಾನ್ಯವಾಗಿ ಜಾಸ್ತಿ ರೋಗ ಯಾರಿಗೆ ಬರ್ತಾವ ಗೊತ್ತಾ? ಎ ಬಿ ಅವ್ರಿಗೆ ಬರ್ತಾವ ಕಣ್ರಿ. ಮತ್ತೆ ಎ ಬಿ ಅವ್ರು ಮತ್ತೆ ರಚ್ಚಿಗಳಕ್ಕೆ ಹೋಗ್ಬೇಡ್ರ, ಜಾಸ್ತಿ ರೋಗ ಬರ್ತಾವ ನಿಮ್ಗೆ. ಯಾಕೆ ಸರ್ ಅದು ನಮಗೆ ಜಾಸ್ತಿ ರೋಗ ಬರ್ತಾವ? ಯಾಕೆ ಜಾಸ್ತಿ ಬರ್ತಾವ? ಯಾವ್ದು ರೋಗ, ಯಾವ್ದೋ ನಿಂದು ಬ್ಲಡ್ ಗ್ರೂಪ್ ನಿಂದು ಸುನಿಲ್ಲ ಓ ಇರ್ಬೇಕು. ಓ ಈ ಥರ ಜಾಸ್ತಿ ರೋಗ ಬರಲ್ಲ ಕಣ್ರಿ. ಅವು ಎಲ್ಲದಕ್ಕೂ ಇರ್ತಾವ ಓ ಬ್ಲಡ್ ಗ್ರೂಪ್. ಯಾಕೆ ಸರ ನೀವು ಅರ್ಥ ಮಾಡ್ಕೋಬೇಕಿದ್ರೆ ನಾವು ಪಾಠ ಮಾಡಿದೀವಲ್ವಾ? ಎಸ್, ಎ ಬಿ ಯಾಕೆ ಸರ ಜಾಸ್ತಿ ರೋಗ ಬರ್ತಾವು? ಸ್ವಲ್ಪ ಎಫೆಕ್ಟ್ ಆದ್ರೂ ಅವ್ರಿಗೆ ರೋಗ ಬಂದಂಗೆ ಆಗ್ಬಿಡ್ರು. ರೋಗ ಅಂತ ದೊಡ್ಡ ರೋಗ ಅಂತಂದಲ್ಲ ಕಣ್ರಿ, ಜಾಸ್ತಿ ಬೇಗ ರಿಯಾಕ್ಟ್ ಮಾಡ್ತಾರೆ ಅವ್ರು. ಬೇಗ ರಿಯಾಕ್ಟ್ ಮಾಡ್ತಾರೆ. ಸ್ವಲ್ಪ ಚಳಿ ಆದ್ರೆ ಸಾಕು ನೆಗಡಿ ಆಗೋ ಚಾನ್ಸಸ್ ಇರ್ತೈತಿ. ಎಸ್ ಸರ್, ಸ್ವಲ್ಪ ಹಸುವಾದ್ರೆ ಸಾಕು ಊಟ ಮಾಡ್ಬೇಕು ಅನಿಸ್ತೈತಿ, ಅವ್ರಿಗೇನೋ. ಎಸ್, ಎ ಬಿ ಆರ್ ಯಾಕೆ ರೋಗ ಬರ್ತಾವ ಅಂದ್ರೆ ಆಂಟಿಬಾಡೀಸ್ ಏನೂ ಇರಲ್ಲ ಕಣ್ರಿ ಅಲ್ಲಿ. ಸರ್ ಮತ್ತೆ ಹೋದ್ರೆ ಯಾಕೆ ಸರ್ ಜಾಸ್ತಿ ರೋಗ ಬರಲ್ಲ? ಎರಡು ಆಂಟಿಬಾಡೀಸ್ ಇರ್ತಾವ. ಇವ್ರಿಗೆ ಸ್ವಲ್ಪ ಬೇಗ ರೋಗಗಳು ಬರ್ತಾವ. ಅದಕ್ಕೆ ದೇವ್ರು ಎಂತ ಆಟ ಆಡಾರ ನೋಡ್ರಿ. ಸಾರ್ವತ್ರಿಕ ಸ್ವೀಕಾರಿ, ಯಾರ ಹತ್ರ ಬೇಕಾದ್ರೆ ಇಸ್ಕೋಬಹುದು ಬ್ಲಡ್ನ. ಎಸ್, ಯಾರ ಹತ್ರ ಬೇಕಾದ್ರೂ ಇಸ್ಕೋಬಹುದು. ಸರ್ ಇವನಿಗೆ ರೋಗ ಜಾಸ್ತಿ ಬರಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಯಾಕೆ? ರೋಗ ಜಾಸ್ತಿ ಬರಲ್ಲ ಕಣ್ರಿ. ರೋಗ ಜಾಸ್ತಿ ಸರ ಹೇಗೆ ಆಂಟಿಬಾಡಿ ಬೇಕು ಸರ? ಇವನ ಹತ್ರ ಐತಿ, ಕೊಡು. ಸರ್ ಬಿಗೆ ಆಂಟಿಬಾಡಿ, ಸರ್ ಬಿ ಬ್ಲಡ್ ಗ್ರೂಪಿಗೆ ಎ ಆಂಟಿಬಾಡಿ ಬೇಕು, ಇವನ ಹತ್ರ ಐತಿ, ಕೊಡ್ರಿ. ಸರ್ ಎ ಬಿ ಅವರಿಗೆ ಎ ಬಿ ಬೇಕು, ಇವನ ಹತ್ರ ಐತಿ, ಕೊಡಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸರ್ ಓದಿಗೆ ಯಾವ್ದು ಆಂಟಿಬಾಡಿ ಬೇಕು? ಓದಿಗೆ ಯಾರಿಗೂ ಬರಲ್ಲ, ಅವರಿಂದನೇ ಇಸ್ಕೋಬಹುದು. ಓ ಯಾರ ಹತ್ರ ಬೇಕು ಅವ್ರ ಹತ್ರ ಇಸ್ಕೊಳಕ್ಕಾಗಲ್ಲ. ಓ ಇಂದನೇ ಇಸ್ಕೋಬೇಕು ಕಣ್ರಿ. ಎಂತ ದುರ್ದೈವ ನೋಡ್ರಿ. ಓದೋರು ಓ ಇಂದನೇ ಇಸ್ಕೋಬೇಕು. ಎ ಬಿ ಅವರು ಯಾರಿಂದ ಬೇಕಾದ್ರೆ ಇಸ್ಕೋಬಹುದು. ನೀವು ಇಸ್ಕೊಳ್ಳೋದು ಆಂಟಿಬಾಡೀಸ್ ಅನ್ನ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಸ್ಕೊಳ್ಳೋದು ಆಂಟಿಬಾಡೀಸ್ ಅನ್ನ. ಹಾಗಾದ್ರೆ
ನೋಡ್ರಿ ಓದಲ್ಲಿ ಎ ಬಿ ಆಂಟಿಬಾಡೀಸ್ ಅರ್ಥ ಆಗ್ತಿದೆ ಅಂತ ಭಾವಿಸ್ಕೊಳ್ತೀನಿ. ಸೊ ನಾನು ಇದನ್ನೆಲ್ಲ ಯಾಕೆ ಡೀಟೇಲ್ ಆಗಿ ಹೇಳಕತ್ತಿದೆ ಅಂತಂದ್ರೆ, ನಾನು ಇಲ್ಲಿ ಎಲ್ಲೋ ನಿಮ್ಮ PC ಉದ್ದೇಶಕ್ಕಾಗಿ ತರಗತಿ ಅಥವಾ PSI ಉದ್ದೇಶಕ್ಕಾಗಿ ಅಂತ ಬರೆದಿಲ್ಲ, ಪೂರ್ತಿ ಹೇಳಿರ್ತೀನಿ. ನೀವು PC ಎಕ್ಸಾಮ್ ಬರ್ಕೊಳ್ಳಿ, PS ಎಕ್ಸಾಮ್ ಬರ್ಕೊಳ್ಳಿ. ನಾನು ಹೇಳದೇ ಇರತಕ್ಕಂಥ ಹೊಸದು ಯಾವ್ದಾದ್ರು ಪಾಯಿಂಟ್ ಇತ್ತು ಅಂತಂದ್ರೆ ನೀವು ಏನು ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಸೇರಿಸ್ಕೊಳ್ತಾ ಹೋಗಿ. ಉದ್ದೇಶ ಕಂಪ್ಲೀಟ್ ಆಗಬೇಕು ಅಷ್ಟೇ. ಓಕೆ, ಹಾಗಾದ್ರೆ ಬಂದ್ಬಿಡೋಣ. ನಾವು ಆಂಟಿಬಾಡೀಸ್ ಅನ್ನು ಕೊಡ್ತಾ ಹೋಗ್ತೀವಲ್ಲ, ಸ್ವಲ್ಪ ಗಮನಿಸ್ತಾ ಬರೋಣ. ಈಗ ನಮಗೊಂದು ಪಾಯಿಂಟ್ ಗೊತ್ತಾಯ್ತು, ಸಾರ್ವತ್ರಿಕ ದಾನಿ ಯಾರು, ಸಾರ್ವತ್ರಿಕ ಸ್ವೀಕಾರ ಯಾರು ಅಂತ ಗೊತ್ತಾಯ್ತು. ಯಾರಿಗೆ ರೋಗ ಜಾಸ್ತಿ ಬರ್ತಾವ, ಯಾರಿಗೆ ರೋಗ ಕಮ್ಮಿ ಬರ್ತಾವ ಅಂತ ಗೊತ್ತಾಯ್ತು. ಯಾಕೆ ಜಾಸ್ತಿ ಬರ್ತಾವ, ಯಾಕೆ ಕಮ್ಮಿ ಬರ್ತಾವ ಅಂತ ಕೂಡ ಗೊತ್ತಾಯ್ತು. ಸಾಮಾನ್ಯವಾಗಿ AB ಎಂಬ ಒಬ್ಬ ವ್ಯಕ್ತಿಯು ಅತಿ ಹೆಚ್ಚು ರೋಗದಿಂದ ಬಳಲುತ್ತಾನೆ. ಕಾರಣ ಏನು? ಆಪ್ಷನ್ ಎ, ಇವನಲ್ಲಿ ಎ ಆಂಟಿಜನ್ ಇರುತ್ತದೆ, ಇವನಲ್ಲಿ AB ಆಂಟಿಜನ್ ಇರುತ್ತದೆ, ಇವನಲ್ಲಿ AB ಆಂಟಿಬಾಡಿ ಇರುತ್ತದೆ, ಇವನಲ್ಲಿ ಯಾವುದೇ ಆಂಟಿಬಾಡಿ ಇರುವುದಿಲ್ಲ. ಯಾವುದೇ ಆಂಟಿಬಾಡಿ ಇರಲ್ಲ ಕಣ್ರಿ, ಅದು ಹಿಂಗೂ ಕೊಟ್ಬಿಡ್ತಾನೆ, ಇವನಲ್ಲಿ ಯಾವುದೇ ಆಂಟಿಜನ್ ಇರುವುದಿಲ್ಲ ಅಂತೇಳಿ. ಎಸ್, AB ಆಂಟಿಜನ್ ಇರ್ತವೆ, AB ಆಂಟಿಬಾಡಿ ಇರಲ್ಲ. ಎಷ್ಟು ಚಂದ ಪ್ರಶ್ನೆ ಕೇಳ್ತಾ ನೋಡ್ರಿ. ಎಸ್, ನಮ್ಮ ಒಂದು ಮನೆಯಲ್ಲಿರುವ ಒಬ್ಬ ವ್ಯಕ್ತಿಯು ಹಾಗಾದರೆ ಇತರರಿಗೆ ಹೋಲಿಸಿದಲ್ಲಿ ಅತಿ ಬೇಗನೆ ರೋಗಕ್ಕೆ ತುತ್ತಾಗುತ್ತಾನೆ. ಹಾಗಾದರೆ ಅದಕ್ಕೆ ಕಾರಣ ಏನು? AB ಆಂಟಿಜನ್ ಇದ್ದು AB ಆಂಟಿಬಾಡಿ ಇರುತ್ತವೆ, ಎ ಆಂಟಿಜನ್ ಇದ್ದು B ಆಂಟಿಬಾಡಿ ಇರುತ್ತವೆ, B ಆಂಟಿಜನ್ ಇದ್ದು AB ಆಂಟಿಬಾಡಿ ಇರುತ್ತದೆ, AB ಆಂಟಿಜನ್ ಇದ್ದು AB ಆಂಟಿಬಾಡಿ ಇರುವುದಿಲ್ಲ. ಹಿಂಗೆ ಪ್ರಶ್ನೆ ಕೇಳಿಬಿಡ್ತಾನ. ಇದಕ್ಕೆ ಆನ್ಸರ್ ಮಾಡಬೇಕು ಅಂತಂದ್ರೆ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಈಗ ಬರೋಣ ಸಾರ್ವತ್ರಿಕ. ಲಿಸನ್, ಸ್ವಲ್ಪ ಕೇಳಿಸ್ಕೊಳ್ಳಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಟೇಬಲ್ ಮಾಡ್ಕೊಂಡು ಬಾಯಾಟ ಹೊಡಿಯೋಕೆ ಹೋಗ್ಬೇಡ್ರಿ. ಸುಮ್ಮನೆ ನೀವು ಟ್ರೆಡಿಷನಲ್ ಮೆಥಡನ್ನು ಫಾಲೋ ಅಪ್ ಮಾಡ್ಕೊಂತ ಹೋದ್ರೆ ವರ್ಷಗಟ್ಟಲೆ ಬೇಕಾಗುತ್ತೆ ಪಾಸ್ ಆಗೋಕ್ಕೆ. ಸಾರ್ವತ್ರಿಕ ದಾನಿ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂತ ಹೇಳಿದಲ್ವಾ, ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂತ ಹೇಳಿದಲ್ವಾ, ಹಂಗಾರೆ ಬರೆದ್ಬಿಡಿ AB AB O ಅಂತೇಳಿ. ಟೇಬಲ್ ಬಾಯಾಟ ಮಾಡಬೇಡ, ಟೇಬಲ್ ನೀನೇ ಮಾಡು, ಟೇಬಲ್ ಬಾಯಾಟ ಮಾಡಬೇಡ. ಎಸ್, ನೀನೇ ಟೇಬಲ್ ರೆಡಿ ಮಾಡಬೇಡ ಅಷ್ಟೇ. ಇಲ್ಲಿ ಹೇಳಿದೆಯಲ್ವಾ ನೀನೇ, ಏನಂತೇಳಿ? ಸರ್ ಸಾರ್ವತ್ರಿಕ ದಾನಿ ಸರ್, ಅಂದ್ರೆ ಡೋನರ್ ಅಂದ್ರೆ ದಾನಿ ಅಂತ ಅರ್ಥ. ಯಾರಿಗೆ ಕೊಡ್ತಾನೆ? ಸಾರ್ವತ್ರಿಕ ದಾನಿ ಎಲ್ಲರಿಗೂ ಕೊಡ್ತಾನವ. AB O, ಇವನು ಎಲ್ಲರಿಗೂ ಕೊಡ್ತಾನ ಅಂದಮೇಲೆ ಕಾನ್ಸೆಪ್ಟ್ ಇದು ಲೈನ್ ಬಹಳ ಇಂಪಾರ್ಟೆಂಟ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇವನು ಎಲ್ಲರಿಗೂ ಕೊಡ್ತಾನ ಅಂದಮೇಲೆ ಇವರೆಲ್ಲ ಇಸ್ಕೊಳ್ಳೇಬೇಕಲ್ವೇ? ಆದ್ರೆ ಇವನು ಇಸ್ಕೊಳ್ತಾನೆ, ಇವನು ಇಸ್ಕೊಳ್ತಾನೆ. ಟ್ರಯಲ್ ಬ್ಯಾಲೆನ್ಸ್ ಶೀಟ್ ಮ್ಯಾಚ್ ಆಗಿದೆ ಅಂತ ಅನ್ಕೊಳ್ತೀನಿ. ಇವನು ಎಲ್ಲರಿಗೂ ಕೊಡ್ತಾನೆ ಅಂದ್ರು ಒಂದೇ, ಎಲ್ಲರಿಗೂ ಕೊಡ್ತಾನೆ ಅಂದ್ರೆ ಎಲ್ಲರೂ ಇವನಿಂದ ಇಸ್ಕೊಳ್ತವ್ರೆ. ಅರ್ಥ ಆಗಿದೆ ಅನ್ಸುತ್ತೆ. ಕಾಮರ್ಸ್ ಅಂತ ಬೇಗನೆ ಅರ್ಥ ಆಗಿರ್ತದೆ ಬಿಡ್ರಿ, ಯಾಕಂದ್ರೆ ನೀವು ಡೆಬಿಟಿಗೆ ಹಾಕಿದ್ರೆ ಕ್ರೆಡಿಟಿಗೆ ಒಂದು ಹಾಕ್ತಿರಲ್ವಾ. ಎಸ್, ಹಾಗಾದ್ರೆ AB O, ಇವನು ಎಲ್ಲರಿಗೂ ಕೊಡ್ತಾನೆ, ಇವರೆಲ್ಲರಿಂದ ಇಸ್ಕೊಳ್ತಾನೆ. ಈಗ ನಿಮಗೆ ಯಾಕೆ ಹಿಂಗೆ ಬರ್ದೀನಿ ಅಂತ ಅರ್ಥ ಆಗಿದೆ. ಈ ಒಂದು ಸೆಂಟೆನ್ಸ್ನ ಇಲ್ಲಿ ಬರ್ದೀನಿ ನೋಡಿ. ಈ ಒಂದು ಸೆಂಟೆನ್ಸ್ನ ಹಿಂಗೂ ಬರಿಬೋದಲ್ವಾ? ಅರ್ಥ ಆಗಲ್ಲ ಅಂತ ರಿವೈಸ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋಣ, ಎರಡನೇ ಸೆಂಟೆನ್ಸಿಗೆ ಬರೋಣ. ಮುಗ್ದವಾಯ್ತು ನೋಡ್ರಿ ಈ ಟೇಬಲ್. ಎರಡನೇ ಸೆಂಟೆನ್ಸಿಗೆ ಬರ್ತೀನಿ. ಸಾರ್ವತ್ರಿಕ ಸ್ವೀಕಾರಿ ಎಲ್ಲರಿಂದ ಇಸ್ಕೊಳ್ತವನೆ ಕಣ್ರಿ. ಯಾರು? ಎಲ್ಲರಿಂದ ಇಸ್ಕೊಳ್ತವನೆ. AB ಎಲ್ಲರಿಂದ ಇಸ್ಕೊಳ್ತವನೆ. ಅಂದ್ರೆ O ಇಂದ ಇಸ್ಕೊಂಡವನೆ, A ಇಂದ ಇಸ್ಕೊಳ್ತವನೆ, B ಇಂದ ಇಸ್ಕೊಳ್ತವನೆ, AB ಇಂದ ಇಸ್ಕೊಳ್ತವನೆ. ಅರ್ಥ ಮಾಡ್ಕೊಳ್ಳಿ. AB ಎಲ್ಲರಿಂದನೂ ಇಸ್ಕೊಳ್ತವನೆ, ಎಲ್ಲರಿಂದ ಇಸ್ಕೊಳ್ತವನೆ ಅಂದ್ರೆ O ಇಂದನೂ ಇಸ್ಕೊಳ್ತ. ಸ್ವೀಕಾರಿ ಅಂದ್ರೆ ತಗೊಳ್ಳೋದು. ಹಾಗಾದ್ರೆ AB ಬ್ಲಡ್ ಗ್ರೂಪ್ನರಿಗೆ O ಹಾಕಿದ್ರು ನಡೆಯುತ್ತ, AB ಹಾಕಿದ್ರು ನಡೆಯುತ್ತಾ, B ಹಾಕಿದ್ರು ನಡೆಯುತ್ತಾ. ಎಸ್, ಹಾಗಾದ್ರೆ ಯಾವ್ದು ಹಾಕಿ ನಡೀತಾ? ಸರ್ ಯಾಕೆ ಸರ್ ನಡೀತೈತಿ ಅಂತಂದ್ರೆ ಇವನ ಹತ್ರ ಯಾವುದೇ ಆಂಟಿಬಾಡಿ ಇಲ್ಲ ಕಣ್ರಿ. ಕುಂತಾವ, ಸಣ್ಣ ರೋಗ ಬಂದ್ರೆ ಸಾಕು ಲಬ್ ಅಂತ ಅಳ್ತವನೆ. ಅದಕ್ಕೆ ಯಾವ್ದಾರ ಹಾಕಿ ಕಳಿಸ್ತಾರಂತ ಬರ್ಕೊಳಕ್ ಹೋಗ್ಬೇಡ್ರಿ. ಎಸ್, ಹಾಗಾದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೈತಿ ಬಾಡಿ ಅಂತ. ಬ್ಲಡ್ಡಿಗೆ ಅಡ್ಜಸ್ಟ್ ಆಗ್ತೈತಿ, ಅದರಿಗೆ ಅಡ್ಜಸ್ಟ್ ಆಗಲ್ಲ. ಇದು AB. ನೆಕ್ಸ್ಟ್ ಮುಂದಕ್ಕೆ ಬರೋಣ. ಮತ್ತೆ ಕಾಮೆಂಟ್ ಮಾಡಬೇಡ್ರಿ ನಿಮ್ದು ಯಾವ ಬ್ಲಡ್ ಗ್ರೂಪ್ ಅಂತೇಳಿ, ಮತ್ತೆ ದುರಂತಗಳು ನೀವು ಹಂಗ ಇರ್ತೀರಾ. ನೆಕ್ಸ್ಟ್ ಬರೋಣ. ಇವನು ಎಲ್ಲರ ಹತ್ರ ಸ್ವೀಕಾರ ಮಾಡ್ತಾನಂದ್ರೆ, AB ಎಲ್ಲರ ಹತ್ರ ಸ್ವೀಕಾರ ಮಾಡ್ತಾರಂದ್ರೆ ಎಲ್ಲರೂ AB ಕೊಟ್ಟೆ ಕೊಡ್ತಾರೆ ಅಂತ ಅರ್ಥ ಅಲ್ವೇ? ಇವೆರಡು ಲೈನನ್ನ ಇಲ್ಲಿ ಬರೆದಿರೋದು. ಇವೆರಡು ಲೈನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇವೆರಡು ಅರ್ಥ ಆಗಿರ್ತಾವೆ. ಎಸ್, ಹಾಗಾದ್ರೆ AB ಎಲ್ಲರ ಹತ್ರ ಇಸ್ಕೊಳ್ತಾವನೆ ಅಂದ್ರೆ ಇವರೆಲ್ಲರೂ AB ಕೊಡ್ಲೇಬೇಕಲ್ವೇ? ಅವ್ರು ಕೊಡ್ದಂಗೆ ಅವ್ನು ಇಸ್ಕೊಂಡವನೇ ಇಲ್ಲ. ಇನ್ನು ಉಳಿದಿರೋದು ಏನು ಗೊತ್ತಾ? ಇವೆರಡೇನು ಅರ್ಥ ಆಗಿದಾವ ಅಂತ ಅನ್ಕೊಳ್ತೀನಿ. ಇನ್ನು ಉಳಿದಿರೋದು ಆಯಾ ಬ್ಲಡ್ ಗ್ರೂಪ್ನ ಅವ್ರಿಗೆ ಬರೆದ್ಬಿಡಿ. A ಅನ್ನೋನು A ದನಿಗೆ ಕೊಡ್ಬೋದು, A ಇಂದ ಇಸ್ಕೋಬೋದು. B ಅನ್ನೋನು B ದನಿಗೆ ಕೊಡ್ಬೋದು, B ಇಂದ ಇಸ್ಕೋಬೋದು. AB ಅನ್ನೋನು ABಗೆ ಕೊಡ್ಬೋದು, ಎಲ್ಲರಿಂದ ಇಸ್ಕೋಬೋದು. O ಅನ್ನೋನು Oಗೆ ಕೊಡ್ಬೋದು, O ಇಂದ ಇಸ್ಕೋಬೋದು. ಎಷ್ಟು ಯಾಕಂಡ್ರೆ ಮುಗಿದೋಯ್ತು. ನೀ ಎಕ್ಸಾಮ್ ಹಾಲ್ನ ಕೂತ್ಕೊಂಡು ಯೋಚನೆ ಮಟ್ಟೆ ನೀನೇ ಏನು ಮಾಡ್ಬೋದು ಗೊತ್ತಾ? ಟೇಬಲ್ ಮಾಡ್ಬೋದು. ಬರ್ಕೊಂಡು ಸರ್ ನಾನು ಕಂಠಪಾಠ ಮಾಡ್ಕೊಂಡು ಹೋಗ್ತೀನಿ, ಅದು ಮರ್ತೋಗ್ತದೆ ಅಷ್ಟೇ. ಅದು ರೆಡಿ ಇರಲ್ಲ ಕಣ್ರಿ, ಕನ್ಫ್ಯೂಸ್ ಆಗ್ತೈತಿ. ತಂದೆ ತಾಯಿ ಇದನ್ನ ಅರ್ಧ ತಲೆ ಕೆಡ್ಸ್ಕೊಂಡಿರ್ತೀರ ನೀವು. ಯಾರಿಗೆ ಕೊಡಬೇಕು, ಯಾರಿಂದ ಇಸ್ಕೋಬೇಕು, ಕೊನೆಗೆ ಎಲ್ಲ ಪಕ್ಕದಾಗ ಯಾರು ಕುಂತಿರ್ತಾರೆ ಅವನಿಂದ ಸ್ವಲ್ಪ ಬ್ಲಡ್ ಇಸ್ಕೊಂಡ್ರಿ. ಬಸ್ ಈಗ ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಎರಡೇ ಲೈನ್ ಕಂಡ್ರೆ ಅಷ್ಟೇ. ಯಾವ್ದು ಎರಡು ಲೈನು? ಒಂದು ಸಾರ್ವತ್ರಿಕ ದಾನಿ, ಸಾರ್ವತ್ರಿಕ ದಾನಿ ಎಲ್ರಿಗೂ ಕೊಡ್ತಾವನೆ, ಅದಕ್ಕೆ ಎಲ್ಲ ಹತ್ರ ಹೋಗ್ಬರ್ದೀನಿ. ಇಲ್ಲಿ ಹೋಗ್ಬರ್ತೀನಿ. ದಾನಿ ಅಲ್ವೇ ಡೋನರು, ಇಲ್ಲಿ ಕೊಟ್ಟವನೇ. ಇವನು ಕೊಡ್ತಾವಂದ್ರೆ ಅವರೆಲ್ಲರೂ ಇಸ್ಕೊಳಕ್ ರೆಡಿ ಅವ್ರೆ ಅಂತ ಅರ್ಥ. ಸರ್ ಸಾರ್ವತ್ರಿಕ ಸ್ವೀಕಾರ AB
ಇವ್ನು ಇಸ್ಕೊಳ್ತಾವಂದ್ರೆ ಅವರೆಲ್ಲ ಕೊಡಕ್ಕೆ ರೆಡಿ ಅವ್ರೆ. ಇವ್ನು ಇಸ್ಕೊಳ್ತಾವನಂದ್ರೆ ಎ ಬಿ ಇಲ್ಲಿ ಬರ್ದಿ ನೋಡ್ರಿ, ಎಸ್ ಸರ್ ಸಾರ್ವತ್ರಿಕ ಸ್ವೀಕಾರಿ, ಇವರೆಲ್ಲರ ಹತ್ರ ಇಸ್ಕೊಳ್ತಾವನೆ ಅಂದ್ರೆ ಇವರೆಲ್ಲ ಕೊಡ್ತಾರೆ ಅಂತ ಅರ್ಥ. ಸೊ ಇದು ಎ ಬಿ ಬರ್ದಿಲ್ಲ, ಬರ್ದಿನ ಇಲ್ಲಿ ಐತೆ, ಅದಕ್ಕೆ ಬರ್ದಿಲ್ಲ. ಇನ್ನು ಉಳಿದಿರೋದು ಎಗೆ ಎ, ಬಿಗೆ ಬಿ, ಇಲ್ಲಿ ಕೂಡ ಎಗೆ ಎ, ಬಿಗೆ ಬಿ. ಸರ್ ಇಲ್ಲಿ ಸರ್ ಎ ಬಿ ಬರ್ದಿಲ್ಲ, ಅಲ್ಲಿ ಆಲ್ರೆಡಿ ಐತಿ. ಇನ್ನೊಂದ್ಸರಿ ನೋಡ್ರಿ ಇದನ್ನ ವಿಡಿಯೋನ ಇನ್ನೊಂದ್ಸರಿ ನೋಡಿ, ಭಾಳ ಈಸಿಯಾಗಿ ಅರ್ಥ ಆಗ್ತೈತಿ. ಹಿಂಗೆ ಓದ್ಕೋಬೇಕು. ದಿಸ್ ಈಸ್ ದ ವೇ ಆಫ್ ಲರ್ನಿಂಗ್. ಬಾಯಾಟ ಮಾಡೋದಲ್ಲ ಕಣ್ರಿ. ಬಾಯಾಟ ಮಾಡಿದ್ರೆ ಅದು ಬಯಾಲಜಿ ಆಗಲ್ಲ, ಅದು ಬಯಾಲಜಿ ಆಗ್ತೈತಿ. ಸೊ ಅದು ಬಯಾಲಜಿ ಇಸ್ ಅ ಬ್ಯೂಟಿಫುಲ್ ಟಾಪಿಕ್. ನಾನು ಸುಮ್ಮನೆ ತಮಾಷೆ ಹೇಳ್ತಿರ್ತೀನಿ, ಬಯಾಲಜಿ ಪಾಠ ಮಾಡ್ತಿರ್ಬೇಕು ಹುಡುಗರಿಗೆ, ಕಾಪಿ ಚೀಟಿ ಹೊಡಿಬೋದು ಅಂತೇಳಿ. ಹೆಂಗೆ ಸರ್ ರಕ್ತ ತಗೊಂಡೋಗ್ಬೋದಲ್ಲ ಎಕ್ಸಾಮಲ್ಲಿಗೆ, ರಕ್ತ ಏನು ಚೆಕ್ ಮಾಡಿ ಆಚೆ ಇಟ್ಟಾರೆ, ಇದು ತಮಾಷೆಗಾಗಿನ, ಮತ್ತೆ ಸೀರಿಯಸ್ ತಗೊಂಡೋಗ್ಬೇಡ್ರಿ. ಬಟ್ ಆದರೂ ಅರ್ಥ ಆಗಲ್ಲ. ಎಸ್ ಕರೆಕ್ಟಾಗಿ ಕೇಳಿದ್ರೆ ಇದರಂತ ಈಸಿ ಸಬ್ಜೆಕ್ಟ್ ಯಾವುದಿಲ್ಲ, ಇದರಷ್ಟು ಕ್ಯೂರಿಯಾಸಿಟಿ ಸಬ್ಜೆಕ್ಟ್ ಯಾವುದಿಲ್ಲ. ಯಾಕಂದ್ರೆ ಬೇರೆ ಅಧ್ಯಯನ ಮಾಡಲ್ಲ ಕಣ್ರಿ, ಇದು ನಮ್ಮದೇ ಅಧ್ಯಯನ ಮಾಡ್ತೀವಿ. ಮಹಮ್ಮದ್ ಗಜ್ನಿಯ ರಕ್ತದ ಗುಂಪು ಯಾವುದಂತ ಕೇಳೋರೆ ಇಲ್ಲ. ಎಸ್ ಇದನ್ನು ಕೇಳ್ತದ, ಎಷ್ಟು ಚಂದ ಅರ್ಥ ಮಾಡ್ಕೋಬೋದು ನೋಡ್ರಿ. ತಂದೆಯಿಂದ ಮಕ್ಕಳು ಹೆಂಗೆ ಬರ್ತೈತಿ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ, ಮುಂದಕ್ಕೆ ಬರ್ತಾ ಹೋಗೋಣ. ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಸ್ವಲ್ಪ ಏನು ಮಾಡ್ತಾ ಹೋಗಿ ಅಂದ್ರೆ ನೋಡ್ಕೊಳ್ತಾ ಹೋಗಿ ಒಂದು ರೌಂಡ್ ನೋಡ್ಕೊಂಡ್ಬಿಡ್ತೀನಿ, ರೆಕಾರ್ಡ್ ಆಗ್ತೈತೋ ರೆಕಾರ್ಡ್ ಆಗ್ತಿಲ್ಲ ಅಂತೇಳಿ. ಮತ್ತೆ ಪಾಠ ಮಾಡಿ ಎಲ್ಲ ಆದ್ಮೇಲೆ ರೆಕಾರ್ಡ್ ಆಗಲಿಲ್ಲ ಅಂದ್ರೆ ಕಷ್ಟ ಆಗ್ತೈತಿ. ಇದು ನಿಂಗೆ ಬಂದು ರೆಕಾರ್ಡ್ ಆಗ್ತೈತೆ ಅನ್ನೋ ಹಿಂಗಿದ್ರೆ ಎಸ್ ಓಕೆ. ನೆಕ್ಸ್ಟ್ ಬರ್ತಾ ಹೋಗೋಣ. ಇನ್ನೊಬ್ಬ ಅಲೆಕ್ಸಾಂಡರ್ ವೆನ್ನರ್ ಅಂತೇಳಿ, ಅಲೆಕ್ಸಾಂಡರ್ ವೈನರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದೆ ಕಣ್ರಿ. ರೆಕಾರ್ಡ್ ಆಗ್ತಾ ಇದೆ ಕಣ್ರಿ. ಎಸ್ ಅಲೆಕ್ಸಾಂಡರ್ ವೈನರ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾನೆ. ಅಲೆಕ್ಸಾಂಡರ್ ವೈನರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ನಮ್ಗೆ ಆಲ್ರೆಡಿ 4 ಬ್ಲಡ್ ಗ್ರೂಪ್ ಇದಾವ. ಸೊ ಯಾರ್ಯಾರು ಕೊಡಬೇಕು ಅಂತ ಗೊತ್ತಾಯ್ತು. ಹಾಗಾದ್ರೆ ಯಾರ್ಯಾರಿಂದ ಇಸ್ಕೋಬಹುದು ಅಂತ ಗೊತ್ತಾಯ್ತು. ನೋಡ್ರಿ, ಬಿ ಅವನಿಗೆ ಓ ಇಂದ ಇಸ್ಕೋಬಹುದು, ಬಿ ಇಂದ ಇಸ್ಕೋಬಹುದು, ಓ ಇಂದ ಇಸ್ಕೋಬಹುದು, ಬಿ ಇಂದ ಇಸ್ಕೋಬಹುದು. ಕೆಲವೊಂದು ಟೈಮಲ್ಲಿ ನಾವು ಓದಿಂದ ಕೊಟ್ಟಿವಿ, ಅದು ಸತ್ತೋಗೋನೆ. ಎಸ್ ಬಿ ಬ್ಲಡ್ ಗ್ರೂಪ್ ನನಗೆ ಬಿನೇ ಹಾಕಿವಿ, ಅದು ಸತ್ತೋಗೋನೆ ಕಣ್ರಿ. ಬಿದವನಿಗೆ ಬಿನೇ ಹಾಕಿದ್ರು ಸತ್ತೋಗೋನೆ. ಯಾಕೆ ಸತ್ತೋಗೋನೆ ಅಂತಂದ್ರೆ ಅದಕ್ಕೆ ಉತ್ತರ ಯಾರು ಕೊಟ್ಟರು ಗೊತ್ತಾ? ಅಲೆಕ್ಸಾಂಡರ್ ವೈನರ್ ಅಂತ ಒಬ್ಬ ವಿಜ್ಞಾನಿ ಬರ್ತಾನೆ. ಅಲೆಕ್ಸಾಂಡರ್ ವೈನರ್ ಅನ್ನೋನು ಇವನು ಹೇಳ್ತಾ ಹೋಗ್ತಾನೆ. ಹೇಳ್ತಾ ಹೋಗ್ತಾನೆ, ಓ ಬ್ಲಡ್ ಗ್ರೂಪ್ ನನಗೆ ಓನೇ ಹಾಕಿದ್ರು ಕೆಲವೊಂದು ಟೈಮ್ ಸತ್ತು ಹೋಗ್ತಾರೆ, ಮ್ಯಾಚ್ ಆಗಲ್ಲ, ದೀರ್ಘಕಾಲ ಬದುಕಲ್ಲ, ರೋಗದ ಗುಣ ವಾಸಿ ಆಗಲ್ಲ. ಯಾಕಂದ್ರೆ ಇವನು ಹೇಳ್ತಾನೆ, ರಕ್ತದ ಗುಂಪಿನಲ್ಲಿ ಒಂದು RH ಫ್ಯಾಕ್ಟರ್ ಇದ, RH ಅಂತಕ್ಕಂಥ ಅಂಶ ಇದ. RH ಅಂಶ ಅನ್ನೋದು ಏನು ಸರ ಇದೊಂದು ಪ್ರೋಟೀನ್ನು. ರೀಷಸ್ ಅನ್ನುವ ಒಂದು ಕೋತಿಗಳಿರುತ್ತವ, ಆ ಕೋತಿ ಒಳಗಡೆ ಇದನ್ನು ಕಂಡಿಡಿದ್ರು. ಅದಕ್ಕೆ ರೀಷಸ್ ಮಂಕೀಸ್. RH ಅಂದ್ರೆ ರೀಷಸ್ ಅಂತ ಅರ್ಥ. ಎಸ್ RH ಅಂದ್ರೆ ರೀಷಸ್ ಅಂತ ಅರ್ಥ. ಇದನ್ನ ಅಲೆಕ್ಸಾಂಡರ್ ವೈನರ್ ಕಂಡಿಡಿದಲ್ಲಿ ಗೊತ್ತಾ? ರೀಷಸ್ ಜಾತಿಯ ಮಂಕೀಸು, ರೀಷಸ್ ಜಾತಿಯ ಕೋತಿಯಲ್ಲಿ ಪತ್ತೆ ಹಚ್ಚಿದ್ರು. ಈ ಕೋತಿಯಲ್ಲಿ ಪತ್ತೆ ಹಚ್ಚಿದ್ರು ಇದೊಂದು ಪ್ರೋಟೀನ್. ಹಾಗಾದ್ರೆ ನಿಮ್ಮ ಎ ಬಿ ಐತಲ್ವಾ, ಎ ಬಿ, ಹಾಗಾದ್ರೆ ಎ ಬಿ ಓ ಐತಲ್ವಾ, ಇವದಲ್ವಾ, ಇದ್ರೊಳಗಡೆ RH ಪ್ರೆಸೆನ್ಸ್ ಆಗಿತ್ತು ಅಂದ್ರೆ ಅದು ಪಾಸಿಟಿವ್. ಸರ್ RH ಫ್ಯಾಕ್ಟರ್ಸ್ ಇಲ್ಲವೇ ಇಲ್ಲ ಸರ್, ಅದು ನೆಗೆಟಿವ್. RH ಇಲ್ಲ ಅಂದ್ರೆ ನೆಗೆಟಿವ್, RH ಐತಿ ಅಂದ್ರೆ ಪಾಸಿಟಿವ್. ಐ ಥಿಂಕ್ ಅರ್ಥ ಆಗಿದೆ ಅನ್ಸುತ್ತೆ. RH ಐತಿ ಅಂದ್ರೆ ಪಾಸಿಟಿವ್, RH ಇಲ್ವೇ ಇಲ್ಲ ಸರ್ ನೆಗೆಟಿವ್. ಹಾಗಾದ್ರೆ ಈಗೊಂದು ಸರ ಓ ಬ್ಲಡ್ ಗ್ರೂಪ್ ಅಲ್ಲಿ ಏನಿರ್ತೈತೆ ಸರ? ಓ ಬ್ಲಡ್ ಗ್ರೂಪ್ ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಎಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಸರ? ಆಂಟಿಜನ್ ನೋಡ್ತೀವಿ. ಆಂಟಿಜನ್ ಯಾವ್ದು ಇಲ್ಲ ಅಂದ್ರೆ ಓ ಐತೆ ಅಂತ ಅರ್ಥ. ಅದ್ರೊಳಗಡೆ RH ಪ್ರೋಟೀನ್ ಇತ್ತು ಅಂದ್ರೆ ಅದ್ರ ಓ ಪಾಸಿಟಿವ್, RH ಪ್ರೋಟೀನ್ ಇಲ್ಲ ಅಂತಂದ್ರೆ ಅದನ್ನ ನಾವು ಓ ನೆಗೆಟಿವ್ ಅಂತ ಕರಿತಾ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಪಾಸಿಟಿವ್ ಇರೋದನ್ನ ನೆಗೆಟಿವ್ ಕೊಡೋಕ್ಕಾಗಲ್ಲ, ನೆಗೆಟಿವ್ನ ಪಾಸಿಟಿವ್ ಕೊಡ್ಬೋದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೆಗೆಟಿವ್ ಅಂದ್ರೆ ಅದು ಇಲ್ಲ ಅಂತ ಅರ್ಥ ಕಣ್ರಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಏನು ಮಾಡ್ತೀವಿ ಗೊತ್ತಾ? ಇವನಲ್ಲಿ ನೆಗೆಟಿವ್ ಇದೆ ಕಣ್ರಿ, ಇವನಲ್ಲಿ ಪಾಸಿಟಿವ್ ಇದೆ. ಪಾಸಿಟಿವ್ ಅಂದ್ರೆ ಐತಿ ಅಂತ ಅರ್ಥ, ನೆಗೆಟಿವ್ ಐತಿ ಅಂತ ಅರ್ಥ ಇಲ್ಲ ಅಂತ ಅರ್ಥ ಕಂಡ್ರೆ ಏನು ಇಲ್ಲ. ಇವನ ಹತ್ರ ಏನೋ ಐತಿ ಕಣ್ರಿ, ಏನೋ ಐತಿ. ಇವನ ಹತ್ರ ಏನೂ ಇಲ್ಲ, ಏನೂ ಇಲ್ಲದೆ ಇರೋದನ್ನ ಇವನ ಹತ್ರಕ್ಕೆ ಬಂದ್ರೆ ಏನೂ ಆಗಲ್ಲ ಕಣ್ರಿ, ರಿಯಾಕ್ಷನ್ ಆಗಲ್ಲ. ಇವನು ಓ ನೆಗೆಟಿವ್, ಇವನು ಓ ಪಾಸಿಟಿವ್, ಓ ನೆಗೆಟಿವ್, ಓ ಪಾಸಿಟಿವ್. ಇವನ ಹತ್ರ ನೆಗೆಟಿವ್ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ನಾರ್ಮಲ್ ಅಂಶ ಇದೆ, RH ಇಲ್ಲ. ಬಂದ ಅಂದ್ರೆ ಓ ಪಾಸಿಟಿವ್ ಜೊತೆ ಅಡ್ಜಸ್ಟ್ ಆಗ್ತಾನೆ. ಯಾಕಂದ್ರೆ ಬಂದು ಇವನೇನು ರಿಯಾಕ್ಟ್ ಮಾಡಲ್ಲ, ಬಾರಪ್ಪ ದೋಸ್ತ ನನ್ನ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಆಯ್ತು ಬಾ. ಒಂದ್ ವೇಳೆ ಇವನ ಹತ್ರ ಏನೋ ಐತ್ ಕಣ್ರಿ, ಏನೋ ಇದ RH ಫ್ಯಾಕ್ಟರು, ಅದೊಂದು ಪ್ರೋಟೀನ್ ಇದ, ಏನೋ ಇರ್ತಕ್ಕಂಥ ಪಾಸಿಟಿವ್ ರಕ್ತವನ್ನ ನೆಗೆಟಿವ್ ನನಗೆ ಕೊಟ್ರೆ ನೆಗೆಟಿವ್ ನನಗೆ ಅಪಾಯ ಆಗುತ್ತೆ. ಇದರಿಂದ ನಮಗೆ ತಿಳಿದ ಅಂಶ ಏನಪ್ಪ ಅಂದ್ರೆ, ನೆಗೆಟಿವ್ನ ಪಾಸಿಟಿವ್ ಕೊಡೋಕ್ಕಾಗಲ್ಲ. ಆದರೆ ಪಾಸಿಟಿವ್ನ ಏನು ಮಾಡೋಕ್ಕಾಗಲ್ಲಪ್ಪ ಅಂದ್ರೆ ನೆಗೆಟಿವ್ ಕೊಡೋಕ್ಕಾಗಲ್ಲ. ನೆಗೆಟಿವ್ನ ಬೇಕಾದ್ರೆ ಪಾಸಿಟಿವ್ ಏನು ಮಾಡ್ಬೋದು, ಕೊಡ್ಬೋದು. ನೆಗೆಟಿವ್ನ ಬೇಕಾದ್ರೆ ಪಾಸಿಟಿವ್ಗೆ ಕೊಡ್ಬೋದು. ನೆಗೆಟಿವ್ನ ಬೇಕಾದ್ರೆ ಏನೂ ಇಲ್ಲದೆ ಇರೋವನ್ನ
ಯಾರ ಇರ್ತಾರಲ್ವ ಅವನ ಹತ್ರಕ್ಕೆ ಬರ್ಬೋದು, ಅವನು ನೆಗೆಟಿವ್ ಪಾಸಿಟಿವ್ ಹತ್ರ ಬರ್ಬೋದು, ಆದರೆ ಪಾಸಿಟಿವ್ ನೆಗೆಟಿವ್ ಹತ್ರಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಹೋಗೋಕ್ಕಾಗಲ್ಲ. ಈಗ ಸ್ವಲ್ಪ ರಿವೈಸ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ಈಗ ಹೇಳ್ರಿ, ಸಾರ್ವತ್ರಿಕ ದಾನಿ ಓನೋ ಅಥವಾ ಓ ನೆಗೆಟಿವ್ ಅಂತ ಕೇಳಿದ್ರೆ ಓ ನೆಗೆಟಿವ್. ಯಾಕಂದ್ರೆ ಓ ಪಾಸಿಟಿವ್ನ ಓ ನೆಗೆಟಿವ್ ಕೊಡೋಕ್ಕಾಗಲ್ಲ, ಆದ್ರೆ ಓ ನೆಗೆಟಿವ್ ಯಾರೇ ಬೇಕಾದ್ರೂ ಕೊಡ್ಬೋದು. ಸರ ಸಾರ್ವತ್ರಿಕ ಸ್ವೀಕಾರ ಯಾರು ಸರ? ಎ ಬಿ ಪಾಸಿಟಿವ್. ಎ ಬಿ ಪಾಸಿಟಿವ್ಗೆ ಎ ಬಿ ನೆಗೆಟಿವ್ ಕೊಡ್ಬೋದು, ಆದರೆ ಎ ಬಿ ನೆಗೆಟಿವ್ನವ್ರಿಗೆ ಎ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ಗಳನ್ನು ಏನು ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಇದು ಸಿಂಪಲ್ ಕಣ್ರಿ. ಏನು ಇಲ್ಲದೆ ಇರೋ, ನನ್ನ ಹತ್ರ ಏನೋ ಐತ್ ಕಣ್ರಿ, ಏನು ಇಲ್ಲದೆ ಇರೋ ನನ್ನ ಹತ್ರ ಬಂದಂದ್ರೆ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂತೀನಿ. ಅವನ ಹತ್ರ ಏನೂ ಇಲ್ಲ, ನಾನು ಹೋದ್ರೆ ನಾನು ಭಿಕಾರಿ ಮಾಡಿ ಕಳಿಸ್ತಾನವ, ಫಸ್ಟೇ ಏನೂ ಇಲ್ಲ ಅವನ ಹತ್ರ. ಎಸ್, ಹಿಂಗಾಗಿನೇ ಸೊ ನೆಗೆಟಿವ್ ಬ್ಲಡ್ಗಳನ್ನು ಪಾಸಿಟಿವ್ ಏನು ಮಾಡ್ಬೋದಪ್ಪ ಅಂದ್ರೆ ಕೊಡ್ಬೋದು. ಏನು ಇಲ್ಲದೆ ಇರೋನು ನನ್ನ ಹತ್ರ ಬರ್ಬೋದು, ನನ್ನ ಹತ್ರ ಏನೋ ಐತಿ, ಏನು ಇಲ್ಲದೆ ಇರೋ ನಂತರ ನೆಗೆಟಿವ್ ನನ್ನ ಹತ್ರ ಬರ್ಬೋದು. ನಾನು ಏನೋ ಐತಿ, ನನ್ನ ಹತ್ರ ಏನೋ ಐತಿ, ಅವನ ಹತ್ರ ಹೋಗ್ಬಿಟ್ರೆ ರಿಯಾಕ್ಟ್ ಮಾಡ್ಬಿಡ್ತೀನಿ ನಾನು. ಹಂಗಾಗಿನೇ ಪಾಸಿಟಿವ್ ಅನ್ನ ನೆಗೆಟಿವ್ ಕೊಡಕ್ಕೆ ಬರಲ್ಲ, ನೆಗೆಟಿವ್ ಅನ್ನ ಪಾಸಿಟಿವ್ ಕೊಡ್ಬೋದು. ಹಿಂಗಾಗಿನೇ ಸಾರ್ವತ್ರಿಕ ದಾನಿ ಯಾವುದಂತ ಕೇಳಿದಾಗ ಫಸ್ಟ್ ಆಪ್ಷನ್ನು ಓ ಇರ್ತೈತಿ. 4 ಆಪ್ಷನ್ ನೋಡು, ಓ ನೆಗೆಟಿವ್ ಇತ್ತು ಅಂದರೆ ಓ ನೆಗೆಟಿವ್ ಆದರೆ ಯೂನಿವರ್ಸಲ್ ಡೋನರು. ಸರ ಎ ಬಿ ಪಾಸಿಟಿವ್ ಯೂನಿವರ್ಸಲ್ ರೆಸಿಪೆಂಟು, ಯೂನಿವರ್ಸಲ್ ರಿಸೀವರ್ ಅಂತ ಕರಿತಾ ಹೋಗ್ತೀವಿ. ಈಗ ಸ್ವಲ್ಪ ಮುಂದಕ್ಕೆ ಬರ್ತಾ ಹೋಗೋಣ. ಆಂಟಿಜೆನ್ನು ಆಂಟಿಬಾಡೀಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದ್ವಿ. ಈಗ ಆಂಟಿಜೆನ್ ಬ್ಲಡ್ ಗ್ರೂಪ್ ಬಗ್ಗೆ ಸ್ಟಡಿ ಮಾಡ್ತಾ ಹೋದ್ವಿ. ಈ ಆಂಟಿಬಾಡೀಸ್ ಇದಾವಲ್ವಾ, ಈ ಆಂಟಿಬಾಡೀಸ್ ಇದಾವಲ್ವಾ, ಈ ಆಂಟಿಬಾಡೀಸ್ ಒಳಗಡೆ 5 ಟೈಪ್ಸ್ ಇದಾವೆ ಕಣ್ರಿ. ಇದು ಸ್ವಲ್ಪ ಮುಗಿಸ್ಬಿಡ್ತೀನಿ, ಇದು ನಿಮಗೆ ಒಂದು ಹೈ ಲೆವೆಲ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತೈತಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಿಗೆ ಮತ್ತು ವಿಲೇಜ್ ಅಕೌಂಟ್ ಎಕ್ಸಾಮ್ಸ್ಗೆ ಅಷ್ಟು ಸಾಕಾಗುತ್ತಾ, ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮ್ಸಿಗೆ ಬೇಕಾಗುತ್ತೆ, ಇದು ಬೇಕಾಗುತ್ತೆ. ಆಂಟಿಜೆನ್ಸ್ ಅಲ್ಲಿ 5 ಟೈಪ್ಸ್ ಇದಾವೆ. ಇವು ಹೆಂಗೆ ಹೋರಾಟ ಮಾಡ್ತಾವ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಸೊ ಅದರಲ್ಲಿ ಆಂಟಿಬಾಡೀಸು 5 ಟೈಪ್ಸ್ ಇದಾವೆ. ಎಸ್, ಆದರೆ ಈ ಆಂಟಿಬಾಡೀಸ್ ಅನ್ನ ನಾವು ಹಿಂಗೂ ಕರಿಬಹುದು. ಹೆಂಗ್ ಕರಿಬಹುದು ಸರ ಅಂತಂದ್ರೆ, ಈ ಆಂಟಿಬಾಡೀಸ್ಗಳನ್ನ IG ಅಂತ ಬೇಕಾದ್ರೂ ಕರಿಬಹುದು. ಏನ್ ಸರ IG? ನಿಮ್ಮ ಎಕ್ಸಾಮ್ಸ್ ಅಲ್ಲಿ IG ಅಂತಂದೇ ಕೊಡ್ತಾನೆ. ಎಸ್, ಹಾಗಾದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ IG ಅಂತಾನೆ ಕೊಡ್ತಾ ಹೋಗ್ತಾನೆ, ಇಮ್ಯುನೋಗ್ಲುಮೇಟಿನ್ ಅಂತೇಳಿ. ಇಮ್ಯುನೋ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ. ನಿಮ್ಮ ಎಕ್ಸಾಮ್ಸ್ ಅಲ್ಲಿ IG ಅಂತಂದ್ರೆ ಕೊಡ್ತಾ ಹೋಗ್ತಾನೆ. IG ಅಂತಂದ್ರೆ ಇಮ್ಯುನೋಗ್ಲುಮಿಟಿನ್ ಅಂತೇಳಿ, ಇಮ್ಯುನೋಗ್ಲುಮಿಟಿನ್ ಅಂತೇಳಿ, ಎಸ್ ಇಮ್ಯುನೋಗ್ಲುಮಿಟಿನ್ ಅಂತೇಳಿ, ಗ್ಲುಮಿಟಿನ್ ಅಂತೇಳಿ. ಎಸ್, ಹಾಗಾದ್ರೆ ಅದಕ್ಕೆ IG ಅಂತ ಕೊಡ್ತಾ ಹೋಗ್ತಾನೆ. ಅದಕ್ಕೆ ನಾವು ಯಾವ್ದಾರ ಒಂದು ಆಂಟಿಬಾಡಿ ಹೆಸರು ಬರೀಬೇಕಂದ್ರೆ IG ಅಂತ ಬರಿತೀವಿ. 5 ಟೈಪ್ ಆಫ್ ದ ಆಂಟಿಬಾಡೀಸ್ಗಳಿದಾವೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ. ಆಂಟಿಜೆನ್ಸ್ ಅಲ್ಲ ಇದು. ಆಂಟಿಜೆನ್ಸ್ IG ಅಂದ್ರೆ ಮತ್ತೆ ಆಂಟಿಜೆನ್ಸ್ ಅಂತ ಹೋಗಿದ್ರೆ ಆಂಟಿಬಾಡೀಸ್ಗೆ ನಾವು ಶಾರ್ಟ್ ಆಗಿ IG ಅಂತ ಕರಿತಾ ಹೋಗ್ತೀವಿ. ಏನು ಸರ IG ಅಂತಂದ್ರೆ ಇಮ್ಯುನೋಗ್ಲುಬಿಟಿನ್ ಅಂತೇಳಿ, ಇಮ್ಯುನೋಗ್ಲುಬಿಟಿನ್ ಅಂತೇಳಿ, ಎಸ್ ಇಮ್ಯುನೋಗ್ಲುಬುಲಿನ್ ಅಂತೇಳಿ, ಇಮ್ಯುನೋಗ್ಲುಬುಲಿನ್ ಅಂತೇಳಿ. ಸರ್ ಗ್ಲುಬುಲಿನ್ ಅಂತ ಯಾಕೆ ಕರೆದ್ರೆ ಸರ? ಅವಾಗಲೇ ಹೇಳಿದೀನಿ, ಆಂಟಿಬಾಡೀಸ್ ಎಲ್ಲಿರ್ತಾವ? ಗ್ಲುಬುಲಿನ್ ಒಳಗಡೆ ಇರ್ತಾವ. ಗ್ಲುಬುಲಿನ್ ಒಳಗಡೆ ಇರ್ತಾವ. ಇಮ್ಯುನೋಗ್ಲುಬುಲಿನ್ ಇದನ್ನ ಶಾರ್ಟ್ ಆಗಿ IG ಅಂತ ಕರಿತಾ ಹೋಗ್ತೀವಿ. ಎಸ್, IG ಅಂದ್ರೂ ಒಂದೇ, ಆಂಟಿಬಾಡೀಸ್ ಅಂದ್ರೂ ಒಂದೇ. IG ಅಂದ್ರೆ ಆಂಟಿಜೆನ್ಸ್ ಅಲ್ಲ, ಆಂಟಿಬಾಡೀಸ್ ಅಂತೇಳಿ. ಇದನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ಗ್ಲೈಕೋಪ್ರೋಟೀನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಗ್ಲೈಕೋಪ್ರೋಟೀನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದನ್ನ ನಾವು ಗ್ಲೈಕೋಪ್ರೋಟೀನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಗ್ಲೈಕೋಪ್ರೋಟೀನ್ ಅಂತಂದ್ರೂ ಒಂದೇ, IG ಅಂದ್ರೂ ಒಂದೇ, ಅಥವಾ IG ಪ್ರೋಟೀನ್ ಅಂತಂದ್ರೂ ಒಂದೇ. ಹಾಗಾದ್ರೆ ಈ ಗ್ಲೈಕೋಪ್ರೋಟೀನ್ ಅನ್ನ, ಈ ಆಂಟಿಬಾಡೀಸ್ ಅನ್ನ ನಾವು 5 ಭಾಗ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಹೆಂಗ್ 5 ಭಾಗ ಮಾಡ್ತೀರ ಸರ ಅಂತಂದ್ರ, ಒಂದನೇದು ಕೇಳಿಸ್ಕೊಳ್ಳಿ, ಅದ್ರ ಒಂದನೇದು ಬಹಳ ಇಂಪಾರ್ಟೆಂಟು. ಹಾಗಾದ್ರೆ IG A ಅಂತೇಳಿ. ಈಗ ಗೊತ್ತಾಯ್ತು ನಿಮ್ಗೆ IG A ಅಂದ್ರೆ ನೆಕ್ಸ್ಟ್ ಎರಡನೇದು ಯಾವ್ದು ಇರ್ತೈತಿ ಗೊತ್ತು. IG B ಅಂತ ಹೇಳ್ತೀವಿ ಅಂತ ಗೊತ್ತು, ಆದ್ರೆ IG B ಅಲ್ಲ, IG D ಅಂತೇಳಿ. ನೆಕ್ಸ್ಟ್ IG E ಅಂತೇಳಿ, IG Z ಅಂತೇಳಿ, ನೆಕ್ಸ್ಟ್ IG M ಅಂತೇಳಿ. 5 ಟೈಪ್ಸ್ ಆಫ್ ದ ಆಂಟಿಬಾಡೀಸ್ ಇದಾವೆ. ಸೊ 5 ರೀತಿಯ ಆಂಟಿಬಾಡೀಸ್ಗಳು ಇದಾವೆ. 5 ರೀತಿಯ ಆಂಟಿಬಾಡೀಸ್ಗಳು ಇದಾವೆ. ಹೈಯರ್ ಲೆವೆಲ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ, ಡಿಗ್ರಿ ಮೇಲೆ ಇರೋ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ. ಗೊತ್ತಿರಲಿ, KEದವರು ರಿಪೀಟ್ ಪ್ರಶ್ನೆ ಕೇಳ್ತಾ ಇಲ್ಲ. ರಿಪೀಟ್ ಪ್ರಶ್ನೆಗಳನ್ನು ಕೇಳುವ ಪ್ರಮಾಣ ಬಹಳ ಕಡಿಮೆ ಇದೆ. ದೇ ಆರ್ ಸರ್ಚಿಂಗ್ ದ ನ್ಯೂ ಥಿಂಗ್ಸ್. ಆಲ್ರೆಡಿ ನಮಗೆ ಆಂಟಿಬಾಡೀಸ್ ಆಂಟಿಜೆನ್ಸ್ ತನಕ ಕೇಳೋನೆ ಮುಂದುವರೆದ ಭಾಗ ಇದು. ಎಸ್, ಹಾಗಾದ್ರೆ 5 ಟೈಪ್ಸ್ ಆಫ್ ಆಂಟಿಬಾಡೀಸ್ ಅಂಡ್ ಆಂಟಿಜೆನ್ಸ್ಗಳಿದಾವೆ. AG, IgA, IgD, IgE, IgG, IgM. ಏನು ಸರ ಇವು? ಈ ಕೆಳಗಿನವುಗಳಿಗೆ ಆಂಟಿಬಾಡೀಸ್ ಯಾವುದಲ್ಲ ಅಂತ ಬೇಕಾದ್ರೆ ಕೇಳ್ಬೋದು. IgB, IgC, IgD ಅಂತ ಕೊಟ್ಬಿಡ್ತಾನೆ. IG ಅಂದ್ರೆ ಸರ ಇಮ್ಯುನೋಗ್ಲುಬುಲಿನ್, ಗ್ಲೈಕೋ ಆಸಿಡ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಎಸ್, ಹಾಗಾದ್ರೆ ಇಮ್ಯುನೋಗ್ಲೋಬಿನ್ನು A, ಇಮ್ಯುನೋಗ್ಲೋಬಿನ್ನು
ಬಿ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಅರ್ಥ ಕಂಡ್ರೆ. ಹಾಗಾದ್ರೆ ಏನ್ ಸರ ಇದು ಎಲ್ಲಿರ್ತದೆ ಸರ? 75% ಬಾಡಿ ಒಳಗಡೆ ಇರೋ ಇಮ್ಯುನಿಟಿಯಲ್ಲಿ ಹಾಗಾದ್ರೆ ಅತ್ಯಂತ ಹೆಚ್ಚಾಗಿ ಕಂಡು ಬರೋ ಇಮ್ಯುನಿಟಿ ಯಾವ್ದು ಅಂತಂದ್ರೆ ಅದು IgA. ಎರಡನೇದು ಯಾವ್ದು ಅಂತಂದ್ರೆ IgM. ಇದೊಂದು ಹತ್ತತ್ರ ಒಂದು 20% ಬರ್ತೈತಿ. IgM 20% ಬರ್ತೈತಿ. IgM ಒಂದು 20% ಬರ್ತೈತಿ. ಆದ್ರೆ IgA ಅನ್ನೋದು ಏನಾಗಿದೆಪ್ಪ ಅಂದ್ರೆ ಅತ್ಯಂತ ಜಾಸ್ತಿ ಕಂಡು ಬರ್ತಕ್ಕಂಥದ್ದು 75% ಕಂಡು ಬರ್ತೈತಿ IgA ಅಂತಕ್ಕಂಥದ್ದು. ಸರ್ ಇವೆಲ್ಲ ಬಹಳ ಕಡಿಮೆ. ಅತಿ ಕಡಿಮೆ ಯಾವ್ದಂದ್ರೆ ಡಿ. ಇದು ಎಷ್ಟಪ್ಪ ಅಂದ್ರೆ <1 ಬರ್ತೈತೆ ಕಣ್ರಿ. <1%. ಅಪರೂಪದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರತಿಕಾಯ. ಅಪರೂಪದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರತಿಕಾಯ ಯಾವ್ದಪ್ಪ ಅಂದ್ರೆ ಅದು anti-Ig ಅಂತೇಳಿ. ಇವು ಸರ್ ಇವೆಲ್ಲ ಎಷ್ಟು ಕಂಡು ಬರ್ತವೆ ಸರ? ಇವೆಲ್ಲ 2-3%. ಇವೆಲ್ಲ ವ್ಯತ್ಯಾಸ ಆಗ್ತಿರ್ತವೆ, ಎಕ್ಸಾಕ್ಟ್ ಆಗಿ ಇಷ್ಟೇ ಅಲ್ಲ. ನಿಮಗೆ ಬೇಕಾದ ಇಷ್ಟೇ. ಅತ್ಯಂತ ಹೆಚ್ಚಾಗಿ ಕಂಡು ಬರುವ ಇಮ್ಯುನಿಟಿ ಯಾವುದು ಸರ ಅಂತಂದ್ರೆ IgA. ಅತಿ ಕಡಿಮೆ ಇರೋದು ಯಾವುದು ಸರ್ ಅಂದ್ರೆ IgD. ಅಪರೂಪದ ಒಂದು ರೋಗ ನಿರೋಧಕ ಶಕ್ತಿ ಯಾವ್ದಂದ್ರೆ IgD. ಸರ್ ಇದು ಎಲ್ಲಿ ಕಂಡು ಬರ್ತಾವ ಸ್ವಲ್ಪ ಹೇಳ್ಬಿಡ್ರಿ ಸರ? ಎಲ್ಲ ರಕ್ತದಲ್ಲೇ ಕಂಡು ಬರ್ತಾವ. ಅವುಗಳ ಆಕಾರ ಹೆಂಗಿರ್ತೈತಿ ಅಂತಂದ್ರೆ ನೋಡ್ರಿ, ಆಂಟಿಬಾಡೀಸು ಈ ರೀತಿ ರಚನೆಯನ್ನು ಹೊಂದಿರ್ತಾವ. ಎಲ್ಲ ಆಂಟಿಬಾಡೀಸು ಏನಾಗಿರ್ತಾವ ಅಂದ್ರೆ ಈ ರೀತಿ ರಚನೆ ಹೊಂದಿರ್ತಾವ. ಪ್ರೋಟೀನ್ ಕಂಡ್ರೆ ಇದು ಆಂಟಿಬಾಡೀಸ್ ಅಂತಂದ್ರ ಆಂಟಿಬಾಡೀಸ್ ಮತ್ತೇನಿದೇನೋ ಸ್ಪೆಷಲ್ ಐತಲ್ಲ ಅಂತ ಅನ್ಕೋಬೇಡ್ರಿ. ಈ ರೀತಿ ರಚನೆ ಇರ್ತಾವ. ಈ ಕೊಂಬೆ ಐತಲ್ವಾ, ಈ ಕೊಂಬೆ ರೋಗಾಣುಗಳನ್ನ ಹಿಡ್ಕೊಂಡು ಸಾಯಿಸ್ತಾವ, ಬಾಧಿಸ್ತಾ ಅಂತೇಳಿ. ಹಾಗಾದ್ರೆ IG ಐತಲ್ವಾ, ಇದು ಹೆಂಗಾಗಿರುತ್ತಂದ್ರ ಈ 2 ಆಂಟಿಬಾಡೀಸ್ಗಳನ್ನ ಅಂದ್ರೆ 4 ಪ್ರೋಟೀನ್ಗಳನ್ನ, ಇಲ್ಲೊಂದು ಪ್ರೋಟೀನ್ ಇದೆ, ಇಲ್ಲೊಂದು ಪ್ರೋಟೀನ್ ಇದೆ, ಇಲ್ಲೊಂದು ರೋಗ ಹಿಡ್ಕೊತೈತಿ, ಇಲ್ಲೊಂದು ರೋಗ ಹಿಡ್ಕೊತೈತಿ. ಇಲ್ಲಿ ನೋಡ್ರಿ IgA ಅನ್ನೋದು 4 ಪ್ರೋಟೀನ್ ಅಣುಗಳನ್ನ ಹೊಂದಿರ್ತೈತಿ. ಇವೆಲ್ಲ 2 ಪ್ರೋಟೀನ್ಗಳಿದಾವೆ. ಈ ಕಡೆ ಒಂದು ಪ್ರೋಟೀನ್, ಈ ಕಡೆ ಒಂದು ಪ್ರೋಟೀನ್. ಇದೊಂದು ಬೇಸ್ ಕೆಳಗಡೆ ಇರೋದು ಇವೆರಡು ಪ್ರೋಟೀನ್ಗಳು. ಹಾಗಾದ್ರೆ IgM ಐತಲ್ವಾ, ಸ್ವಲ್ಪ ಇದು ಡೆಪ್ತ್ ಅನ್ಸುತ್ತಾ? ಸೊ ಹೈಯರ್ ಲೆವೆಲ್ ಎಕ್ಸಾಮ್ಸ್ ಓದಬೇಕು ಅಂತಂದ್ರೆ ನೀವು ಸ್ವಲ್ಪ ಡೀಪಾಗಿ ಓದಲೇಬೇಕು. ಯಾರ್ಯಾರು ಸೀರಿಯಸ್ ಆಗಿರ್ತಾರ ಅವ್ರಾದ್ರೂ ನೋಡ್ತೀರಾ. ಸ್ವಲ್ಪ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ಲಿ ಅಂತೇಳಿ. ಮತ್ತೆ ನಾನು ಇನ್ನೊಂದು ವಿಡಿಯೋ ಇದನ್ನ ಮಾಡಿದ್ರೆ ಅರ್ಥ ಆಗಲ್ಲ, ಹಿಂಗಿರ್ತದೆ ಕಣ್ರಿ. ಹಾಗಾದ್ರೆ ಇದ್ರಲ್ಲಿ 10 ಪ್ರೋಟೀನ್ಸ್ ಇರ್ತಾವ. ಹಾಗಾದ್ರೆ ಈಗ ಸ್ವಲ್ಪ ಗಮನಿಸ್ತಾ ಬರೋಣ. ಇದು ನಮ್ಮ ಕಣ್ಣಿಗೆ ಕಾಣಲ್ಲ ಕಣ್ರಿ, ಬಹಳ ಚಿಕ್ಕದಾಗಿರ್ತವೆ. ಮತ್ತೆ ಇದು ಕರೋನಾ ವೈರಸ್ ಅಂತ ಬರೆದಿದ್ದೀರಾ, IgM. ಇದನ್ನೆಲ್ಲ ಪಾಪ ಚಿತ್ರದಲ್ಲಿ ನೋಡಿರ್ತೀರ, ಮೆಂಟಲ್ ವಿಟಲ್ ಅನ್ಕೊಂಡಿರ್ತೀರ ನೀವು. ಹಾಗಾದ್ರೆ IgM ಪ್ರೋಟೀನ್. ಹಾಗಾದ್ರೆ ಇಲ್ಲಿ 4 ಏನಿದಾವ ಪ್ರೋಟೀನ್ಗಳಿದಾವ. 2 ಪ್ರೋಟೀನ್. ಹಾಗಾದ್ರೆ 10 ಪ್ರೋಟೀನ್ಗಳಿದಾವ. ಅಂದ್ರ ಬಹಳ ಸಿಂಪಲ್ ಆಗಿ ಏನಂದ್ರ ಅದ್ರ IgM ನ ಇಮ್ಯುನಿಟಿ ಇದು ಪ್ರಮಾಣ ಕಡಿಮೆ ಇರ್ಬೋದು, ಆದ್ರೆ ಹೋರಾಟ ಜಾಸ್ತಿ ಮಾಡ್ತೈತಿ ಕಣ್ರಿ. ಪ್ರಮಾಣ ಕಡಿಮೆ ಇರ್ಬೋದು, ಹೋರಾಟ ಜಾಸ್ತಿ ಮಾಡ್ತೈತಿ. ಇದು ಪ್ರಮಾಣ ಜಾಸ್ತಿ ಇದೆ, ಇದ್ರ ಪ್ರಮಾಣ ಜಾಸ್ತಿ ಇದೆ, ಇದ್ರ ಹೋರಾಟ ಜಾಸ್ತಿ ಇದೆ. ಇದು ಪ್ರಮಾಣ ಜಾಸ್ತಿ ಇದೆ, ಅದ್ರದ್ದು ಹೋರಾಟ ಜಾಸ್ತಿ ಇದೆ. ಆದ್ರೆ ಇದು ಎಲ್ಲೆಲ್ಲಿ ಕಂಡು ಬರ್ತೈತಿ? ಬರೀ ರಕ್ತದಲ್ಲಿ ಅಷ್ಟೇ ಕಂಡು ಬರ್ತೈತಾ? ಇಲ್ಲ, ಬರೀ ರಕ್ತದಲ್ಲಿದೆ. ಇವೆಲ್ಲವೂ ರಕ್ತದಲ್ಲಿದಾವ, ಎಲ್ಲವೂ ರಕ್ತದಲ್ಲಿದಾವ. ಇದು ರಕ್ತದ ಜೊತೆಗೆ ಮ್ಯಾಲಿಂದ ಬಂದ್ಬಿಡ್ತೀನಿ, ಕಣ್ಣೀರಾಗೂ ಕಂಡು ಬರ್ತೈತಿ. ಕಣ್ಣೀರು ಅವರ ಕಣ್ಣೀರಲ್ಲಿ ಕಂಡು ಬರ್ತೈತಿ. ಕಣ್ಣೀರಲ್ಲೂ ಕೂಡ ಈ ಒಂದು ಇಮ್ಯುನಿಟಿ ಇರ್ತೈತಿ. ಹಾಗಾದ್ರೆ ರೋಗ ನಿರೋಧಕ ಶಕ್ತಿ ಕಣ್ಣೀರಾಗ ಐತೆ ಅಂದ್ರೆ ಐತಿ. ರೋಗ ನಿರೋಧಕ ಶಕ್ತಿ ಕಣ್ಣೀರಾಗ ಐತಿ ಕಣ್ರಿ. ಕಣ್ಣೀರು ಬರೋದು ಯಾಕೆ? ಕಣ್ಣನ್ನು ಕ್ಲೀನ್ ಮಾಡೋದಕ್ಕ. ಅಲ್ಲಿ ಬರ್ತಕ್ಕಂಥ ಡಸ್ಟ್ ಅನ್ನ, ಅಲರ್ಜಿನೂ ಕೂಡ ಒಂದ್ ರೀತಿಯ ಆಂಟಿಜೆನ್ನೇ. ಅಲರ್ಜಿ ಧೂಳು ಕೂಡ ಒಂದ್ ರೀತಿ ಆಂಟಿಜೆನ್ನೇ. ಅಂತ ತೆಗಿಸ್ಬೇಕಾದ್ರೆ ಕಣ್ಣೀರು ಬರುತ್ತೆ. ಕಣ್ಣೀರು ಬರೋದು ಹೊತ್ತಾಗ ಅಷ್ಟೇ ಅಲ್ಲ ಕಣ್ರಿ, ಕಣ್ಣು ಕ್ಲೀನ್ ಮಾಡ್ಬೇಕಂದ್ರೂ ಬರ್ತೈತಿ. ಹಾಗಾದ್ರೆ ಕಣ್ಣೀರಿಂದ ಹಂಗ ಸ್ವಲ್ಪ ಕೆಡೆ ಬಂದ್ಬಿಡ್ತೀನಿ. ಹಾಗಾದ್ರೆ ಮೂಗಿನ ಒಳಗಡೆ ಕೂಡ ಆಂಟಿಜೆನ್ ಇದೆ. ಯಾವ ಆಂಟಿಬಾಡಿ ಇದೆ? ಯಾವುದು ಸರ್ ಅಂದ್ರ IgA. ಹಾಗಾದ್ರೆ ಮೂಗಾಯ್ತು, ಕೆಳಗಡೆ ಬರ್ತೀನಿ, ಲಾವಾ ರಸ, ಸಾರಿ ಅದು ಜಿಯೋಗ್ರಫಿ ಬಂದ್ಬಿಡ್ತೈತಿ ಬಾಯಾಗ. ಲಾಲಾರಸ. ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಸರಾಸರಿಯಾಗಿ 1.5 ಲೀಟರ್ ಉತ್ಪಾದನೆ ಆಗ್ತೈತಿ. ಜಾಮೂನ್ ನೋಡಿದ್ರೆ ಜಾಸ್ತಿ ಬರ್ತೈತಿ. ಹಾಗಾದ್ರೆ ಲಾವಾರಸ ಅಂತ ಬರಗಿದ್ರೆ ಅದು ಭೂಮಿಯಿಂದ ಬರ್ತೈತಿ. ಹಾಗಾದ್ರೆ ಇದು ಲಾಲಾರಸ, ಸಲೈವಾ. ಹಾಗಾದ್ರೆ ಹೆಂಗ್ ನೆನ್ಪಿಟ್ಕೋಬಹುದು ನೋಡ್ರಿ, ಕಣ್ಣೀರು, ಮೂಗು, ಲಾಲಾರಸ. ಅಲ್ಲಿಂದ ಮುಂದಕ್ಕೆ ಬರ್ತಿಲ್ವೇ ಗಂಟಲಲ್ಲಿ ಕಂಡು ಬರ್ತೈತಿ. ಗಂಟಲು. ಹಾಗಾದ್ರೆ ಬಹಳ ಇಂಪಾರ್ಟೆಂಟು, ತಾಯಿ ಎದೆ ಹಾಲಿನಲ್ಲಿ ಕಂಡು ಬರ್ತೈತಿ. ತಾಯಿ ಎದೆ ಹಾಲಿನಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋದ್ರೆ ಕರುಳಲ್ಲಿ ಕಂಡು ಬರ್ತೈತಿ. ಕರಳು, ಕಿಡ್ನಿಯಲ್ಲಿ ಕಂಡು ಬರ್ತೈತಿ. ರಕ್ತದಲ್ಲಿ ಇರ್ದೇ ಇರ್ತಕ್ಕಂಥ ಕಾಮನ್ ಅದು. ಇವೆಲ್ಲವೂ ರಕ್ತದಲ್ಲಿ ಇರ್ತಾವ. ಇದು ರಕ್ತದ ಜೊತೆಗೆ ಇಲ್ಲೆಲ್ಲ ಕಂಡು ಬರ್ತೈತಿ. ಇದು ಅತ್ಯಂತ ಹೆಚ್ಚು ಭಾಗ ಕಂಡು ಬರ್ತೈತಿ. ಇನ್ ಕೇಸ್ ಏನಾದ್ರೂ ಕಿಡ್ನಿ ಒಳಗಡೆ ಇದು ಜಾಸ್ತಿ ಆಯ್ತು ಅಂದ್ರೆ ಆಗ ನೆಫ್ರೋಪತಿ ಅಂತಕ್ಕಂಥ ಒಂದು ರೋಗ ಬರ್ತೈತಿ. IgA ಅನ್ನೋದು ಕಿಡ್ನಿ ಒಳಗಡೆ ಜಾಸ್ತಿ ಆಯ್ತು ಅಂದ್ರೆ ನಾನು ಈ ಕಡೆ ಸೈಡ್ ಬರೆದು ಬಿಡ್ತೀನಿ. ಹಾಗಾದ್ರೆ ಕಿಡ್ನಿ ಒಳಗಡೆ IgA ಏನಾದ್ರು ಜಾಸ್ತಿ ಸಂಗ್ರಹ ಆಯ್ತು ಅಂದ್ರೆ IgA ಆದರೆ ಇಮ್ಯುನೋಗ್ಲೋಬುಲಿನ್ A ಅಂತಕ್ಕಂಥ ಒಂದು ಇಮ್ಯುನಿಟಿ. ಹಾಗಾದ್ರೆ IgA ಕಿಡ್ನಿಯಲ್ಲಿ ಜಾಸ್ತಿ ಆದರೆ
ಕಿಡ್ನಿಯಲ್ಲಿ ಅಧಿಕ ಆಯ್ತು ಅಂದ್ರೆ ಆಗ ಒಂದು ರೋಗ ಬರ್ತೈತಿ, ನೆಫ್ರಾನ್ಸ್ ಅಂತ ಕೇಳಿರಲ್ವ ನೀವು, ಅದೇ ನೆಫ್ರೋಪತಿ ಅಂತ. ನೆಫ್ರಾನ್ಸ್ ಎಲ್ಲಿರ್ತಾವ? ಕಿಡ್ನಿ ಒಳಗಡೆ ಇದಾವ. ಕಿಡ್ನಿಯ ಕಾರ್ಯನಿರ್ವಾಹಕ ಮತ್ತು ರಚನಾತ್ಮಕ ಘಟಕ ನೆಫ್ರಾನ್ಸ್. ಹಾಗಾದ್ರೆ ನ್ಯೂರಾನ್ಸ್ ಬೇರೆ, ನ್ಯೂರೋಪತಿ ಬೇರೆ. ನ್ಯೂರೋಪತಿ ಬ್ರೈನ್ಗೆ ಸಂಬಂಧಪಟ್ಟಿರೋದು. ನ್ಯೂರೋಪತಿ ಅಂತ ಒಂದು ಡಿಸೀಸಸ್ ಇದೆ, ನ್ಯೂರೋಪತಿ ಬೇರೆ, ಇದು ನೆಫ್ರೋಪತಿ ಅಂದ್ರೆ ಏನು ಸರ? ನೆಫ್ರೋಪತಿ ಅಂತಂದ್ರೆ ಏನು ಸರ್ ಅಂದ್ರೆ ಕಿಡ್ನಿ ಒಳಗಡೆ IgE ಅಂತಕ್ಕಂಥ ಒಂದು ಪ್ರೋಟೀನ್ ಕೂಡ ಹೌದು, ಒಂದು ಏನಾಗಿದೆ, ಇಮ್ಯುನಿಟಿ ಶಕ್ತಿ ಏನಾಗಿದೆ, ಜಾಸ್ತಿ ಸಂಗ್ರಹ ಆಯ್ತು ಅಂದ್ರೆ ನೆಫ್ರೋಪತಿ ಅಂತಕ್ಕಂಥ ಒಂದು ರೋಗ ಬರ್ತೈತಿ. ಅದ್ರ ಜೊತೆಗೆ ಇನ್ನೊಂದು ರೋಗ ಬರ್ತೈತಿ, ಸೆಲಿಯಾಕ್ ಅಂತಕ್ಕಂಥ ಒಂದು ರೋಗ ಬರ್ತೈತಿ. ಸೆಲಿಯಾಕ್ ಅಂದ್ರೆ ಏನು ಸರ? ನೋಡ್ರಿ, ಇದು IgE ಐತರ ದೊಡ್ಡ ಪ್ರಮಾಣದ ಬರ್ತೈತಿ, ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬಿಟ್ಟಿದೀನಿ. ಇದು ಕರಳಲ್ಲಿ ಇರ್ತೈತಲ್ವಾ, ಕರುಳಿನ ಒಳಗಡೆ ನಾವು ತಿಂದದ್ದು ಕಂಪ್ಲೀಟ್ ಡೈಜೆಷನ್ ಆಗೋದು ಕರಳಲ್ಲೇ ಕಣ್ರಿ. ಈ ಕರುಳಿನ ಒಳಗಡೆ ಈ IgE ಐತಲ್ವಾ, ಇನ್ ಕೇಸ್ ಏನಾರು ಆರೋಗ್ಯವಂತ ಜೀವಕೋಶಗಳನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳತ್ತಂದ್ರೆ ಹೊಡೆದು ಬಿಸಾಕ್ತದೆ ಕಣ್ರಿ. ಅದು ಇದ್ರ ಕೆಲಸ ಏನಪ್ಪ ಅಂದ್ರೆ ರೋಗ ನಿರೋಧಕ ಶಕ್ತಿ. ಯಾರ್ಯಾರು ಕೆಟ್ಟವ್ರವರು ಅವ್ರನ್ನ ಹೊಡೆದು ಬಿಸಾಕೋದು. ಕೆಲವೊಂದು ಟೈಮ್ ಐಡೆಂಟಿಫಿಕೇಶನ್ ತಪ್ಪು ಮಾಡಿಬಿಟ್ರೆ, ನಮ್ಮ ದೇಹಕ್ಕೆ ಬೇಕಾದ ಕೋಶಗಳನ್ನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಆಗರೆ ಸರಿಯಾಗಿ ವೀಕ್ಷಿಸದೇ ಇದ್ರೆ, ಸರಿಯಾಗಿ ಹುಡುಕಾಡದೇ ಇದ್ರೆ, ಅಥವಾ ಆರೋಗ್ಯಕರವಾಗಿರ್ತಕ್ಕಂಥ ಕೋಶಗಳನ್ನ ತಪ್ಪಾಗಿ ಅರ್ಥೈಸಿಕೊಂಡ್ರೆ ಅವಾಗ ಆ ಆರೋಗ್ಯವಂತ ಜೀವಕೋಶಗಳನ್ನು ಕೂಡ ಸಾಯಿಸಿಬಿಡ್ತೈತಿ. ಅಂತ ಒಂದು ಪರಿಸ್ಥಿತಿಗೆ ಸೆಲಿಯಾಕ್ ರೋಗ ಅಂತ ಕರಿತಾ ಹೋಗ್ತೀವಿ. ಸೆಲಿಯಾಕ್ ಅಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಆರೋಗ್ಯವಂತ ಕೋಶಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಇದ್ರೆ IgA ಅನ್ನೋದು, IgAಯು ಆರೋಗ್ಯವಂತ ಕೋಶಗಳನ್ನ ಆರೋಗ್ಯವಂತ ಕೋಶಗಳನ್ನ ತಪ್ಪಾಗಿ ಅರ್ಥೈಸಿಕೊಂಡರೆ ಹೊಡೆದು ಬಿಸಾಕ್ತೈತಿ. ಹಾಗಾದ್ರೆ ಅದನ್ನ ಸೆಲಿಯಾಕ್ ಅಂತ ಕರಿತಾ ಹೋಗ್ತೀವಿ. ರೋಗಗಳಿಗೆ ಸಂಬಂಧಪಟ್ಟಂತೆ ಗೊತ್ತಿರಲಿ ಸೆಲಿಯಾಕ್ ಅಂದ್ರೆ ಏನು, ನೆಫ್ರೋಪತಿ ಅಂದ್ರೇನು. ಹಾಗಾದ್ರೆ ಈಗ ನಿಮಗೆ IgA ಅನ್ನೋದು ಏನು ಅಂತ ಗೊತ್ತಾಯ್ತು. ಅದೊಂದು ಹಾಗಾದ್ರೆ ರೋಗ ನಿರೋಧಕ ಶಕ್ತಿ ಅಂತೆ. ಅತ್ಯಂತ ಹೆಚ್ಚಾಗಿರೋದು ಯಾವುದಂದ್ರೆ IgA ಹೆಂಗಿರ್ತೈತಿ ಅಂತ ಗೊತ್ತಾಯ್ತು. ಅದರ ಅಂಶಗಳು ಕೂಡ ಗೊತ್ತಾಯ್ತು. ತಾಯಿಯ ಎದೆಹಾಲಿನಲ್ಲಿ ಕಂಡು ಬರ್ತೈತೆ ಅನ್ನೋದು ನಿಮಗೆ ಅತ್ಯಂತ ಹೆಚ್ಚಾಗಿ ಏನಾಗಿರ್ಲಪ್ಪ ಅಂದ್ರೆ ಗೊತ್ತಿರಲಿ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಇದ್ರದ್ದು ವಿಶೇಷತೆ ಏನೂ ಇಲ್ಲ, ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ. ಅಪರೂಪದಲ್ಲಿ ಗೋಚರ, ಬಹಳ ವಿಶೇಷವಾದ ಅಂಶಗಳಲ್ಲಿ ಮಾತ್ರ ಏನಾಗ್ತೈತಿ ಕಂಡು ಬರ್ತೈತಿ. ಅಪರೂಪದ ಅಂದ್ರೆ ಇನ್ನು ಕಂಪ್ಲೀಟ್ ಆಗಿ ಆರಿಜಿನ್ ಆಗದೆ ಇರತಕ್ಕಂಥ ಸೆಲ್ಸ್ಗಳು ಇರ್ತಾವಲ್ವಾ, ಸಂಪೂರ್ಣ ರಚನೆ ಆಗದಿರುವ ಜೀವಕೋಶಗಳು ಅಪರೂಪದಲ್ಲಿ ಕಂಡು ಬರ್ತೈತಿ. ಅಂತ ವಿಶೇಷವಾದಂಥ ಒಂದು ಅಂಶ ಏನು ಅಲ್ಲ, ಅದು ನಿಮ್ಗೆ ಏನಾಗಿರಲಪ್ಪ ಅಂದ್ರೆ ಗೊತ್ತಿರಲಿ. ಇನ್ನು ಹಾಗಾದ್ರೆ IgE ಅನ್ನೋದು ಇದು ಏನು ಮಾಡುತ್ತಪ್ಪ ಅಂದ್ರೆ ಇದು ಇಸ್ಟಮೈನ್ ಅಂತಕ್ಕಂಥ ಒಂದು ಪ್ರೋಟೀನ್, ಇಸ್ಟಮೈನ್ ರಾಸಾಯನಿಕ ಉತ್ಪಾದನೆ ಮಾಡ್ತೈತಿ. ಹಾಗಾದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ರೋಗ ನಿರೋಧಕ ಶಕ್ತಿಯಲ್ಲಿ ಯಾವುದು ಇಸ್ಟಮೈನ್ ಉತ್ಪಾದನೆ ಮಾಡ್ತೈತಿ ಅಂತಂದ್ರೆ IgE. ಏನ್ ಮಾಡ್ತೈತಿ ಸರ್ ಇಸ್ಟಮೈನ್ ಅನ್ನೋದು ಏನ್ ಮಾಡ್ತೈತಿ ಗೊತ್ತಾ? ಅಲರ್ಜಿಯ ವಿರುದ್ಧ ಹೋರಾಟ ಮಾಡ್ತೈತಿ. ಅಲರ್ಜಿಯ ವಿರುದ್ಧ ಹೋರಾಟ ಮಾಡ್ತೈತಿ. ಅವರ ಧೂಳಿನ ಕಣಗಳು ಏನಾರ ಬಂದು ಅಂದ್ರೆ ಅಲರ್ಜಿ ಆಗ್ತಾ ಇರ್ತೈತಲ್ವಾ, ಅದಕ್ಕೆ ಮೊಡವೆಗಳು ಆಗ್ತಾವ ನೋಡ್ರಿ. ಏನಾಗೈತಿ ಮೊಡವೆಗಳು ಅಂದ್ರೆ ಅಲರ್ಜಿ ಆಗೈತಿ. ಆದ್ರೆ ಏನೋ ಅಲರ್ಜಿ ಆಗೈತೆ ಅಂದ್ರೆ ಮೊಡವೆಗಳು ಬರಕ್ಕೆ ಸ್ಟಾರ್ಟ್ ಆಗ್ತಾವೆ. ಆದ್ರೆ ಒಳಗಡೆ ಬೇಕಾದ್ರೂ ಆಗ್ಬೋದು, ಹೊರಗಡೆಯಿಂದ ಬೇಕಾದ್ರೂ ಆಗ್ಬೋದು. ಆದ್ರೆ ಅಲರ್ಜಿ ಅಂತ ಸೋಂಕುಗಳು ಬಂದು ಅಂದ್ರೆ ಹಿಸ್ಟೋರಿನ್ ಇಸ್ ಒಂದು ಕೆಮಿಕಲ್ ಸ್ವಯಂ ಚಾಲಿತವಾಗಿ ಉತ್ಪಾದನೆ ಮಾಡೋದಾದ್ರೆ ರೋಗ ನಿರೋಧಕ ಶಕ್ತಿ ತರ. ಯಾವ ರೋಗ ನಿರೋಧಕ ಶಕ್ತಿ? ಹಾಗಾದ್ರೆ IgE. ಸರ್ ಈ ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡಿದ್ಯಾರು? ಹಾಗಾದ್ರೆ ಯಾವುದು ಬಿ ಲಿಂಫೋಸೈಟ್ಸ್. ಸರ್ ಆ ಬಿ ಲಿಂಫೋಸೈಟ್ಸ್ ಯಾಕೆ ಮಾಡ್ತಾರೆ ಸರ್? ಟಿ ಯಾಕೆ ಹೇಳ್ತದೆ ಸರ್? ಆಂಟಿಜನ್ ಬಂದೈತಿ. ನೆಕ್ಸ್ಟ್ ಮುಂದಕ್ಕೆ ಬರೋಣ ಸರ್. ಇನ್ನು ಜಿ, ಇದ್ರದ್ದು ಬಹಳ ವಿಶೇಷತೆ ಇದೆ. ಇದು ತುಂಬಾ ಬಲಿಷ್ಠವಾಗಿರೋದು ಕಣ್ರಿ, ತುಂಬಾ ಸ್ಟ್ರಾಂಗ್ ಆಗಿರ್ತೈತಿ. ಇದು ಜಾಸ್ತಿ ಇಲ್ಲ, ಕಡಿಮೆ ಐತಿ, ಅದು ಸ್ಟ್ರಾಂಗ್ ಆಗೈತಿ. ನಿಮಗೆ ಗೊತ್ತಿರಲಿ, ಗರ್ಭದಲ್ಲಿರುವ ಮಗು ಏನಿದೆ ಅಲ್ವಾ, ಆ ಮಗುವಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತಂದ್ರೆ ತಾಯಿಯಿಂದ ಇಮ್ಯುನಿಟಿ ಶಕ್ತಿ ಟ್ರಾನ್ಸ್ಫರ್ ಆಗೋದು. ಆದ್ರೆ ತಾಯಿಯಿಂದ ಟ್ರಾನ್ಸ್ಫರ್ ಆಗೋ ಇಮ್ಯುನಿಟಿ ಯಾವುದು ಅಂತಂದ್ರೆ ಅದು IgG. ಜಿ ಅಂದ್ರೆ ಗರ್ಭ ಅಂತ ನೆನ್ಪಿಟ್ಕೊಂಡ್ಬಿಡು. ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗು ಏನಿದೆ ಅಲ್ವಾ, ಆ ಮಗುವಿಗೆ ಅನಾರೋಗ್ಯ ಉಂಟಾದಾಗ ಅದು ಏನಂತ ಕರಿತೀವಿ, ಜರಾಯುವನ್ನ ದಾಟುವ ಶಕ್ತಿ ಇರುವ ಏಕೈಕ ಇಮ್ಯುನಿಟಿ ಯಾವುದಪ್ಪ ಅಂದ್ರೆ ಹಾಗಾದ್ರೆ ಇಮ್ಯುನೋಗ್ಲೋಬುಲಿನ್ ಜಿ ಅಂತಕ್ಕಂಥದ್ದು. ಹಾಗಾದ್ರೆ ಅನಾರೋಗ್ಯ ಮಗುವಿಗೆ ಜರಾಯು ಅಂದ್ರೆ ಗೊತ್ತಲ್ವಾ, ಏನಂತ ಕರಿತೀವಿ, ಕರುಳು ಬಳ್ಳಿ ಅಂತ ಕರಿತಾ ಹೋಗ್ತೀವಿ ನೋಡ್ರಿ. ಜರಾಯು ದಾಟಿ
ರೋಗ ನಿರೋಧಕ ಶಕ್ತಿ ಒದಗಿಸುವ ರೋಗ ನಿರೋಧಕ ಶಕ್ತಿ ಒದಗಿಸುತ್ತದೆ. ಮಗುಗೆ ಏನಾದ್ರು ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತಂದ್ರೆ ತಾಯಿಗೆ ಹೇಳ್ತಾರೆ ಸ್ವಲ್ಪ ಈ ಮೆಡಿಸಿನ್ ತಗೊಳ್ಳಿ ಅಂತೇಳಿ, ಸ್ವಲ್ಪ ಇದನ್ನ ಮೆಡಿಸಿನ್ ತಗೊಳ್ಳಿ. ತಾಯಿಯ ಆರೈಕೆ ಯಾಕೆ ಇಂಪಾರ್ಟೆಂಟು? ಯಾಕಂದ್ರೆ ತಾಯಿಯ ಒಂದು ಇಮ್ಯುನಿಟಿ ಮಗುವಿಗೆ ಹೋಗ್ತೈತಿ. ಹಾಗಾದ್ರೆ ಯಾವ ಇಮ್ಯುನಿಟಿ ಹೋಗ್ತೈತಿ? ಎ ಹೋಗ್ತೈತಾ, ಡಿ ಹೋಗ್ತೈತಾ? ಇಲ್ಲ ಕಣ್ರಿ, ಗರ್ಭಕ್ಕೆ ಹೋಗೋದು ಜಿ ಅಂದ್ರೆ ಗರ್ಭಕ್ಕೆ ಹೋಗೋದು ಯಾವ್ದಂದ್ರೆ ಜಿ. ಇನ್ನು ಎಂ ಅನ್ನೋದು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡ್ತೈತಿ. ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡೋದು. ಇದು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡ್ತೈತಿ. ಅದು ಸ್ವಲ್ಪ ಒಂದೇ ಸಮಯದಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡ್ತೈತಿ. ಎಲ್ಲವೂ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡ್ತವೆ. ಆಂಟಿಬಾಡೀಸ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡೋದು. ಏಕಕಾಲದಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡ್ತೈತಿ. ಯಾಕೆ ಅಂತ ನಾನು ಹೇಳಲ್ಲ, ಚಿತ್ರ ನೋಡಿದ್ರೆ ಗೊತ್ತಾಗ್ತೈತಿ. 10 ಕೈ ಅದಾವ ಕೊಂಡ್ರವು, ಯಾರು ಬರ್ರಿ ಅಂತ ಕೊಂಡಿರ್ತಾವ. ಇದಕ್ಕೆ 4 ಕೈ ಇದಾವ ನೋಡ್ರಿ, ಇವೆಲ್ಲ ಬಾಂಡಿಂಗ್ ಆಗಿರ್ತಾವ. ಇದು ರೋಗ ನಿರೋಧಕ ವ್ಯವಸ್ಥೆ, ಇಮ್ಯುನಿಟಿ ಸಿಸ್ಟಮ್. ಸರ್ ಇವೆಲ್ಲ ಓಕೆ ಸರ್, ಆಂಟಿಬಾಡೀಸ್ ಅಂತ ಹೇಳಿದ್ರಲ್ಲ, ಹೆಂಗ್ ಕೊಲ್ತಾವ ಸರ? ಒಂದು ವೈರಸ್ ಬಂತು ಅಂತ ಅನ್ಕೊಳ್ರಿ ಬಾಡಿ ಒಳಗಡೆ, ಹೆಂಗ್ ಕೊಲ್ತಾವ? ಸೊ ಟೈಮು 1:30 ಆಗಿದೆ. ಸ್ವಲ್ಪ ವಿಡಿಯೋ ಕಂಪ್ಲೀಟ್ ಮಾಡಿಬಿಡ್ತೀನಿ, ಯಾಕಂದ್ರೆ ಮತ್ತೆ ಅದು ಇನ್ನೊಂದು ವಿಡಿಯೋದಲ್ಲಾದ್ರೆ ನಮ್ಗೆ ಇನ್ಕಂಪ್ಲೀಟ್ ಆಗಿಸ್ಬಿಡ್ತೈತಿ. ಹಾಗಾದ್ರೆ ಹೆಂಗ್ ಕೊಲೆ ಮಾಡ್ತಾವ? ಒಂದು ನ್ಯೂಟ್ರಲೈಸೇಷನ್ ಮಾಡ್ತಾ ಹೋಗ್ತಾವ. ಸೊ ಹಾಗಾದ್ರೆ ಯಾವ ರೀತಿಯಲ್ಲಿ ಆಂಟಿಬಾಡೀಸ್ಗಳು ರೋಗಾಣುವನ್ನು ಕೊಲೆ ಮಾಡ್ತವೆ ಅಂತಂದ್ರೆ, ಯಾವ ವಿಧದಲ್ಲಿ ಆಂಟಿಬಾಡೀಸ್ಗಳ ಫಂಕ್ಷನ್ ಹೆಂಗಿರುತ್ತೆ ಅಂದ್ರೆ, ಸೊ ಆಂಟಿಬಾಡೀಸ್ಗಳ ಫಂಕ್ಷನ್ ಒಂದು ನ್ಯೂಟ್ರಲೈಸೇಷನ್ ಅಂತಂದ್ರೆ ತಟಸ್ಥೀಕರಣ ಅಂತ ಕರಿತಾ ಹೋಗ್ತೀವಿ. ನ್ಯೂಟ್ರಲೈಸೇಷನ್ ಅಂತಂದ್ರೆ ಏನು ಸರ್ ಅಂದ್ರೆ ತಟಸ್ಥೀಕರಣ ಅಂತ ತಟಸ್ಥೀಕರಣ ಅಂತ ಕರಿತಾ ಹೋಗ್ತೀವಿ. ಏನ್ ಸರ್ ತಟಸ್ಥೀಕರಣ ಅಂತಂದ್ರ, ಇದು ಬಹಳ ಸಿಂಪಲ್ಲು. ಒಂದು ಹ್ಯೂಮನ್ ಬಾಡಿ ಇದೆ ಅಂತ ಅನ್ಕೊಡುವ, ಒಂದು ಹ್ಯೂಮನ್ ಸೆಲ್, ಇದೊಂದು ಹ್ಯೂಮನ್ ಬಾಡಿ, ಮಾನವನ ದೇಹ ಅಥವಾ ಯಾವುದೊಂದು ಜೀವಕೋಶ ಇದೆ ಅಂತ ಅನ್ಕೊಡುವ. ಈಗ ಯಾವುದೋ ಒಂದು ವೈರಸ್ ಬರ್ತೈತೆ ಕಣ್ರಿ, ಯಾವುದೋ ಒಂದು ವೈರಸ್ ಬರ್ತಾ ಇದೆ. ಈಗ ಏನ್ ಮಾಡ್ತೀವಿ ಗೊತ್ತಾ? ಈಗ ಹ್ಯೂಮಿನಿಟಿಯಲ್ಲಿ ಏನ್ ಮಾಡ್ತೀವಿ ಗೊತ್ತಾ? ಯಾವುದೊಂದು IG ಯಾವುದೋ ಒಂದು ಏನ್ ಮಾಡ್ತೀವಿ ಗೊತ್ತಾ? ಒಂದು ಲೋಳೆಯನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಲೋಳೆ ಅಂದ್ರೆ ಜಿಗುಟಾದ ಒಂದು ದ್ರವ ರೂಪದ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೋಟೀನ್ ಬಂದು ಏನ್ ಮಾಡ್ತದೆ ಗೊತ್ತಾ? ಇದು ಸುತ್ತಲೂ ಕವರ್ ಆಗ್ತೈತಿ. ಸಾಮಾನ್ಯವಾಗಿ ವೈರಸ್ಗಳೇ ಸುತ್ತಲೂ ಕವರ್ ಆಗಿಬಿಡ್ತೈತಿ. ಆದರೆ ವೈರಸ್ ಆದ್ರ ಅಥವಾ ವಿಷವಸ್ತು ಆಗಿರ್ಬೋದು, ವಿಷವಸ್ತುವಿನ ಸುತ್ತ ಲೋಳೆ ಅಥವಾ ಜಿಗುಟಾದ ವಸ್ತು ಆವೃತ ಆಗುತ್ತಾ. ಒಳಗಡೆ ಕರೋನಾ ವೈರಸ್ ಅಂತ ಅನ್ಕೋ, ಕರೋನಾ ವೈರಸ್ ಬಂತಲ್ವ, ಅದು ಸುತ್ತ ಹೋಗಿ ಲೋಳೆ ಕವರ್ ಮಾಡ್ತೈತಿ. ಲೋಳೆ ಕವರ್ ಮಾಡ್ತಂದ್ರ ವೈರಸ್ ಒಳಗಡೆ ಇರ್ತೈತಿ, ನಮ್ಮ ಜೊತೆ ಏನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ? ಹೆಲ್ಮೆಟ್ ಹಾಕ್ಬಿಟ್ಟಿವಿ, ಯಾಸಾಗ್ರೆ ಪೂರ್ತಿ ಕವರ್ ಮಾಡಿದ್ವಿ. ಬರ್ತೀಯಾ ಬಾ ಅಂತೇಳಿ ಅವ್ನಿಗೆ ಏನು ಮಾಡಿದ್ವಿ? ರಗ್ ಹಾಕಿದ್ವಿ, ನಮ್ನೇನು ಟಚ್ ಮಾಡಂಗಿಲ್ಲ. ನ್ಯೂಟ್ರಲ್ ಆಗೈತಿ, ಸತ್ತೋಗಿಲ್ಲ ಕಣ್ರಿ, ಇನ್ನು ಭಕ್ಷಿಸಿಲ್ಲ, ನ್ಯೂಟ್ರಲ್ ಆಗಿದೆ ಅಂದ್ರ ಒಳಗಡೆ ಐತಿ. ಬಟ್ ನಮ್ಮನ್ನ ಏನ್ ಮಾಡ್ತಾ ಇಲ್ಲಪ್ಪ ಅಂದ್ರ ನಾಶ ಮಾಡ್ತಾ ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತಾನ ಆಪ್ಸನೈಸೇಷನ್ ಅಂತೇಳಿ. ಆಪ್ಸನೈಸೇಷನ್ಗೆ ಕನ್ನಡದಲ್ಲಿ ಆಪ್ಸನೈಸೇಷನ್ ಅಂತಂದ್ರೆ ಕೊಡ್ತಾ ಹೋಗ್ತಾನೆ. ಆಪ್ಸನೈಸೇಷನ್ ಅಂದ್ರೆ ಏನು ಸರ? ಆಪ್ಸನೈಸೇಷನ್ ಅಂತಂದ್ರೆ ಏನು ಸರ? ಬಹಳ ಸಿಂಪಲ್. ಇದು ಏನು ಮಾಡ್ತೈತಪ್ಪ ಅಂದ್ರ, ಸೊ ಸೇಮ್ ಆಸ್ ಇಟ್ ಈಸ್ ಹಿಂಗೆ ಮಾಡಿ, ಇದೇ ರೀತಿನೇ ತಯಾರು ಮಾಡಿ, ಇದೇ ರೀತಿನೇ ಲೋಳೆಯನ್ನ ಸುತ್ತುವರೆದು ಆ ವಸ್ತುನ ಭಕ್ಷಣೆ ಮಾಡುತ್ತಾ. ನ್ಯೂಟ್ರಲೈಸೇಷನ್ಗೂ ಆಪ್ಸನೈಸೇಷನ್ ಏನು ವ್ಯತ್ಯಾಸ ಅಂತಂದ್ರೆ, ಸೇಮ್ ಆಸ್ ಇಟ್ ಈಸ್ ನ್ಯೂಟ್ರಲೈಸೇಷನ್ ತರನೇ ಲೋಳೆಯಿಂದ ಸುತ್ತುವರೆದು ಆ ವಸ್ತುವನ್ನ ಏನ್ ಮಾಡುತ್ತಪ್ಪ ಅಂದ್ರ ಅದನ್ನ ತಿಂದಾಕತ್ತ, ಭಕ್ಷಣೆ ಮಾಡುತ್ತ. ಒಂದು ಪದ ನೆನ್ಪಿಟ್ಕೋ. ಫಸ್ಟ್ ನ್ಯೂಟ್ರಲ್ ಮಾಡುತ್ತಾ. ನ್ಯೂಟ್ರಲ್ ಮಾಡೋದು ಹೆಂಗಂತ ಗೊತ್ತಾಗಿದೆ? ನ್ಯೂಟ್ರಲ್ ಮಾಡ್ದಂಗೆ ಸುತ್ತಲೂ ಕವರ್ ಮಾಡ್ಬಿಡ್ದು ಕಂಡ್ರೆ ಅಷ್ಟೇ. ನ್ಯೂಟ್ರಲ್ ಮಾಡಿ ಅದನ್ನ ಏನ್ ಮಾಡುತ್ತೆ? ಭಕ್ಷಣೆ ಮಾಡುತ್ತಾ, ಅಂದ್ರೆ ಸಾಯಿಸ್ಬಿಡುತ್ತಾ. ಸೊ ವಾಟ್ ಈಸ್ ದ ಡಿಫರೆನ್ಸ್ ನ್ಯೂಟ್ರಲೈಸೇಷನ್ ಅಂಡ್ ಆಪ್ಸನೈಸೇಷನ್ ಅಂತಂದ್ರ, ನ್ಯೂಟ್ರಲೈಸೇಷನ್ ಅಲ್ಲಿ ವೈರಾಣು ಇರುತ್ತೆ, ಆದ್ರೆ ವೈರಾಣು ಸತ್ತೋಗಿರಲ್ಲ. ವೈರಾಣು ಇರುತ್ತೆ ಬಟ್ ರೋಗವನ್ನು ಉಂಟು ಮಾಡಲ್ಲ. ಆದ್ರೆ ಆಪ್ಸನೈಸೇಷನ್ ಅಂತಂದ್ರೆ ರೋಗವನ್ನು ಕಂಪ್ಲೀಟ್ ಆಗಿ ಏನಾಗ್ತೈತಪ್ಪ ಅಂದ್ರೆ ಸರ್ವನಾಶ ಆಗ್ತಾ ಹೋಗ್ತೈತಿ. ಎಸ್, ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಗ್ಲೂಟಿನೇಷನ್ ಅಂತೇಳಿ. ಅಗ್ಲೂಟಿನೇಷನ್ ಏನ್ ಸರ್? ಅಗ್ಲೂಟಿನೇಷನ್ ಅಂತಂದ್ರ ಎಸ್, ಆಗ ನಾನು ಏನ್ ಹೇಳಕತ್ತೀನಿ ಅಂತ ಅರ್ಥ ಆಗ್ತೈತೆ. ಫಸ್ಟ್ ಆಫ್ ಆಲ್, ಒಂದು ಆಂಟಿಬಾಡೀಸು ಹೆಂಗ ಕೊಲೆ ಮಾಡ್ತಾವ ರೋಗಾಣುಗಳನ್ನ ಅಥವಾ ಫಾರಿನ್ ಪಾರ್ಟಿಕಲ್ಸ್ ಗಳನ್ನ ಅಂತ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಅಗ್ಲೂಟಿನೇಷನ್ ಅಂತಂದ್ರೆ ಏನ್ ಸರ್ ಅಂದ್ರ, ಕನ್ನಡದಲ್ಲಿ ಒಟ್ಟುಗೂಡಿಸುವುದು ಅಂತ ಅರ್ಥ. ಒಟ್ಟುಗೂಡಿಸುವುದು. ನಮ್ಮಲ್ಲಿ
ದೊಡ್ಡ ಸಮಸ್ಯೆ ಏನು ಗೊತ್ತಾ? ದೊಡ್ಡ ಸಮಸ್ಯೆ, ರೋಗಾಣು ಒಳಗಡೆ ಹೋಗಿರ್ತೈತಿ, ಆಚೆ ಆಗ್ತಾ ಇರಲ್ಲ ಕಣ್ರಿ. ಬ್ಲಡ್ ಪಾಸ್ ಆಗ್ತಿರ್ತೈತಿ, ಎಲ್ಲ ಪಾಸ್ ಆಗ್ತಾ ಇರ್ತೈತಿ, ಅದು ಆಚೆ ಹೋಗ್ತಾ ಇರಲ್ಲ. ಯಾಕಂದ್ರೆ ಅಷ್ಟು ಸಣ್ಣ ಸಣ್ಣ ಇರ್ತಾವ ಮೈಕ್ರೋ ಆರ್ಗನಿಸಮ್ಸ್, ಚಿಕ್ಕ ಚಿಕ್ಕ ಸೂಕ್ಷ್ಮ ಜೀವಗಳು ಇರ್ತಾವ. ವೈರಸ್ಗಳು ಅಂತೂ ಕಣ್ಣಿಗೆ ಕಾಣಲ್ಲ ಬಿಡಿ. ಅದಕ್ಕಿಂತೂ ಚಿಕ್ಕದೇ ಅದು ಗೊತ್ತಾ, ವೈರಾಯ್ಡ್ಸ್ ಅಂತೇಳಿ. ಒಂದು ವೈರಸ್ನ 60 ಭಾಗ ಮಾಡಿದ್ರೆ ಅದ್ರ ಒಂದು ಭಾಗ ವೈರಾಯ್ಡ್ ಆಗ್ತೈತಿ. ಫಸ್ಟ್ ಆಫ್ ಆಲ್ ವೈರಸ್ಸೇ ಕಣ್ಣಿಗೆ ಕಾಣಲ್ಲ. ಆ ವೈರಸ್ಸಿನ ಒಳಗಡೆ ಆ ವೈರಸ್ಗಿಂತನೂ ಬಹಳ ಚಿಕ್ಕದಾಗಿರೋದು ವೈರಾಯ್ಡ್ ಅಂತ ಬಂದು ಅಂತ ಮತ್ತೆ ಅವನ್ನೆಲ್ಲ ಹೆಂಗೆ ಆಚೆ ಹಾಕೋದು? ಆಗ ನಮ್ಮ ಹ್ಯುಮಿನಿಟಿ ಏನು ಮಾಡ್ತೀವಿ ಗೊತ್ತಾ? ಹೆಸರು ಗ್ಲುಟಿನೇಷನ್ ಅಲ್ಲ, ಇದು ಅಗ್ಲುಟಿನೇಷನ್ ಅಂತೇಳಿ. ಒಟ್ಟುಗೂಡಿಸೋದು. ಗ್ಲುಟಿನ್ ಅಂದ್ರೆ ಬಿಸಾಕೋದು, ಅಗ್ಲುಟಿನೇಷನ್ ಕೂಡಿಸೋದು. ಅಗ್ಲುಟಿನೇಷನ್ ಒಟ್ಟುಗೂಡಿಸಿ. ಹೆಂಗೆ ಒಟ್ಟುಗೂಡಿಸ್ತೈತಿ? ಕಣ್ಣಿಗೆ ಕಾಣದಿರುವ ಚಿಕ್ಕ ಚಿಕ್ಕ ಕಣಗಳಿದಾವಲ್ಲ ಅವನ್ನೆಲ್ಲ ಒಟ್ಟುಗೂಡಿಸ್ತೈತಿ. ಒಟ್ಟುಗೂಡಿಸಿದಾಗ ಅದೊಂದು ವಿಸಿಬಲ್ ಏನಾಗುತ್ತಾ, ಪಾಟ್ಸ್ ಆಗುತ್ತಾ. ವಿಸಿಬಲ್ ಪಾಟ್ ಅಂದ್ರೆ ಒಂದು ನಮ್ಮ ಕಣ್ಣಿಗೆ ವಿಸಿಬಲ್ ಆಗೋದಲ್ಲ, ರೋಗ ನಿರೋಧಕ ಶಕ್ತಿ ಅಂದ್ರೆ ಟಿ ಲಿಂಫೋಸೈಟ್ಸ್ ಕಾಣಂಗೆ ಆಗ್ತೈತಿ. ಅಂದ್ರೆ ಒಟ್ಟುಗೂಡಿಸುತ್ತಾ. ಒಟ್ಟುಗೂಡಿಸಿ ಅದೇನು ಮಾಡ್ತಪ್ಪ ಅಂದ್ರೆ ವಿಸರ್ಜನೆ ಮಾಡ್ತಾ ಹೋಗ್ತೈತಿ. ಒಟ್ಟುಗೂಡಿಸಿದಾಗ ಅದೊಂದು ದೊಡ್ಡ ಕಣ ಆಗ್ತೈತಲ್ವಾ, ಆ ದೊಡ್ಡ ಕಣವನ್ನು ವಿಸರ್ಜನೆ ಮಾಡ್ತಾ ಹೋಗ್ತೈತಿ. ಅದನ್ನೇಂತ ಕರಿತಾ ಹೋಗ್ತದೆ ಅಂದ್ರೆ ಅಗ್ಲುಟಿನೇಷನ್ ಅಂದ್ರೆ ವಿಸರ್ಜನೆ ಮಾಡೋದು ಅಂತ ಅರ್ಥ. ಇನ್ನೊಂದು ಕಾಂಪ್ಲಿಮೆಂಟ್ ಆಕ್ಷನ್ ಅಂತೇಳಿ. ಕಾಂಪ್ಲಿಮೆಂಟ್ ಆಕ್ಷನ್ ಅಂತೇಳಿ. ಕಾಂಪ್ಲಿಮೆಂಟ್ ಆಕ್ಷನ್ ಏನ್ ಸರ ಆಕ್ಷನ್ ಅಂತಂದ್ರೆ ಸಾಗರೆ ವೈರಾಣುವನ್ನ ರಂಧ್ರ ಮಾಡೋದು ಆರ್ ದುರ್ಬಲ ಮಾಡುವುದು ಅಂತ ಅರ್ಥ. ದುರ್ಬಲ ಮಾಡೋದು ಬಂದಿಯಾ ಸಾಗರ? ಅದರಿಂದ ಅದು ಯಾವ ವಸ್ತುವಿನ ಇಡೀ ವೈರಾಣನ ಸಾಯಿಸಲ್ಲ. ಇಲ್ಲಿ ವೈರಾಣ ಒಂದೇನು ಮಾಡೋದು, ಆ ವೈರಾಣುಗಳಲ್ಲಿ ರಂಧ್ರ ಮಾಡಿ ಅದನ್ನು ನಾಶ ಮಾಡೋದು, ಇಲ್ಲಾಂದ್ರೆ ಅದನ್ನ ವೀಕ್ ಮಾಡೋ ಕೆಲಸವನ್ನ ಕಾಂಪ್ಲಿಮೆಂಟ್ ಆಕ್ಷನ್. ಸೊ ಈ 4 ಕ್ರಿಯೆಗಳ ಮೂಲಕ ಆಂಟಿಬಾಡೀಸ್ಗಳು ವೈರಾಣುವನ್ನು ಕೊಲೆ ಮಾಡ್ತವ. ಈ 4 ಅಂಶಗಳ ಮೂಲಕ ಆಂಟಿಬಾಡೀಸ್ಗಳು ವೈರಾಣುವನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಕೊಲೆ ಮಾಡ್ತಾ ಹೋಗ್ತಾವ. ಸೊ ರಕ್ತ ಅಂದ್ರೆ ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋದ್ವಿ. ಫಸ್ಟ್ ಆಫ್ ಆಲ್ ನಾವು ಸಾಗರ ರಕ್ತ ಅನ್ನೋ ಪಾಠವನ್ನ ಬಯಾಲಜಿ ಒಳಗಡೆ ಎಲ್ಲಿ ಅಧ್ಯಯನ ಮಾಡ್ತಾ ಇದೀವಿ ಅಂತ ಗೊತ್ತಾಯ್ತು. ಅಂಗಾಂಶಗಳಲ್ಲಿ ರಕ್ತ ಅನ್ನೋದು ಬರ್ತೈತಿ. ರಕ್ತ ಒಂದು ಸಂಯೋಜಕ ಅಂಗಾಂಶ. ರಕ್ತದ ಬಗ್ಗೆ ಬೇಸಿಕ್ ಅಂಶಗಳನ್ನು ತಿಳ್ಕೊಂಡ್ವೆ. ರಕ್ತದ ಕೆಲಸ ಏನಂತ ತಿಳ್ಕೊಂಡ್ವೆ. ಇನ್ನು ರಕ್ತದ ಒಳಗಡೆ ನಾವೀಗ ಅಧ್ಯಯನ ಮಾಡಿರೋದು ಕೇವಲ ಪ್ಲಾಸ್ಮಾದ ಒಂದು ಭಾಗ. ಅದ್ರೊಳಗಡೆ ಗುಲ್ಬುಲಿನ ಒಳಗಡೆ ಇರತಕ್ಕಂಥ ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ಮಾತ್ರ ಸ್ಟಡಿ ಮಾಡಿದ್ವಿ. ಇನ್ನೇನು ಬೇರೆ ಬೇರೆ ಆಲ್ಬುಮಿನ್, ಫೈಬ್ರೋನೋಜನ್ ಬಗ್ಗೆ ಸ್ಟಡಿ ಮಾಡಿಲ್ಲ ಕಣ್ರಿ. ಜಸ್ಟ್ ನಾವು ಸ್ಟಡಿ ಮಾಡೋದು ಗುಲ್ಬುಲಿನ್ ಬಗ್ಗೆ ಅಷ್ಟೇ ಸ್ಟಡಿ ಮಾಡಿದೀವಿ. ಆದ್ರೆ ಅದ್ರ ಒಳಗಡೆ ಹೆಮಟಾಲಜಿಗೂ ಸಿರಾಲಜಿಗೂ ಏನು ವ್ಯತ್ಯಾಸ ಅಂತ ತಿಳ್ಕೊಂಡಿದೀವಿ. ಅದಾದ್ಮೇಲೆ ರಕ್ತದ ಗುಂಪುಗಳನ್ನ ಡಿಸ್ಕಸ್ ಮಾಡಿದೀವಿ. ಅದ್ರ ಜೊತೆಗೆ ಲಿಂಫೋಸೈಟ್ಸ್ಗಳನ್ನ, ಟಿ ಲಿಂಫೋಸೈಟ್ಸ್ ಮತ್ತೆ ಬಿ ಲಿಂಫೋಸೈಟ್ಸ್ಗಳನ್ನ ನೋಡಿದೀವಿ. ಅದಾದ್ಮೇಲೆ ಆಂಟಿಜನ್ ಅಂದ್ರೆ ಏನು, ಆಂಟಿಬಾಡೀಸ್ ಅಂದ್ರೆ ಏನು ಅಂತ ನೋಡಿದೀವಿ. ಅವುಗಳ ಕೆಲಸ ಏನಂತ ನೋಡಿದೀವಿ. ರಕ್ತದ ವಿಧಗಳು ಯಾವುದು, ಅದರ ಯಾವ ಆಂಟಿಜನ್ ಇರುತ್ತಾ, ಯಾವ ಆಂಟಿಬಾಡಿ ಇರುತ್ತೆ ಅಂತ ನೋಡಿದೀವಿ. ಇನ್ನು ಯಾರು ತಂದೆ ಅಥವಾ ತಾಯಿಯ ಬ್ಲಡ್ ಗ್ರೂಪ್ ಹೆಂಗ್ ಯಾವ್ದು ಬರುತ್ತಾ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನೋಡಿದೀವಿ. ಅದಾದ್ಮೇಲೆ ಇನ್ನು ರಕ್ತ ಯಾರಿಗೆ ಕೊಡ್ಬೋದು, ಇದನ್ನ ಟೇಬಲ್ ನೀವೇ ಮಾಡ್ಕೋಬಹುದು. ಸೊ ಆ ರೀತಿ ನಾವೇನು ಮಾಡಿದ್ವಪ್ಪ ಅಂದ್ರೆ ಅಧ್ಯಯನ ಮಾಡಿದೀವಿ. ನೆಕ್ಸ್ಟ್ ಇದಾದ್ಮೇಲೆ ಪಾಸಿಟಿವ್ ಅಂಡ್ ನೆಗೆಟಿವ್ ಬ್ಲಡ್ ಅಂದ್ರೆ ಏನಂತ ಗೊತ್ತಾಗಿದೆ. ಇನ್ನು 5 ಟೈಪ್ಸ್ ಆಫ್ ಆಂಟಿಬಾಡೀಸ್ ಅಥವಾ ಗ್ಲೈಕೋಪ್ರೋಟೀನ್ಸ್ಗಳು ನಿಮ್ಗೆ ಗೊತ್ತಾಗಿದೆ. ಗ್ಲೈಕೋಪ್ರೋಟೀನ್ಸ್ ಐಜಿಗಳು ಗೊತ್ತಾಗಿದಾವ. IgA, IgB ಅಲ್ಲ, IgA, IgD, IgE, ನೆಕ್ಸ್ಟ್ IgG ಅಂಡ್ IgM. ಭಾಳ ಇಂಪಾರ್ಟೆಂಟ್. ಇದು ಒಂದು, ಜಿ ಒಂದು, M ಒಂದು ಕಣ್ರಿ. ಎಂ ಅನ್ನೋದು ಮಲ್ಟಿಪಲ್ ಆಗಿರುವ ಸೂಕ್ಷ್ಮಾಣುಜೀವಿಗಳನ್ನು ಕೊಲೆ ಮಾಡುತ್ತಾ. ಎಂ ಮಲ್ಟಿಪಲ್, ಜಿ ಗರ್ಭ ಅಂತ ನೆನ್ಪಿಟ್ಕೊ. ಎ ನಂಬರ್ 1 ಎಲ್ಲ ಭಾಳ ಹತ್ರ ಐತಿ ಅಂತ. ಇಷ್ಟು ಹಾಗಾದ್ರೆ ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ನಿಮ್ಗೆ ಏನಾಗಿರೋ ಅಂದ್ರೆ ಗೊತ್ತಿರಲಿ. ಸೊ ಅಂಡಗೇನು ನೆಫ್ರೋಪತಿ ರೋಗ ಅಂದ್ರೆ ಏನು, ಸೆಲಿಯಾಕ್ ರೋಗ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಹೆಂಗ ಸಾಯಿಸ್ತವೆ ಅನ್ನೋದನ್ನ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ವರ್ಷನೇ ನಾವು ಜಾಬ್ ತಗೋಬೇಕು ಅನ್ನೋಂದ್ರೆ ಸ್ವಲ್ಪ ನಾವು ಕಷ್ಟಪಡಲೇಬೇಕು. ಯಾಕಂದರೆ ರಕ್ತದ ಗುಂಪುಗಳು ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಓದ್ಕೊಂಡು ಹೋಗಿರ್ತವೆ. ನಾವು ಸ್ವಲ್ಪ ಎಕ್ಸ್ಟ್ರಾನು ಓದ್ಕೊಂಡು ಹೋಗ್ಬೇಕು. ಎಕ್ಸಾಮ್ಸ್ ಇಂಥ ಪ್ರಶ್ನೆಗಳು ಬಂದು ಅಂದ್ರೆ ಆನ್ಸರ್ ಮಾಡುವ ಬೆರಳಿಕೆಯಷ್ಟು ವಿದ್ಯಾರ್ಥಿಗಳಲ್ಲಿ ನೀನು ಒಬ್ಬ ಆಗಿರ್ತೀಯ. ಇಂಥವ್ನ ಆನ್ಸರ್ ಮಾಡಿದಾಗ ನಿಮ್ಮ ಹೆಸರು ತುಂಬ ಟಾಪಲ್ಲಿ, ತುಂಬ ಮೇಲ್ಗಡೆ ಬರ್ತೈತಿ. ಯಾಕಂದ್ರೆ ಇಲ್ಲಿ ಹೋರಾಟ ಮಾಡ್ತಿರೋದು ಸಾಗರ, ನಾವಿಲ್ಲಿ ಫೈಟ್ ಮಾಡ್ತಿರೋದು ನಮ್ಮ ಸಮಾನರ ಜೊತೆಗೆ ಅನ್ನೋದು ನಿಮಗೆ ಗೊತ್ತಿರಲಿ. ನಾವು ಫೈಟ್ ಮಾಡ್ತಿರೋದು 67 ಮಾರ್ಕ್ಸನ್ನು ನಾನು ತಗೊಂಡಿದ್ದೀನಿ ಅಂದರೆ ನಿನ್ನಷ್ಟೇ ಮಾರ್ಕ್ಸನ್ನು ತೆಗೆದು ನಿನ್ನದೇ ರಿಸರ್ವೇಷನ್ಗಳನ್ನು ಹೊಂದಿರತಕ್ಕಂತಹ 100 ಜನರು ನಿನ್ನ ಜೊತೆ ನಿಂತಿರ್ತಾರೆ. ಸೊ ಅವರಲ್ಲಿ 1 ಮಾರ್ಕ್ಸ್ ಜಾಸ್ತಿ ಆಯ್ತಂದ್ರೆ ಆ 1 ಮಾರ್ಕ್ಸ್ ಬರೋದು ಇಂಥ ಚಾಪ್ಟರ್ಗಳಲ್ಲೇ. ನಾನು ನಾಳೆ ಕ್ಲಾಸಲ್ಲಿ ರೆಡ್ ಬ್ಲಡ್ ಸೆಲ್ಸು, ವೈಟ್ ಬ್ಲಡ್ ಸೆಲ್ಸು, ಹಿಮೋಫೋಲಿಯಾ, ಹಾಗಾದರೆ ಅನಿಮಿಯಾ ಹಂಗಂದ್ರೆ ಏನು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.